ನಿಮಿಷ. ಸ್ವಲ್ಪ ಕ್ಯಾಮ್ರಾ ಕೆಳಗಡೆ ಇಟ್ಕೊಳ್ಳಿ. ಕೆಳಗೆ ಮಾಡಿ, ಡೌನ್ ಮಾಡಿ ಕ್ಯಾಮ್ರಾ. ಮೇಲಕ್ಕಾಯ್ತು, ಕೆಳಗಡೆ ಡೌನ್ ಮಾಡಿ. ಹಾ, ವೆರಿ ಗುಡ್. ಇಲ್ಲ, ಬರಲಿಲ್ಲ. ಇನ್ನೊಂದು ಸ್ವಲ್ಪ. ಓಕೆ, ವೆರಿ ಗುಡ್, ಸೂಪರ್. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಅದೇ ತರ ಗುಡಾಕೇಶದ ಪ್ರಭು ಅಚ್ಯುತ ಗುರುಗಳಿಗೂ ಸಹ ಹೃದಯಪೂರ್ವಕ ಕೃತಜ್ಞತೆಗಳು. ಅರುಣ್ ಕುಮಾರ್ ಸರ್ಗೂ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಗುಡಾಕೇಶದ ಎಲ್ಲ ಮಾಸ್ಟರ್ಗೂ ನಾನು ಅಂತರಾಳದಿಂದ ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ಹೆಸರು ಲಕ್ಷ್ಮೀದೇವಿ ಅಂತೇಳಿ. ನಾನು ಬೆಂಗಳೂರಲ್ಲಿ ಇರೋದು. ರಾಜಾಜಿನಗರ ಇಂಡಸ್ಟ್ರಿಯಲ್ ಟೌನು ನಮ್ಮ ಮನೆ ಇರೋದು. ನಾನು ಕೆಲಸ ಮಾಡ್ತಾ ಇರೋದು ಬುದ್ಧಿಮಾಂದ್ಯ ಮಕ್ಕಳ ಸ್ಕೂಲಲ್ಲಿ. ಆ ಮಕ್ಕಳು ಅಂದ್ರೆ ಬುದ್ಧಿಮಾಂದ್ಯ ಅಂದ್ರೆ ಆಟಿಸಮ್ ಅಂತ ಹೇಳಿ. ಕೆಲವು ಮಕ್ಕಳು ಅವ್ರ ತಂದೆ ತಾಯಿನೂ ಗುರುತಿಸಲ್ಲ. ಆ ತರ ಇರೋ ಮಕ್ಕಳ ಜೊತೆ ನಾನು ಸುಮಾರಾಗ್ಲೇ 27 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. 97 ಇಂದ ಒಂದೇ ಸ್ಕೂಲಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಮೊದಲಿಗೆ ನನಗೇನು ಕೆಲ್ಸಕ್ಕೆ ಸೇರೋ ಅಂತ ಅವಶ್ಯಕತೆ ಇರಲಿಲ್ಲ. ಆದ್ರೆ ನಮ್ಮ ತಾಯಿ ಒಂದು ಸೈಟ್ ಕೊಟ್ರು. ಅದನ್ನ ಮಾರ್ಬಿಟ್ಟು ನಾನು ಬೇರೆ ಕಡೆ ಸೈಟ್ ತಗೊಂಡು ಮನೆ ಕಟ್ಟಿದ್ದೆ. ಅದು ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಮನೆ ಹೊಡೆದಾಕ್ಬಿಟ್ರು. ಆ ಟೈಮಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು. ಕಷ್ಟಪಟ್ಟು ಅವಾಗ ಕೆಲ್ಸಕ್ಕೆ ಸೇರ್ಕೊಂಡಿದ್ದು. ನನ್ನ ಮಗಳಿಗೆ 300 ರೂಪಾಯಿ ಫೀಸ್ ಕಟ್ಟಕ್ ನನ್ನಿಂದ ಸಾಧ್ಯ ಆಗಿರ್ಲಿಲ್ಲ. ಅಂತ ಟೈಮಲ್ಲಿ ನನ್ನ ಕೊಲಿಗೊಬ್ರು ಭಾರತಿ ಅಂತ ಅವ್ರಿಗೆ ನಾನು ಕೃತಜ್ಞತೆನ ಹೇಳ್ತೀನಿ. ಅವರು 1 ವರ್ಷ ನನ್ನ ಮಗಳಿಗೆ ಫೀಸ್ ಕಟ್ಟಿದ್ರು 7th ಓದ್ಬೇಕಾದ್ರೆ. ಆಮೇಲೆ ನಾನು ಹೈಸ್ಕೂಲ್ಗೆ ನನಗೆ ಫೀಸ್ ಕಟ್ಟಿ ಓದೋಷ್ಟಿಲ್ಲ. ಊಟಕ್ಕೂ ಕಷ್ಟ ಆಗಿತ್ತು. ಅಂತ ಪರಿಸ್ಥಿತಿ ಬಂದಿತ್ತು ನನ್ಗೆ ಅವಾಗ. ಆಮೇಲೆ ಗೌರ್ಮೆಂಟ್ ಸ್ಕೂಲಲ್ಲಿ ನನ್ನ ಮಗಳನ್ನ ಹೈಸ್ಕೂಲ್ ಓದಿಸ್ದೆ. ಅದಾದ್ಮೇಲೆ ಆ ಬಿಲ್ಡಿಂಗ್ ಕಟ್ಟಿ ಬಿಲ್ಡಿಂಗ್ ಹೊಡೆದಾಕ್ಬಿಟ್ರು. ಶಿವರಾತ್ರಿ ಹಬ್ಬದ ದಿವಸನೇ ಬಿಲ್ಡಿಂಗ್ ಹೊಡೆದಾಕಿದ್ರು. ಆ ಟೈಮಲ್ಲಿ ತುಂಬಾ ಅಂದ್ರೆ ತುಂಬಾ, ಎಷ್ಟು ಅಂದ್ರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಕಷ್ಟ ಅನುಭವಿಸ್ಬಿಟ್ಟೆ ನಾನು ಅವಾಗ. ಅವಾಗ ನನ್ಗ ಈ ಧ್ಯಾನದ ಬಗ್ಗೆ ಏನೂ ಗೊತ್ತಿಲ್ಲ. ಆದ್ರೆ 7 ಲಕ್ಷ ಒಂದೇ ಸತಿ ನನ್ನ ತಲೆ ಮೇಲೆ ಬಂದ್ ಬೀಳ್ತು ಸಾಲ. ಆ ಸಾಲ ತೀರ್ಸಕ್ ಆಗ್ತಾ ಇಲ್ಲ. ನನಗೆ ಕೆಲ್ಸಕ್ಕೆ ಹೋಗೋ ಕಡೆಗೆ ಬರೀ 800 ರೂಪಾಯಿ ಸಂಬಳ. ಮನೆ ಬಾಡಿಗೆ ಕಟ್ಕೊಂಡು ಮಗು ನೋಡ್ಕೊಂಡು ನಮ್ಮ ಮನೆಯವ್ರು ಒಂದ್ ದಿವ್ಸ ಬಂದ್ರೆ ಒಂದ್ ದಿವ್ಸ ಬರಲ್ಲ. ಆ ತರ ಪರಿಸ್ಥಿತಿ ಎಲ್ಲ ಇತ್ತು. ಇವಾಗ ಅದೆಲ್ಲ ಎದುರಿಸಿದೀನಿ. ಆದ್ರೂ ಇಷ್ಟೊಂದೆಲ್ಲ ಮಾಡ್ದೆ. ನಮ್ಮ ತಾಯಿಗೆ ನಾವು 6 ಜನ ಹೆಣ್ಮಕ್ಳು, ಒಬ್ರು ಮಗ. ಈಗ ನಮ್ಮ ಅಣ್ಣ ಇಲ್ಲ, ಅಣ್ಣನೇ ದೊಡ್ಡವ್ರೆ. ಆದ್ರೆ ನಾವು 6 ಜನ ಹೆಣ್ಮಕ್ಳು ಇದ್ದೀವಿ. ಎಲ್ಲರೂ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ಯಾಕಂದ್ರೆ ನನ್ನ ಹತ್ರ ದುಡ್ಡು ಕಾಸು ಇಲ್ಲ ಅಂದ್ರು ನನಗ್ ಪ್ರೀತಿ ತುಂಬಾ ಇದೆ. ಅದು ಈ ಧ್ಯಾನಕ್ಕೆ ಬಂದ್ಮೇಲಂತೂ ನಂಗೆ ಹೇಳ್ಕೊಳಕ್ ಆಗಲ್ಲ. ಈ ಗುಡಾಕೇಶದಲ್ಲಿ ನಂಗೆ ಅಷ್ಟೊಂದು ಸಿಕ್ಕಿದೆ. ಮತ್ತೆ ನಾನು 2022 ನಲ್ಲಿ ನಾನು ಗುಡಾಕೇಶಕ್ಕೆ ಸೇರಿದ್ದು. ಅವಾಗ ನಾರಾಯಣಧಾಮದಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ರು ಪ್ರಬುದ್ಧ ಅಚ್ಯುತ ಗುರುಗಳು. ಅವಾಗ ನಾನು ಅಲ್ಲಿ ಹೋಗಿ ಬಂದೆ. ಅದಾದ್ಮೇಲೆ ನನಗೆ ತುಂಬಾನೇ ಸಮಾಧಾನ ಆಯ್ತು. ಆ ವರ್ಷದಲ್ಲೇ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳು ಅವಾಗ್ಲೇ ಅವರು ಜುಲೈ 24th ತೀರ್ಕೊಂಡ್ರು. ಅವತ್ತು ನಂಗಾಗಿದ್ದ ಅನುಭವ. ಅವತ್ತು ಧ್ಯಾನದಲ್ಲಿ ನಾನು ಧ್ಯಾನ ಮಾಡಕ್ ಕೂತಿದಾಗ ಅವ್ರು ಕಾಲ್ ಕೆಳಗ್ ಕೂತಿದ್ದೀನಿ, ಗುರುಗಳು ಮೇಲಿಂದ ಕೈ ನನ್ನ ತಲೆ ಮೇಲೆ ಇಟ್ಟು ಹೇಳ್ತಾ ಇದ್ದಾರೆ. ನಾನು ಅಳ್ತಾ ಇದ್ದೀನಿ. ಅಂದ್ರೆ ನಿಜವಾಗ್ಲೂನು ಅಳ್ತಾ ಇದ್ದೀನಿ. ಆದ್ರೆ ನಾನು ಧ್ಯಾನದಲ್ಲಿ ಅವಾಗ ಅವ್ರು ಹೇಳ್ತಾ ಇದ್ದಾರೆ, ಅಳ್ಬೇಡ ಮಗು, ನಾನು ಇದ್ದೀನಿ ನಿನ್ ಜೊತೆ, ಯಾಕೆ ಅಳ್ತಾ ಇದೀಯ ಅಂತ. ಅವತ್ತು ಬೆಳಿಗ್ಗೆಗೆ ನಾನು ಯಾವ ತರ ನೋಡಿದ್ನೋ ಅದೇ ತರ ಫೋಟೋ ಹಾಕಿದ್ರು ಈ ವಾಟ್ಸಪ್ ಗ್ರೂಪ್ ಅಲ್ಲಿ. ನಂಗೆ ಅವತ್ತಂತೂ ತಡ್ಕೊಳಕ್ ಆಗಲ್ಲ, ಅದ್ ಮರೆಯಕ್ಕೆ ಆಗಲ್ಲ ಲೈಫಲ್ಲಿ. ಈಗ್ಲೂ ಕೆಲವು ಸತಿ ಕಣ್ಮುಚ್ಕೊಂಡ್ರೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರು ಇವಾಗ್ಲೂನು ನನಗೆ ಆಶೀರ್ವಾದ ಮಾಡ್ತಾ ಇರಂಗೆ. ನಾನು ಅವ್ರ ಚೇರ್ ಮೇಲೆ ಕೂತಿದ್ದಾರೆ, ನಾನು ಕೆಳಗಡೆ ಕೂತಿದ್ದೀನಿ. ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳ್ತಾ ಇದ್ದಾರೆ. ಅದೇ ತರ ಅನುಭವ ಎಷ್ಟು ಸುಮಾರು ಸತಿ ಹಂಗೆ ಆಗ್ತಿದೆ. ನಂಗೆ ತುಂಬಾ ಅದು ಇದು ಕಷ್ಟಗಳು ಬಂದಾಗೆಲ್ಲ ನಾನು ಆ ತರ ನೆನ್ಸ್ಕೊಂಡಾಗೆಲ್ಲ ನನಗೆ ಎಷ್ಟೊಂದು ಉಪಕಾರ ಆಗಿದೆ. ಜೊತೆಗೆ ನನ್ನ ಮಗಳಿಗೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಾ ಇದ್ದೆ. 2013 ನಮ್ಮ ಮನೆಯವ್ರು ತೀರ್ಕೊಂಡ್ಬಿಟ್ರು.
ಅದಾದ್ಮೇಲೆ ನಂಗೆ ಲೈಫಲ್ಲಿ ಸಾಲ ತೀರ್ಸ್ಕೊಂಡು ನಾನೆಲ್ಲ ನೋಡೋಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀನಿ. ಹಂಗ ಅನ್ಕೊಂಡು ಒಂದೇ ಮಗಳಿಗೆ ಮದ್ವೆ ಮಾಡೋಣ ಅಂದ್ರೆ ಅವಳು ಈಗ್ಲೇ ಬೇಡ ಅಂತ ತಳ್ಕೊಂಡೇ ಬಂದಿದ್ದಾಳೆ. ಅದು ನನ್ನಿಂದ ಆಗಿಲ್ಲ. ಜೊತೆಗೆ ನಾನು ಈ ಧ್ಯಾನನ ಕಲ್ತ್ಕೊಂಡಾದ್ಮೇಲೆ ನನ್ಗೆ ಗೊತ್ತಿರೋರ್ಗೆಲ್ಲ ಹೇಳ್ತಾನೆ ಇದೀನಿ. ನನ್ ಕೊಲಿಗೆಲ್ಲ ಹೇಳಿದೀನಿ. 2-3 ಜನ ಜಾಯಿನು ಆದ್ರು. ಆಮೇಲೆ ಅವರು ಮತ್ತೆ ಹಂಗೆ ಕಟ್ ಆಯ್ತು. ಅದಕ್ಕೆ ಅವ್ರಿಗೆಲ್ಲ ಯೋಗ, ಯೋಗ್ಯತೆ 2 ಕೂಡ್ ಬಂದ್ರೆ ಬರ್ತಾರೆ ಅನ್ಕೊಂಡು ಮತ್ತೆ ನಾನು ಹೇಳೋದ್ ನನ್ ಕರ್ತವ್ಯ, ಬರೋದ್ ಬಿಡೋದ್ ಅವ್ರದು ಅಂತ ಅನ್ಕೊಂಡು ನನ್ ಕೆಲ್ಸ ನಾನ್ ಮಾಡ್ತಾ ಇದೀನಿ. ಆಮೇಲೆ ಮಕ್ಳಿಗೆಲ್ಲ ನಾನು ಧ್ಯಾನ ಹೇಳ್ಕೊಡ್ತಾ ಇದೀನಿ ಸ್ಕೂಲ್‌ನಲ್ಲೂ. ಆ ಮಕ್ಳೆಲ್ಲ ಇವಾಗ ಒಂದ್ ದಿವ್ಸ ನಾನು ಹೋಗಿಲ್ಲ ಅಂದ್ರು ಮೆಡಿಟೇಷನ್ 10 ನಿಮಿಷ ಮಾಡಿಸ್ತಿದೀನಿ. ಫಸ್ಟ್ 5 ನಿಮಿಷದಿಂದ ಸ್ಟಾರ್ಟ್ ಮಾಡ್ದೆ. ಇವಾಗ 10 ನಿಮಿಷ ಮಾಡಿಸ್ತೀನಿ ಬೆಳಿಗ್ಗೆ ಟೈಮಲ್ಲಿ. ನಾನು ಹೋಗಿಲ್ಲ ಅಂದ್ರುನು ಅವ್ರೇ ಮಾಡ್ತಾರೆ ಇವಾಗ. ಮಕ್ಳು ಯಾರು ಮ್ಯೂಸಿಕ್ ಹಾಕೋ ತನಕ ಹೋಗೋದೇ ಇಲ್ಲ ಕ್ಲಾಸ್‌ಗೆ. ಆ ತರ ಒಂದು ರೂಟೀನ್ ಆಗೋಗಿದೆ. ಈಗ ನಮ್ಮಮ್ಮನಿಗೆ ಮಂಡಿ ಆಪರೇಷನ್ ಆಯ್ತು. ಹಾಸ್ಪಿಟ್ಲಲ್ಲಿ ಇದ್ದಾಗ ನಮ್ಮಮ್ಮನಿಗೆ ತಕ್ಷಣಕ್ಕೆ ಏನೋ ಲೋ ಬಿಪಿನೋ ಏನೋ ಆಗಿ ತುಂಬಾ ಅವ್ರಿಗೆ ಅನ್ಕಾನ್ಶಿಯಸ್ ಆಗಿದ್ರು. ಆ ಟೈಮಲ್ಲಿ ಅವಾಗ ಗುಡಾಕೇಶ ಕ್ಲಾಸ್ ನಾನು ಅಲ್ಲೇ ಹಾಸ್ಪಿಟ್ಲಲ್ಲಿ ಇದ್ಕೊಂಡು ಅಟೆಂಡ್ ಮಾಡ್ತಾ ಇದ್ದೆ. ಅವಾಗ ಅಲ್ಲೇನೆ ನಾನು ಗುರುಗಳನ್ನ ನೆನ್ಸ್ಕೊಂಡು ಮಾಡ್ದಾಗ ಅಲ್ಲಿ ನಮ್ಮಮ್ಮನ್ಗೆ ಸರಿ ಆಯ್ತು ಆರೋಗ್ಯ. ಒಂದ್ 2 ನಿಮಿಷ ಅವ್ರಿಗೆ ಪ್ರಜ್ಞೆನೇ ಇಲ್ಲ. ಕೈ ಕಾಲೆಲ್ಲ ತಣ್ಣಗಾಗೋಯ್ತು. ಆಮೇಲೆ ಪಕ್ಕದ ಬೆಡ್ಡವ್ರು ಬಂದು ಕಾಲೆಲ್ಲ ಉಜ್ಜಿ, ಕೈಯೆಲ್ಲ ಉಜ್ಜಿ ಅದನ್ನ ನೆನ್ಸ್ಕೊಂಡ್ರೆ ನಾನು ಅವತ್ತೇ ನಮ್ಮಮ್ಮನ್ ಮರ್ತ್ಕೊಂಡ್ಬಿಟ್ಟೆ ಅಂತ ಅನ್ಬೇಕು. ಆ ತರ ಆಗೋಗಿತ್ತು. ಅದ್ರಲ್ಲೂ ಗುರುಗಳೇ ನಮ್ಮನ್ನ ಕಾಪಾಡಿದಾರೆ ಅಲ್ಲೂನು. ನಾನು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡ್ಮೆನೆ. ಅಲ್ಲಿಂದ ಅದಾದ್ಮೇಲೆ ಈಗ ನನ್ ಮಗಳು ಮದ್ವೆಗೆ ಒಪ್ಕೊಂಡಿದ್ದಾಳೆ. ಅದೊಂದು ನನಗೆ ತುಂಬಾ ಖುಷಿ ತಂದ್ಕೊಡ್ತಾ ಇದೆ. ಜೊತೆಗೆ ಇನ್ನೊಂದ್ ಏನಂದ್ರೆ ನನ್ಗೆ ಆ ಸೈಟು ಮೇಲೆ ಕೇಸ್ ಎಲ್ಲ ಹಾಕಿದ್ದೆ. ಸೈಟು ಯಾರು ತಗೊಳಕ್ಕೆ ಬರ್ತಿರ್ಲಿಲ್ಲ. 2-3 ಜನ ಅಡ್ವಾನ್ಸ್ ಮಾಡಿದ್ರು. ವಾಪಸ್ಸು ತಿರ್ಗಾ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿದ್ರು. ಇವಾಗ ನಾನು ಈ ಗುಡಾಕೇಶ ಅಟೆಂಡ್ ಮಾಡ್ತಾ ಇರೋದ್ರಿಂದ ಇವಾಗ ಆ ಸೈಟು ವ್ಯಾಪಾರಕ್ಕೆ ಬಂದಿದೆ. 1 ಲಕ್ಷ ಅಡ್ವಾನ್ಸು ಕೊಟ್ಟಿದ್ದಾರೆ. ಅದು ಒಂದು ಖುಷಿ ವಿಚಾರ. ಜೊತೆಗೆ ನನ್ಗೆ ಕೈ ಆಹ್, ಮಸಲ್ ಟೇರ್ ಅಂತ ಆಯ್ತು. ಅವಾಗ ನಾನು ನಿಮ್ಮನ್ನೇ ಕೇಳಿದೆ ಸರ್‌ನ. ಅವಾಗ ಹೇಳಿದ್ರಿ ನೀವು, "ಏನೂ ಆಗಲ್ಲ ಹೋಗಿ ಮೇಡಮ್ ಸರಿ ಆಗತ್ತೆ" ಅಂತ. ಅದ್ ಸರಿ ಆಯ್ತು. ಸರ್ಜರಿ ಆಯ್ತು. ಇವಾಗ ಚೆನ್ನಾಗಿದ್ದೀನಿ. ಕೈ ಇಷ್ಟು ಮಾತ್ರ ಎತ್ತಕ್ಕಾಗ್ತಿದೆ. ಇನ್ನು ಸ್ವಲ್ಪ ಮೇಲಕ್ಕೆ ಹೋಗಕ್ಕಾಗಲ್ಲ. ತಲೆ ಬಾಚಕ್ಕೆ, ಸೀರೆ ಉಟ್ಕೊಳಕ್ಕೆಲ್ಲ ಕಷ್ಟ ಆಗ್ತಿದೆ. ಎಲ್ಲದಕ್ಕೂ ಅಮ್ಮ ಅಥವಾ ನನ್ ಮಗಳು ಹೆಲ್ಪ್ ಮಾಡ್ತಿದ್ದಾರೆ. ನನ್ ಮಗಳು ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಇವಾಗ ನನ್ಗೆ ಹಿಂಗಾಗಿದ್ಮೇಲೆ ಅವಳು ಇವಾಗ ಕೆಲ್ಸ ಬಿಟ್ಬಿಟ್ಟು ಮನೇಲಿ ನಮ್ಗೆ ನೋಡ್ಕೊಳ್ತಿದ್ದಾಳೆ ನನ್ ತಾಯಿನ. ಮತ್ತೆ ನನ್ಗೆ ಹಿಂಗಾಗಿ 1 ತಿಂಗ್ಳಿಗೆ ಸರ್ಜರಿ ಆಗಿ 1 ತಿಂಗ್ಳಿಗೆ ನಮ್ಮಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು. 80% ಬ್ಲಾಕ್ ಆಗೋಗಿದೆ ಅಂದ್ರು. ಆ ಟೈಮಲ್ಲಿ ನಮ್ಮಮ್ಮನ ಅವಾಗ್ಲೂ ಅಷ್ಟೇ ಡಾಕ್ಟರ್ ಕರ್ದ್ಬಿಟ್ಟು ಎಲ್ಲಾ ಹೆಣ್ಮಕ್ಳು ಬಂದ್ ಮುಖ ನೋಡ್ಬಿಡಿ ಹೇಳಕ್ಕಾಗಲ್ಲ ಅಂತ ಅಂದ್ಬಿಟ್ರು. ಅವತ್ತಂತೂ ಅದೆಷ್ಟು ಸತಿ ನಾನು ನೆನ್ಸ್ಕೊಂಡಿದ್ದೀನಿ ಗೊತ್ತಿಲ್ಲ. ಎಲ್ಲ ಗುರುಗಳ್ನು ನೆನ್ಸ್ಕೊಂಡಿದ್ದೀನಿ. ಎಷ್ಟು ಜನ ಗುರುಗಳು ನಾನು ಕಲ್ತಿದ್ದೀನೋ. ಗುಡಾಕೇಶದಲ್ಲಿರೋ ಎಲ್ಲಾ ಮಾಸ್ಟರ್ಸ್ ಆಶೀರ್ವಾದ ಬೇಕು ಅಂತ ಎಲ್ಲಾರ್ನೂ ಸ್ಮರಣೆ ಮಾಡ್ಕೊಂಡು ಇಡೀ ರಾತ್ರಿ ಅಲ್ಲೇ ಹಾಸ್ಪಿಟ್ಲಲ್ಲೇ ಕೂತಿದೀವಿ ಈಚೆನೆ. ಅವಾಗ ಆಂಜಿಯೋಪ್ಲಾಸ್ಟ್ ಮಾಡಿ 80% ಬ್ಲಾಕ್ ಆಗೋಗಿತ್ತು. ನಮ್ಮಮ್ಮಂಗೆ ಈಗ 83 ಇಯರ್ಸ್. ಹಂಗಾಗಿ ಇವಾಗ ಅವ್ರು ಹುಷಾರಾಗಿದ್ದಾರೆ. ಅಮ್ಮನ್ನ, ನನ್ನನ್ನ ಇಬ್ಬರು ನನ್ ಮಗಳು ನೋಡ್ಕೊಳ್ತಿದ್ದಾಳೆ. ಈ ನೋಡ್ಕೊಳ್ಳೋ ಇದ್ರಲ್ಲೇನೆ ಇವಾಗ ಮದ್ವೆಗೂ ಒಪ್ಕೊಂಡಿದ್ದಾಳೆ. ಈ ಹ್ಮ್. ಗುಡಾಕೇಶಕ್ ಬಂದ್ರೆ ನಾವ್ ಏನ್ ಆಗಲ್ಲ ಅಂತೀವೋ ಅಂಥದ್ದೆಲ್ಲ ಸಾಧಿಸ್ಬೋದು. ಯಾರ್ಯಾರು ಹೊಸಬ್ರು ಇದಾರೋ ಎಲ್ಲರೂ ಗುಡಾಕೇಶಕ್ ಬನ್ನಿ. ಆದ್ರೂ ಹೇಳೋದಂತೂ ನಮ್ದು ಕರ್ತವ್ಯ. ಅವ್ರು ಯಾವಾಗ ಬಂದು ಜಾಯಿನ್ ಆಗ್ತಾರೋ ಅದು ನಮ್ಗ್ ಗೊತ್ತಿಲ್ಲ. ಎಲ್ಲರೂ ಸೇರಿ ಎಲ್ಲಾರು ಗುಡಾಕೇಶದಲ್ಲಿ ಭಾಗವಹಿಸಿ ಅವ್ರವ್ರು ಏನೇನ್ ಕೋರಿಕೆ ಇದೆಯೋ ಅದೆಲ್ಲಾನು ಈಡೇರ್ಸ್ಕೊಳ್ಳಿ ಅಂತ ನಾನ್ ಕೇಳ್ಕೊಳ್ತಿದ್ದೀನಿ. ನನ್ಗೆ ಸುಮಾರು ಅನುಭವಗಳಾಗ್ತಿದೆ. ಅದು ನಾನು ಎಲ್ಲಾನು ಬರ್ದಿಟ್ಕೊಂಡು ಇಲ್ಲ. ಈಗ ಈ ಸರ್ಜರಿ ಅದಕ್ ಮುಂಚೆ ಒಂಚೂರು ಬರಿತಾ ಇದ್ದೆ. ಈಗ ಸರ್ಜರಿ ಆದ್ಮೇಲೆ ಬರಿಯಕ್ಕೂ ಆಗ್ತಿರ್ಲಿಲ್ಲ. ಈಗ ಸ್ವಲ್ಪ ಬರಿಯಕ್ಕೆ ಪ್ರಾರಂಭಿಸಿದೀನಿ. ಆ ಜೊತೆಗೆ ಅದೇ ಹೇಳಿದ್ನಲ್ಲ ತಿಳಿದವ್ರಿಗೆಲ್ಲರಿಗೂ ಹೇಳ್ತಾ ಇದೀನಿ. ಅದ್ರಲ್ಲಿ ನನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುಡಾಕೇಶ ಮಾಡ್ತಾ ಇದ್ದೀನಿ. ಹ್ಮ್. ಈ ಸರ್ಜರಿ ಆದಾಗಂತೂ ಏನ್ ಮಾಡಿದ್ರು ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಆ ತರ ಇಲ್ಲಿ ಫುಲ್ಲು ಹಿಂದೆಯಿಂದ ಇಲ್ಲಿ ತನಕ ಆಗಿತ್ತು. ಕೈ ಎತ್ತಕ್ಕಾಗಲ್ಲ. ಒಂಥರ ಚಳಕ್ ಚಳಕ್ ಬರೋದು. ಬಂದ್ರೆ ಎಷ್ಟೇ ಇದಿದ್ರು ಅಷ್ಟು
ಶರೀರನೆಲ್ಲ ಹಿಂಡ್ಬಿಡ್ತಾ ಇತ್ತು. ಆ ಥರ ಎಲ್ಲ ಇತ್ತು. ಮತ್ತೆ ಇವಾಗ ಶುಗರ್ ಅಂತ ಹೇಳ್ಬಿಟ್ಟು ಮಾತ್ರೆ ಕೊಡ್ತಿದ್ದಾರೆ. ಅದಕ್ಕೆ ಅದನ್ನ ಹಂಗೂ ಒಂದೊಂದ್ ದಿವ್ಸ ಮಧ್ಯೆ ಮಧ್ಯೆ ಇದ್ ಮಾಡ್ತಾ ಇದೀನಿ, ತಗೊಳ್ತಾ ಇಲ್ಲ ಮಾತ್ರೆ. ಕಮ್ಮಿ ಆಗ್ಲಿ ಅಂತ ಅದಕ್ಕೆ ಏನ್ ಬೇಕೋ ಆ ತರ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಕೊಳ್ತಾ ಇದೀನಿ. ಹ್ಮ್. ಮೊದ್ಲಿಗೆ ಬಿಪಿ ಇತ್ತು. ಸುಮಾರು ಒಂದ್ 2 ವರ್ಷ ಮಾತ್ರೆ ತಗೊಂಡಿದ್ದೆ. ಗುಡಾಕೇಶ ಸೇರಿದ್ಮೇಲೆ ಬಿಪಿ ಫುಲ್ ಆಗ್ ಹೋಯ್ತು. ನಂಗ್ ಅದು ಒಂದು ಖುಷಿ ಕೊಡ್ತಿದೆ. ನಾನು ಇವಾಗ ಬಿಪಿಗ್ ಮಾತ್ರೆ ತಗೊಳ್ತಾ ಇಲ್ಲ. ಈಗ ಚೆಕ್ ಮಾಡ್ಸಿದ್ರೆ ಬಿಪಿ ನಾರ್ಮಲ್ ಇದೆ. ಶುಗರು ಒಂದ್ ದಿವ್ಸ ನಾರ್ಮಲ್ ಆಗತ್ತೆ. ಒಂದು ಹೋಪ್ ಇಟ್ಕೊಂಡಿದೀನಿ. ಆ ಗುಡಾಕೇಶದಲ್ಲಿ ಏನ್ ಸಾಧಿಸಕ್ಕಾಗಲ್ವೋ ಅದೆಲ್ಲ ಸಾಧಿಸ್ಬೋದು ಅನ್ನೋ ಒಂದು ಧೈರ್ಯ ಮತ್ತೆ ನಂಬಿಕೆ ಎಲ್ಲಾನು ನನಗ್ ಸಿಕ್ಕಿದೆ. ನಾನು ಏಪ್ರಿಲಲ್ಲಿ 18, 19, 20ಕ್ಕೆ ನಡೆಯೋ ಇದ್ರಲ್ಲಿ ಭಾಗವಹಿಸ್ಬೇಕು ಅಂತ ಇದ್ದೀನಿ. ಅದಕ್ಕೆ ಗುಡಾಕೇಶದಲ್ಲಿರೋರು ಎಲ್ಲರ ಆಶೀರ್ವಾದನೂ ಬೇಕು. ಯಾಕೆಂದ್ರೆ ನನಗೆ ಭಾರ ಎತ್ತಕ್ ಆಗ್ತಾ ಇಲ್ಲ. ಈ ತರ ಇರೋದ್ರಿಂದ ಅಲ್ಲಿ ಬಂದ್ರೆ ನಂಗೆ ಫುಲ್ ಹೆಲ್ಪ್ ಬೇಕು. ತಲೆ ಬಾಚ್ಕೊಳ್ಳೋದು ಇರ್ಬೋದು, ಸೀರೆ ಉಟ್ಕೊಂಡು ಇನ್ನೂ 3 ತಿಂಗಳು 4 ತಿಂಗಳು ಬೇಕು ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಫಿಸಿಯೋಥೆರಪಿ ನಡೀತಾ ಇದೆ. ಹಿಂಗಿರೋದ್ರಿಂದ ಅದಕ್ಕೊಂದು ಹೆಲ್ಪ್ ಬೇಕು. ಸಹಾಯ ಮಾಡಿದ್ರೆ ಆ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ಬಿಟ್ಟಿದೀನಿ. ರಿಜಿಸ್ಟರ್ ಮಾಡಿಲ್ಲ, ರಿಜಿಸ್ಟರ್ ಮಾಡ್ಕೊಳ್ತೀನಿ ಸರ್. ಮತ್ತೆ ಅದೇ ನನ್ಗೆ ಈಗ್ಗೆ ಖುಷಿ ಕೊಡ್ತಾ ಇರೋ ವಿಷಯ ಅಂದ್ರೆ ಮಗಳು ಮದ್ವೆಗೆ ಒಪ್ಕೊಂಡಿರೋದೊಂದು, ನನ್ ಸೈಟ್ ವ್ಯಾಪಾರಕ್ಕೆ ಬಂದಿದೆ ಅದೊಂದು ತುಂಬಾನೇ ಖುಷಿ ಕೊಡ್ತಾ ಇದೆ. ಗುಡಾಕೇಶ ಯಾವುದೇ ಕಾರಣಕ್ಕೂ ನಾನ್ ಬಿಡಲ್ಲ. ನನ್ ಲೈಫ್ ಟೈಮು ಗುಡಾಕೇಶ ಮಾಡ್ತೀನಿ. ಅಷ್ಟು ಹೇಳ್ತೀನಿ ಸರ್. ಇಷ್ಟು ಹೇಳಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿರುವ ಎಲ್ಲಾ ಗುಡಾಕೇಶದ ಆತ್ಮ ಬಂಧುಗಳಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಬೇಗ ಮುಗಿಸ್ಬಿಟ್ರಲ್ಲ ಮೇಡಮ್. ಹೌದು ಸರ್, ಬೇಗ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ನಿಮ್ದು. ಹೌದು ಸರ್. ಹ್ಮ್. ಇನ್ನೊಂದ್ ದಿವಸ ಶೇರ್ ಮಾಡ್ಕೋತೀನಿ ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಏಪ್ರಿಲ್ ನೀವು ಬರೋದ್ ನೋಡ್ಕೊಳ್ಳಿ, ಉಳಿದ್ ನಾವ್ ನೋಡ್ಕೊಂತೀವಿ. ಸರ್, ಖಂಡಿತ ನಾನು ಮನೇಲಿ ಹೇಳಿದೀನಿ ಸರ್ ನಮ್ಮ ಅಮ್ಮನಿಗೆ ನನ್ನ ಮಗಳಿಗೆಲ್ಲ ನಾನು ಹೋಗೇ ಹೋಗ್ತೀನಿ ಅಂತ. ಆಯ್ತು ಅಂತ ಹೇಳಿದ್ದಾರೆ. ಉಡುಪಿಗೆ ಬಂದು ಇಳಿಯೋದನ್ನ ನೋಡ್ಕೊಳ್ರಿ ಅಷ್ಟೇ. ಸರಿ ಸರ್, ಸರಿ ಸರ್. ಓಕೆ ಮೇಡಮ್. ಅದೇ ಇಲ್ಲಿಂದ ಬರ್ಬೇಕಾದ್ರೆ ಯಾರಾದ್ರೂ ಜೊತೆಗೆ ಇದ್ರೆ ಅವ್ರ ಜೊತೆ ಬರಕ್ಕೆ, ಯಾಕಂದ್ರೆ ನಾನು ಒಬ್ಳೆ ಬರೋದು. ಇಲ್ಲಿ ಯಾರೋ ಹೊರಡೋರು ಇದ್ರೆ ಅವ್ರ ಜೊತೆ ತುಂಬಾ ಜನ ಮಾಸ್ಟರ್ಸ್ ಇದಾರೆ, ಹೌದು ಸರ್. ಬರ್ತಾರೆ. ಹೇಳ್ತೀನಿ ನಿಮ್ಗೆ, ಆಯ್ತಾ? ಸರಿ ಸರ್, ಓಕೆ ಮೇಡಮ್. ಥ್ಯಾಂಕ್ ಯು ಸರ್. ಯಾರ್ಯಾರು ಯಾವ್ಯಾವ ಡಿಸ್ಟಿಕ್ ಇಂದ ಬರ್ತೀರಾ ಅಲ್ಲಿಂದ ಬರೋರ್ದು ಎಲ್ಲರದ್ದು ನಾವು ನಂಬರ್ ಶೇರ್ ಮಾಡ್ತೀವಿ. ಅವ್ರವ್ರಿಗೆ ಅವ್ರ ಜೊತೆಗೆ ಬರ್ಬೋದು. ಅಂದ್ರೆ ಇರೋದಿರಲ್ಲ. ಈಗ ಬೆಂಗಳೂರಿಂದ ಬರೋರು ತುಂಬಾ ಜನ ಮಾಸ್ಟರ್ಸ್ ಇದ್ದಾರೆ. ಪ್ರೇಮಲತಾ ಮಾಸ್ಟರ್ ಇದ್ದಾರೆ, ಕಾಂತಮ್ಮ ಮಾಸ್ಟರ್ ಇದ್ದಾರೆ, ಇನ್ನು ತುಂಬಾ ಜನ ಮಾಸ್ಟರ್ಸ್ ಬರ್ತಾರೆ. ಸರಿ. ಓಕೆ ಮೇಡಮ್. ಓಕೆ. ಏನ್ ಹೇಳ್ತೀರಿ ನೀವು ಗುಡಾಕೇಶ ಮಾಡುವ ಮಾಸ್ಟರ್ಸ್ಗೆ? ನಿಮ್ಮ ಗುಡಾಕೇಶ ಮಾಡ್ಬೇಕು ಸರ್, ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಸರ್. ಯಾಕಂದ್ರೆ ಈಗ ನೀವೇ ಎಷ್ಟೊಂದು ಹೇಳ್ತಾ ಇದ್ದೀರಾ, ನಮ್ಮ ಕರ್ಮ ಕಳಿಬೇಕು ಅಂತಂದ್ರೆ ನಾವು ಇದ್ರಲ್ಲಿ ಭಾಗವಹಿಸ್ಲೇಬೇಕು. ನಾವು ಎಷ್ಟೋ ಗೊತ್ತಿದ್ದೋ ಗೊತ್ತಿಲ್ದೇನೋ ಏನೇನೋ ಮಾಡಿರ್ತೀವಿ. ಅದ್ ಈ ಜನ್ಮದಲ್ದೆ ಯಾವ್ದೋ ಜನ್ಮದಲ್ಲಿ ಮಾಡಿರೋದಿದ್ರುನು ಅದೆಲ್ಲ ಕಳಿಬೇಕಂದ್ರೆ ನಾವು ಗುಡಾಕೇಶ ಮಾಡ್ಲೇಬೇಕು. ಹೊಸಬ್ರಿಗೆ ಮಾಡಿ ನೀವ್ ಏನ್ ಆಗಲ್ಲ ಅಂತ ಅಂತಿರೋ, ಏನ್ ಸಾಧಿಸಕ್ ಆಗಲ್ಲ ಅನ್ನೋದನ್ನೆಲ್ಲ ನಾವ್ ಇಲ್ಲಿ ಬಂದ್ರೆ ಸಾಧಿಸ್ಬೋದು ಅಂತ ಹೇಳ್ತೀನಿ ಸರ್. ಯಾಕಂದ್ರೆ ನಂದೇ ಲೈಫಲ್ಲಿ ನನ್ ಜೀವನನೇ ಬೇಡ ಅಂತ ನಾನು ಒಂದ್ಸತಿ ಹ್ಯಾಂಗೂ ಮಾಡ್ಕೊಂಡಿದ್ದೆ. ನಾನ್ ಸಾಯ್ಬೇಕು ಡಿಸೈಡ್ ಮಾಡ್ಬಿಟ್ಟಿದ್ದೆ, ಇನ್ನೇನಕ್ಕೆ ಬದುಕ್ಬೇಕು ಅಂತ. ನನಗೆ ಒಬ್ಳು ದೊಡ್ಡ ಮಗಳಿದ್ಲು, ಅವಳು ತೀರ್ಕೊಂಡ್ಲು. ಅವಳು ತೀರ್ಕೊಂಡಿದ್ದ ಟೈಮಲ್ಲೇ ನಾನು ಡಿಸೈಡ್ ಮಾಡಿದ್ದೆ ನಾನು ಬದುಕೋದ್ ಬೇಡ ಅಂತ. ಅದೇನೋ ನಾನು ಇನ್ನೂ ಇತ್ತು ನನಗೆ ಭೂಮಿ ಋಣ ಅಂತ ಅನ್ಕೊಳ್ಳೋದು. ಅವಾಗ ನಮ್ಮ ಅಣ್ಣ ಹಾಸ್ಪಿಟ್ಲಿಗೆಲ್ಲ ಸೇರ್ಸಿ, ಅವಾಗ ನಮ್ಮ ಅಣ್ಣ ಇದ್ರು. ಅವಾಗ ಹೆಂಗೋ ಬಚಾವ್ ಮಾಡಿ ಬದುಕಿಸಿದ್ರು. ಅಂದ್ರೆ ಹೀಗೆ ಈ ಗುಡಾಕೇಶ ಎಲ್ಲ ಅಟೆಂಡ್ ಮಾಡಕ್ ಆಗ್ತಿರ್ಲಿಲ್ಲ ನಾನು ಅವತ್ತು ಸತ್ತಿದ್ರೆ. ಬದುಕಿರೋದ್ರಿಂದ ಇವಾಗ ಇದ್ರಲ್ಲಿ ಭಾಗವಹಿಸಿ ಇದ್ರಲ್ಲಿ ಒಂದ್ ಖುಷಿ ಪಡಿತಾ ಇದ್ದೀನಿ. ಅದು ಒಂದ್ ಖುಷಿ ಕೊಡ್ತಾ ಇದೆ. ಮಂಡಲ ಆಯ್ತು ಈಗ ಆಗಿದೆ ಸರ್, ನಾನೇನು ನಿಲ್ಸಿಲ್ಲ, ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ ಸರ್. ಮಧ್ಯೆ ಹಾಸ್ಪಿಟ್ಲಲ್ಲಿ ಇದ್ದಾಗ ಮಾತ್ರ ಒಂದು ಹಾಸ್ಪಿಟ್ಲ್ಗಳಲ್ಲಿ ಇದ್ದಾಗ ಸ್ವಲ್ಪ ತಪ್ಪಿದೆ. ಅದ್ ಬಿಟ್ರೆ ರೆಗ್ಯುಲರ್ ಆಗಿ ಮಾಡ್ತಾನೆ ಇದ್ದೀನಿ. ಅದು ಮಾಡ್ತಾ ಇರೋದ್ರಿಂದನೇ ನನ್ಗೀಗ ತುಂಬಾ ನಂಬಿಕೆ ಬಂದಿದೆ. ಯಾಕಂದ್ರೆ ಆಗದೇ ಇಲ್ಲ. ಸೈಟ್ಗೆ ಸುಮಾರು 5-6 ಜನ ಅಡ್ವಾನ್ಸ್ ಕೊಟ್ಟು ಹೋಗಿದ್ರು. ಕೊಟ್ಟು ವಾಪಸ್ ಇಸ್ಕೊಂಡ್ಬಿಟ್ರು. ಆಗಲ್ಲ ಆಗಲ್ಲ ಅಂತ. ಬಟ್ ಇವಾಗ ಬಂದಿರೋರು
1 ಲಕ್ಷ ಕೊಟ್ಬಿಟ್ಟು ಏನಾದ್ರೂ ಆಗ್ಲಿ ನಾನು ಅದೆಲ್ಲ ನೋಡ್ಕೊಳ್ತೀನಿ ಮಾಡ್ಕೊಳ್ತೀನಿ ಅಂತ ಬಂದಿದ್ದಾರೆ. ಈ ಟೈಮಲ್ಲಿ ನನ್ನ ಮಗಳು ಮದ್ವೆಗೆ ಒಪ್ಕೊಂಡಿದ್ದಾಳೆ. ನಂಗೆ ಅದೊಂದು ಇನ್ನೂ ಹೆಚ್ಚಿನ ಖುಷಿ ಕೊಡ್ತಾ ಇದೆ. ಅದೇ ಹೇಳಿದ್ದು ಸರ್, ಗುಡಾಕೇಶಕ್ಕೆ ಬಂದ್ರೆ ಯಾವ್ದು ಆಗಲ್ಲ ಅಂತೀವೋ ಅದೆಲ್ಲ ಸಾಧಿಸ್ಬೋದು. ಅದೆಲ್ಲ ಆಗತ್ತೆ. ಆ ನಂಬಿಕೆ ಬಂದ್ಬಿಟ್ಟಿದೆ. ಬೇಗ 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 ಮದುವೆ ಮಾಡಿ ನಾವೆಲ್ಲ ಗುಡಾಕೇಶ ಹೌದು ಸರ್. ಬಸ್ ಬಸ್ ಮಾಡ್ಕೊಂಡು ಹೇಗೆ ಮಾಡ್ಬೇಕು ಅಂತ ಇದೀವಿ. ಏಪ್ರಿಲ್ 6ಗೆ ಎಂಗೇಜ್ಮೆಂಟ್ ಮಾಡೋದು ಅಂತ ಇದ್ದಾರೆ. ಇನ್ನೊಂದೇನಂದ್ರೆ ನಾವು ಗೌಡ್ರು. ಈಗ ನನ್ ಮಗಳಿಗೆ ಬಂದಿರೋರು ಬ್ರಾಹ್ಮಿನ್ಸು. ಅವ್ರು ಇಷ್ಟಪಟ್ಟಿರೋದ್ರಿಂದ ಇವಾಗ ಅವರಿಗೆ ಮಾಡ್ತಾ ಇದೀವಿ ಸರ್. ಏನಿಲ್ಲ ಹಂಗಾಗಿ ನಾವೆಲ್ಲ ಬಸ್ ಮಾಡ್ಕೊಂಡು ಬರ್ತೀವಿ ನಾವೆಲ್ಲ ಸೇರಿ. ಆಯ್ತು ಬನ್ನಿ ಸರ್. ನಾವು ಮಂತ್ರಾಲಯದಲ್ಲಿ ಮಾಡೋದು ಅಂತ ಡಿಸೈಡ್ ಮಾಡಿದೀವಿ. ಅಬ್ಬಾ ಅಲ್ಲಿ ಅವರಿಗೂ ಅಲ್ಲಿ ಗೊತ್ತಿರೋರು ಇದಾರಂತೆ. ಹಿಂಗಾಗಿ ಮಂತ್ರಾಲಯದಲ್ಲಿ ಮಾಡೋಣ ಅಂತ 22nd ಅನ್ಕೊಂಡಿದೀವಿ. 21st, 22nd ಒಳ್ಳೇದಾಯ್ತು. ಮೇನಲ್ಲಿ. ನಮಗೂ ಒಂದು ತೀರ್ಥಯಾತ್ರೆ ಆದಂಗೆ ಆಯ್ತಾ. ಖಂಡಿತ ಸರ್. ಈ ಕಡೆ ಮದುವೆ ಊಟ ಸಿಗ್ತದೆ. ಬನ್ನಿ ಸರ್, ಎಲ್ಲರೂ ಬನ್ನಿ. ಎಲ್ಲರನ್ನೂ ಕರಿತೀನಿ ಸರ್. ಎಲ್ಲರೂ ಬನ್ನಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ನಡೀಲಿ, ನಿಮ್ದು ಒಳ್ಳೇದಾಗ್ಲಿ. ಹೌದು ಸರ್. ಹಾ, ನಮ್ಮ ಗುಡಾಕೇಶ ಬಗ್ಗೆ ಏನಂತೀರಿ? ಗೂಢಾಕೇಶ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಎಷ್ಟೊಂದು ವಿಷಯಗಳು ನಮ್ಗೆ ಗೊತ್ತಿಲ್ಲದೆ ಇರೋದೆಲ್ಲ ತಿಳ್ಕೊಳ್ತಾ ಇದ್ದೀವಿ. ಅದೆಲ್ಲ ಕಲ್ತ್ಕೊಂಡು ನಾವು ಇನ್ನೊಬ್ರಿಗೆ ಹೇಳಂಗ್ ತರ ಆಗ್ತಿದೆ. ಗೊತ್ತಿರೋರ್ಗೆ ನಮ್ಗೆ ಎಷ್ಟು ಅರ್ಥ ಮಾಡ್ಕೊಳ್ತೀವೋ ಅದ್ರಲ್ಲಿ 1% ಆದ್ರೂ ಹೇಳ್ತಿದೀವಿ ಸರ್. ಅದಂತೂ ಮಾಡ್ತಿದ್ದೀನಿ ನಾನು. ಬೇರೆ ಎಲ್ಲಾರು ಮಾಡ್ತಿದ್ರೆ ಗುಡಾಕೇಶ ಬಂದವ್ರು ಯಾರು ಹಂಗೆ ಇರಲ್ಲ. ಏನ್ ಕಲ್ತಿದಾರೋ ಅದನ್ನ ಇನ್ನೊಬ್ರಿಗೆ ಶೇರ್ ಮಾಡ್ಬೇಕು ಅಂತ ಇದೆ. ಮಾಡ್ತಾ ಇದ್ದೀವಿ. ಓಕೆ. ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್, ಯಾರಾದರೂ ಏನಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಇಲ್ಲಾಂದ್ರೆ ನಾವು ಸಂಕಲ್ಪ ಶುರು ಮಾಡೋಣ. ಎಸ್ ಮಾಸ್ಟರ್, ಮಾತಾಡಿ. ನಮಸ್ತೆ ಸರ್. ಅಂದ್ರೆ ಇವಾಗ ಹೇಳಿದ್ರಲ್ಲ ಸರ್, ಏನಂದ್ರೆ ಇವಾಗ ನಮ್ ಕಾಟ ಕೊಡಕ್ಕೆ ಬಂದಿರ್ತಾರ ಅವ್ರು. ನಾವು ಯಾವ್ದೋ ಜನ್ಮದಲ್ಲಿ ಅವ್ರು ನೋವು ಕೊಟ್ಟಿರ್ತೀವಿ ಅಂತ. ಸೊ ಅವ್ರು ನಮ್ ಕಾಟ ಕೊಡ್ತಾರೆ ಸರ್. ಓಕೆ, ನಮ್ ಕರ್ಮ ಕಳಿಯುತ್ತೆ. ಓಕೆ, ಅವ್ರು ಕೊಡೋದ್ರಿಂದ ನಾವ್ ಅನ್ಭವಿಸ್ತೀವಿ, ನಮ್ ಕರ್ಮ ಕಳಿಯುತ್ತೆ. ತಿರ್ಗಾ ಈಗ ಅವ್ರು ಕಾಟ ಕೊಟ್ಟಿರ್ತಾರಲ್ಲ ಸರ್ ನಮ್ಗೆ, ಅವ್ರಿಗೂ ಮತ್ ತಿರ್ಗಾ ಕರ್ಮ ಬರುತ್ತಾ? ಸೊ ಅದಲ್ಲೇ ಎಂಡ್ ಆಗುತ್ತಾ ಅಂತ. ಅವ್ರಿಗೆ ಬಂದೇ ಬರ್ತದೆ. ಮತ್ ಇದು ಸರ್ಕಲ್ ಆದಂಗ ಆಯ್ತಲ್ಲ ಸರ್. ಮತ್ತೆ ತಿರ್ಗಾ ಅವ್ರು ಮತ್ತೊಬ್ರಿಗೆ ಕೊಡೋದು, ಇದು ಸರ್ಕಲ್ ಆಯ್ತಲ್ಲ. ಇದು ಎಂಡ್ ಅನ್ನೋದ ಆಗ್ಲಿಲ್ಲಲ್ಲ ಸರ್ ಇದು. ನಿಮಗೆ ಅವರ ಒಂದು ಇದರಲ್ಲಿ ಮತ್ತೆ ಪುನಃ ಅದಕ್ಕೆ ಹೇಳೋದು, ನಾವು ಇನ್ನೊಬ್ರು ನಮಗೆ ಮಾಡಿದ್ರೆ ನಾವು ಇಟ್ಕೊಳ್ಬಾರದು. ನೀವು ಇಟ್ಕೊಂಡ್ರೆ ಮತ್ತೆ ನೀವು ವಾಪಸ್ ಬರ್ತೀವಿ. ನನ್ನ ದೇಹದ ಒಳಗಿನ ಒಡಲು ಕಿಚ್ಚು ನನ್ನ ಸುಡಬಲ್ಲದೆ ಅನ್ಯರನ್ನಲ್ಲ ಅಂತ ಹೇಳಿ ವಚನದಲ್ಲಿ ಹೇಳ್ತಾರಲ್ಲ, ಅದರ ಅರ್ಥ ಇದು. ಯಾಕೆ ಹೇಳ್ತೀನಿ ಅಂದ್ರೆ, ಎಲ್ಲರನ್ನೂ ಆತ್ಮಸ್ಥಿತಿಯಲ್ಲಿ ನೋಡಿ. ಯಾರ ಮೇಲೂ ದ್ವೇಷವೂ ಬೇಡ, ಶತ್ರುತ್ವವೂ ಬೇಡ, ಮಿತ್ರತ್ವವೂ ಬೇಡ, ಏನೂ ಬೇಡ. ನಿರ್ಲಿಪ್ತರಾಗಿರಿ. ಎಲ್ಲವನ್ನ ಸ್ವೀಕಾರ ಮಾಡುವ ಮನೋಭಾವ ಬೇಕು ಅಂತ ಯಾಕೆ ಹೇಳೋದು ಅಂದ್ರೆ ಇದೇ ಕಾರಣಕ್ಕೆ. ನೀವು ಅವರ ಮೇಲೆ ಹಾಗೆ ಮಾಡಿದ್ದಾರೆ ಅಂತ ನಿಮ್ಮಲ್ಲಿ ದ್ವೇಷ ಹುಟ್ಟಿತು ಅಂತ ಆದ್ರೆ ಮತ್ತೆ ವಾಪಸ್ ಬರ್ತೀರಿ. ಹಂಗಲ್ಲ ಸರ್, ನಮಗ್ ದ್ವೇಷ ಹುಟ್ಟೋದು ಹೇಳಲ್ಲ. ಇವಾಗ ನಾವು ನಮ್ಗ ತಿಳುವಳಿಕೆ ಇರೋದ್ರಿಂದ ಓಕೆ, ಸೊ ನಾವ್ ಒಪ್ಕೊಂಡು ಅದನ್ನ ಅವರನ್ನ ಕ್ಷಮಿಸಿ ಬಿಡ್ಬೇಕು. ಅವ್ರಿಗೆ ನಾನು ಅವ್ರ ಬಗ್ಗೆ ಕೇಳ್ತಾ ಇದ್ದೇನೆ. ಅವ್ರು ನಮಗ್ ಪನಿಷ್ ಮಾಡಿರ್ತಾರಲ್ಲ, ಸೊ ಈಗ ಅವ್ರಿಗೂ ಅದು ಕರ್ಮ ಬರುತ್ತೆ ತಾನೆ. ಸೊ ಇವರು ಇವಾಗ ನಮಗ್ ತೀರ್ಸ್ಕೊಂಡಿದಾರ, ಅವ್ರ ಕರ್ಮ ಬರುತ್ತೆ. ಆಮೇಲೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ, ಈಗ ನೀವು ಕ್ಷಮಿಸಿದ್ರಿ ಅಂತಂದ್ರೆ ಆ ಕರ್ಮ ಅವರಿಗೆ ತಪ್ತು ಅಂತಲ್ಲ, ಅದನ್ನ ಬೇರೆಯವ್ರು ಬಂದು ತೀರಿಸ್ತಾರೆ. ಅದೇ ತರದವ್ರು ಇರ್ತಾರೆ, ಮ್ಯಾಚ್ ಮಾಡ್ತಾರೆ. ಬೇರೆಯವರು ಬಂದು ಅದನ್ನ ಹೇಗೋ ಒಂದು ರೂಪದಲ್ಲಿ ಅವರು ಅದನ್ನ ಫೇಸ್ ಮಾಡ್ಲೇಬೇಕು, ಆ ಕರ್ಮ. ನಾನು ಅದೇ ಹೇಳ್ತಾ ಇರೋದು, ಇದು ಸರ್ಕಲ್ ಟೈಪ್ ಆಯ್ತಲ್ಲ ಅಂತ ಸರ್. ಇವಾಗ ನಾನು ಹೇಳೋದ, ನೀವು ಈ ಸರ್ಕಲ್ ಅಲ್ಲಿ ನೀವು ಅವರು ಮತ್ತೆ ವಾಪಸ್ ಬರ್ತಾ ಇದ್ರೆ ಸರ್ಕಲ್ ಆಗ್ತದೆ. ನೀವು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ನೀವು ಅವ್ರ ಬಗ್ಗೆ ಏನು ಇಟ್ಕೊಳ್ಲಿಕ್ಕೆ ಹೋಗ್ಬಾರ್ದು. ನೀವು ಅದನ್ನ ಆತ್ಮಸ್ಥಿತಿಯಲ್ಲಿ ಇಟ್ಕೊಂಡು ಅನುರಾಗವೂ ಬೇಡ, ಏನೂ ಬೇಡ. ನನ್ನ ಲೈಫಲ್ಲಿ ಏನೋ ಒಂದು ನಡೀತು, ಬೆಟ್ಟ ಹಾಕ್ಬಿಡ್ಬೇಕು, ನನ್ನ ಆತ್ಮೋದ್ಧಾರಕ್ಕಾಗಿ ಅಂತ ಮಾಡ್ಬೇಕು. ಯಾರ ಮೇಲೂ ರಾಗವೂ ಇಲ್ಲ, ದ್ವೇಷವೂ ಇಲ್ಲ, ಅನುರಾಗವೂ ಇಲ್ಲ, ಏನೂ ಇಲ್ಲ. ಎಲ್ಲರೂ ಒಂದು ಆತ್ಮ, ನಾನು ಒಂದು ಆತ್ಮ. ಲೈಫಲ್ಲಿ ಬಂದಿದ್ದೆಲ್ಲ ಒಂದು ಎಕ್ಸ್ಪೀರಿಯನ್ಸ್, ಒಂದು ಅನುಭವ ಅಷ್ಟೇ. ಏನೇ ನಡೆದ್ರು ನಾನು ಮಾಡಿದ್ದು ಕರ್ಮ ಅಷ್ಟೇ, ಮುಗೀತು. ಅದಕ್ಕೆ ಹೇಳೋದು, ಯಾರೋ ಏನೋ ಮಾಡಿದ್ರು ಅಂದ ಕೂಡಲೇ ನಾವು ಅವರನ್ನ ದ್ವೇಷ ಮಾಡೋದು, ಆ ವ್ಯಕ್ತಿಯನ್ನ ಮೇಲೆ ಹಗೆ ಸಾಧಿಸುವಂಥದ್ದು, ನಾನು ನಿನ್ನ ಮೇಲೆ ಸೇಡು ತೀರಿಸ್ಕೊಳ್ತೇನೆ ಅಂತ ಹೇಳಿ ಮತ್ತೆ ಮತ್ತೆ ನಾವು ಅವರಿಗೆ ರಿಯಾಕ್ಟ್ ಆಗುವಂಥದ್ದು,
ಇದೇನಾಗ್ತದೆ, ನಮ್ಮನ್ನ ಮತ್ತೆ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಸ್ತದೆ. ಹ್ಮ್ ಅದಕ್ಕೆ ಎರಡೇ ಆಪ್ಷನ್. ಒಂದು ಆತ್ಮಸ್ಥಿತಿ, ಮತ್ತೆ ಎರಡನೇ ಅಸೆಪ್ಟ್, ಎಲ್ಲರನ್ನ ಸ್ವೀಕಾರ ಮಾಡ್ಬೇಕು. ನಾನ್ ಮಾಡಿದ್ದೆ ನಂದು, ಬೇರೆ ಸುಖ ಸುಮ್ಮನೆ ಯಾರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾವಿನ ತೃಣಾನಪಿ ದಾನ ಚಲತೆ. ಆ ಇಲ್ಲಿ ಯಾವ ಸುಮ್ಮನೆ ಏನೂ ನಡೀತಾ ಇಲ್ಲ. ಪ್ರತಿಯೊಂದಕ್ಕೂ ಹಿಂದೆ ಕಾರಣ ಇದೆ. ಸುಖ ಸುಮ್ಮನೆ ಏನೂ ನಡೆಯಲ್ಲ. ಅದಕ್ಕೆ ಹೇಳುದು, ಅದನ್ನ ನೀವು ನಿಂತ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಸರ್ ಇನ್ನೊಂದು ಏನಪ್ಪಾ ಅಂದ್ರೆ, ಸೊ ಇವಾಗ ನಾವು ಧ್ಯಾನಿಗಳಾಗಿರೋದ್ರಿಂದ ಬೇರೆಯವ್ರ ತಪ್ಪನ್ನ ಕ್ಷಮಿಸ್ತೇವಿ. ಆದ್ರೂ ಅವು ಯಾರೋ ಏನೋ ಮಾಡಿದ್ರು ತಿರ್ಗಾ ನೆನಪು ಬರುತ್ತೆ ಸರ್. ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ತಿರ್ಗಾ ನೆನಪು ಬರುತ್ತೆ. ಸೊ ಆದ್ರೂನು ನಾವು ಇವಾಗ ಬುದ್ಧನ್ ಸ್ಥಿತಿ ತಲುಪಬೇಕಪ್ಪ ಅಂತಂದ್ರೆ, ಇವಾಗ ಬುದ್ಧ ಸರ್ ಹೆಂಗೆ ಅಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಬಂದು ಅವ್ನ ಮುಖದ ಮೇಲೆ ಉಗಿದ್ರು ಮುಖದ ಮೇಲೆ ಇರೋ ನಗು ಹೋಗಿದ್ದಿಲ್ಲ ಅಂದ್ರೆ ಆ ಸ್ಥಿತಿ ನಾವು ತಲುಪಬೇಕಂದ್ರೆ ಇದು ಧ್ಯಾನ ಮಾಡ್ತಾನೆ ಆ ಸ್ಥಿತಿ ಬರುತ್ತಾ ಸರ್ ನಮ್ಗೆ? ಧ್ಯಾನ ಮಾಡ್ತಾ ಮಾಡ್ತಾ ಆ ಸ್ಥಿತಿ ಬರ್ತದೆ. ಹಾ ಸರ್, ಅದೇ ಸ್ಥಿತಿ. ಹಾ ಸರ್, ಅದೇ ನಮ್ಗೆ ಇವಾಗ ನಾವು ಅದೇ ಪಡ್ಕೋಬೇಕಲ್ಲ ಸರ್. ಇವಾಗ ಯಾರ್ ಏನೇ ಅನ್ಲಿ, ನಮ್ಮ ಮುಖದ ಮೇಲೆ ನಗು ಹೋಗ್ಬಾರ್ದು. ಮಂದಿದಾರ ಅನ್ಲಿ ಬಿಡು ಅನ್ನೋ ಒಳಗಿಂದ ಬರ್ಬೇಕು ಸರ್. ಮೇಲ್ಗಡೆ ಬಾಯ್ಲೆ ಹೇಳ್ಬಿಟ್ಟು ಒಳಗಡೆ ನನ್ಗೆ ಹಿಂಗ ಅಂದ್ರಲ್ಲ ಅಂತಂದ್ರೆ ಅದು ಧ್ಯಾನಿಗಳ ಲಕ್ಷಣ ಆಗಲ್ಲ ಸರ್. ಬಟ್ ಒಳಗಿಂದ ಬಂತಪ್ಪ ಅಂದ್ರೆ ನಿಜವಾದ ಧ್ಯಾನಿಗಳ ಲಕ್ಷಣ ಆಗುತ್ತೆ. ಸೊ ಅದು ಮಾಡ್ತಾನೆ ಬರುತ್ತೆ ಹೊಟ್ಟೆ. ಒಳಗಿಂದ ಬರ್ಬೇಕಂದ್ರೆ ಅದು ನಿರಂತರ ಧ್ಯಾನ ಸಾಧನೆಯಿಂದ ಖಂಡಿತ ತನ್ನಷ್ಟು ತಾನೇ ಬಂದ್ಬಿಡ್ತದೆ. ಆಮೇಲೆ ಹಾ ಇದೆಲ್ಲ ಸರ್. ಏನು ಅಂತಂದ್ರೆ, ಚಕ್ರಗಳ ಆಕ್ಟಿವೇಶನ್ ಆಗೋದು ಅಂತಿಲ್ಲ. ಪ್ರತಿಯೊಂದು ಚಕ್ರಕ್ಕೂ ತನ್ನದೇ ಆದ ಲಕ್ಷಣಗಳಿವೆ. ಅಂದ್ರೆ ಕರುಣೆ, ನಮ್ಮಲ್ಲಿ ಕರುಣೆ ಅಂತೀವಿ, ಅಹಿಂಸೆ, ಕರುಣೆ, ಪ್ರೀತಿ, ವಿಶ್ವಾಸ, ಎಲ್ಲರನ್ನ ಇದು ಮಾಡೋದು, ಇದೆಲ್ಲ. ಆಮೇಲೆ ಏಕಾಗ್ರತೆ, ಪ್ರತಿಯೊಂದು ಒಂದೊಂದು ಚಕ್ರದಲ್ಲೂ ದಳಗಳು ಅಂತ ಹೇಳ್ತೀವಿ ನಾವು. ಆಯ್ತಾ? ಮೂಲಾಧಾರ ಚಕ್ರದಲ್ಲಿ ಒಂದು 4 ದಳ. ಹೀಗೆ ಎಲ್ಲಾ ಇದ್ರಲ್ಲೂ ಕೊನೆಗೆ ಸಹಸ್ರಾರಕ್ಕೆ ಹೋದಾಗ ಸಾವಿರಾರು ದಳಗಳು. ಆ ದಳ ಅಂತಂದ್ರೆ ಏನು ಅಂತಂದ್ರೆ, ಒಂದೊಂದು ದಳ ಒಂದೊಂದು ಗುಣವನ್ನ ಹೇಳ್ತಾ ಹೋಗ್ತದೆ. ನಮ್ಮಲ್ಲಿ ಚಕ್ರಗಳು ಆಕ್ಟಿವೇಶನ್ ಆಗೋದು ಅಂತಂದ್ರೆ, ಉದಾಹರಣೆಗೆ ಇಲ್ಲಿ ವಿಶುದ್ಧಿ ಚಕ್ರ ಆಕ್ಟಿವೇಶನ್ ಆಗೋದು ಅಂದ್ರೆ ಏನು? ವಾಕ್ಸಿದ್ಧಿ ಅವ್ರು ಏನು ಹೇಳ್ತಾರೆ ಅದು ನಡೀತದೆ. ಅವರು ಆಮೇಲೆ ಅವರಿಗೆ ಎಲ್ಲವನ್ನ ಸರಿಯಾಗಿ ಉಚ್ಚಾರ ಮಾಡ್ತಾರೆ. ಅದರಲ್ಲೂ ಸಂಸ್ಕೃತ ಸ್ತೋತ್ರಗಳನ್ನ ಇದನ್ನ ಹೇಳೋದಿರ್ಬೋದು, ಮತ್ತೆ ಕಂಠಪಾಠ ಮಾಡೋದು, ಒಳ್ಳೆ ಸಂಗೀತ, ಇದೆಲ್ಲ ಯಾವಾಗ ಏನು ವಿಶುದ್ಧಿ ಚಕ್ರ ಆಕ್ಟಿವೇಶನ್ ಆಗೋದು. ಮಣಿಪೂರಕ ಚಕ್ರ ತುಂಬಾ ಚೆನ್ನಾಗಿ ನಿಮ್ದು ಆಕ್ಟಿವೇಶನ್ ಇದೆ ಅಂತಂದ್ರೆ ಈಗ ಅಸ್ಟ್ರಲ್ ಟ್ರಾವೆಲ್ ಆಗೋದು. ಆಮೇಲೆ ಆ ಚಕ್ರಕ್ಕೆ ತನ್ನದೇ ಆದ ಗುಣಗಳು ನಮ್ಮಲ್ಲಿ ಶುರುವಾಗ್ತದೆ ಅಲ್ವಾ? ಆ ಅದು ತನ್ನಷ್ಟು ತಾನೇ ನಮ್ಮೊಳಗೆ ಶುರುವಾಗ್ಬಿಡ್ತದೆ. ಇದನ್ನ ಮಾಡಬಾರ್ದು, ಇದನ್ನ ಮಾಡ್ಬೇಕು ಅಂದ್ರೆ ಅವೇರ್ನೆಸ್ ಅನ್ನೋದು ತನ್ನಷ್ಟು ತಾನೇ ಬರ್ತದೆ. ಆ ಚಕ್ರ ಆಕ್ಟಿವೇಶನ್ ಆಗೋದು ಅಂದ್ರೆ ಅದೇ. ಹಾ ಸರ್. ಓಕೆ, ಥ್ಯಾಂಕ್ ಯು ಸರ್. ವೆರಿ ಗುಡ್. ಮಮತಾ ಮಾಸ್ಟರ್ ಹಾ ಸರ್, ನಮಸ್ತೆ ಸರ್. ನಮಸ್ತೆ ಎಲ್ಲ ಮಾಸ್ಟರ್ಸ್ಗೂ. ಸರ್ ಇವಾಗ ಪ್ರಾಬ್ಲಮ್ ಹೇಳಿದ್ರಲ್ಲ ಸರ್, ಹಿಂದಿನ ಜನ್ಮದ ಮಾಡಿದ್ದು ಮಕ್ಕಳಾಗಿ ಗಂಡಾಗಿ ಬರ್ತಾರೆ ಅಂತ. ಒಂದೊಂದು ಅನ್ಸುತ್ತೆ ಸರ್ ನನ್ಗೂನು. ಒಬ್ಬರ ಜೊತೆಲಿ ಇದ್ರೆ ತುಂಬಾ ಇರಿಟೇಷನ್ ಆಗ್ತಿರುತ್ತೆ. ಅವ್ರು ಹೋದ್ರೆ ಎಷ್ಟೊತ್ತಿಗೆ ಹೋಗ್ತಾರಪ್ಪ ನಮ್ಗೆ ಆಗುತ್ತೆ ಸರ್. ಸರ್ ಈಗ ಅವ್ರ ಜೊತೆನೆ ಇರ್ಬೇಕಾಗುತ್ತಲ್ಲ ಸರ್. ಇದನ್ನ ಸರಿ ಮಾಡ್ಕೊಳ್ಳೋದು ಹೆಂಗೆ ಸರ್? ಆ ಕರ್ಮದಿಂದ ನಾವು ಹೊರಗೆ ಬರೋದು ಹೆಂಗೆ? ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದು ಹೆಂಗೆ ಸರ್? ಸೊಲ್ಯೂಷನ್ ಏನ್ ಸರ್ ಇದಕ್ಕೆ? ಅದೇ, ಅವರು ಯಾರು ಹೇಗಿದ್ದಾರೆ ಹಾಗೆ ನಾವು ನಾ ಹೇಳಿದ್ನಲ್ಲ, ಕಷ್ಟನೂ ಇಲ್ಲ ಕಷ್ಟ. ಅವರು ಅಂದ್ರೆ ನಮ್ಗೆ ಕಷ್ಟ, ಅವರು ಅಂದ್ರೆ ನಮ್ಗೆ ಇಷ್ಟ. ಈಗ ನಾನು ಎಲ್ಲ ನಮ್ಮ ಈಗ ಒಬ್ಬ ಈಗ ಒಬ್ಬ ವ್ಯಕ್ತಿ ನಿಮಗೆ ಇಷ್ಟ ಇಲ್ಲ ಸರ್, ಕರೆಕ್ಟ್ ಆಗಿದೆ. ಓಕೆ, ಈಗ ಏನಾಗ್ತದೆ? ಹೌದು, ಒಂದು ನಿಮಿಷ. ನೀವು ಲೌಡ್ ಸ್ಪೀಕರ್ ಅಂತ ಮಾಸ್ಟರ್? ಇಲ್ಲ ಸರ್, ಬರೀ ಓಕೆ, ತಡಿ, ಇರ್ಲಿ. ಈಗ ಉದಾಹರಣೆಗೆ, ಈಗ ನಿಮ್ಗೆ ಒಬ್ಬ ವ್ಯಕ್ತಿ ಬಹಳ ಖುಷಿ ಅಂದ್ರೆ ಅವ್ರಂದ್ರೆ ಬಹಳ ಇಷ್ಟ ಅಂತಂದ್ರೆ ಎಷ್ಟು ಅಂದ್ರೆ, ಅವರು ಅಂದ್ರೆ ನಮ್ಗೆ ಬಿಟ್ಟು ಇರ್ಲಿಕ್ಕೆ ಆಗೋಲ್ಲ ಅನ್ನೋಷ್ಟು ಇಷ್ಟ. ಏನೋ ನಮ್ಮ ನಡುವೆ ಜಗಳ ಆಗ್ಬಿಡ್ತು. ಆಯ್ತಾ? ಜಗಳ ಆಯ್ತು. ಎಷ್ಟು ಅಂತಂದ್ರೆ ನಿನ್ನ ಮುಖ ನಾನ್ ನೋಡಲ್ಲ, ನನ್ನ ಮುಖ ನೀನ್ ನೋಡ್ಬೇಕು.
ಈ ಜನ್ಮದಲ್ಲೇ ನೀನ್ ನೋಡಲ್ಲ ನಾವು, ನೀನ್ ಸತ್ರು ಬರಲ್ಲ ನಾನು ಹೆಣಕ್ಕೆ ಅನ್ನುವಷ್ಟು ಜಗಳ ಆಗ್ಬಿಡ್ತು. ಆ ಹಿಂದಿನ ದಿವಸದವರೆಗೂ ಬಹಳ ಇಷ್ಟ, ಒಬ್ಬರನ್ನ ಬಿಟ್ಟು ಒಬ್ರು ಬಿಡಲ್ಲ, ಎಲ್ಲಿಗೆ ಹೋದ್ರು ಜೊತೆಗೆ ಹೋಗ್ತಾರೆ, ಬಂದ್ರು ಜೊತೆಗೆ ಬರ್ತಾರೆ, ಅಷ್ಟು ಇದಿರ್ತಾರೆ. ಮಾರನೇ ದಿವಸ ಏನ್ ಮಾಡ್ತಾರೆ, ಇನ್ನೊಂದ್ 2-3 ದಿವಸ ಆದ್ಮೇಲೆ, ವಾರ ಆದ್ಮೇಲೆ ಎಲ್ಲ ಒಂದ್ ಕಡೆ ಯಾವ್ದೋ ಒಂದ್ ಕಾರ್ಯಕ್ರಮದಲ್ಲೋ ಎಲ್ಲೋ ಮುಖಾಮುಖಿ ಆಗ್ತಾರೆ. ಅವಾಗ ಏನಾಗ್ತದೆ, ಅವ್ರನ್ನ ಕಂಡ್ರೆ ಇವಳಿಗೆ ಇರಿಟೇಷನ್ ಶುರು ಆಗ್ತದೆ ಅಲ್ವಾ. ಅವರು ಯೋ ಇದು ಯಾಕಾದ್ರೂ ಇಲ್ಲಿ ಬಂದಿದ್ಯೋ, ಅದನ್ನ ನಾನು ಯಾಕಾದ್ರೂ ಇಲ್ಲಿ ಬಂದೋ ಅಂತ ಶುರುವಾಗ್ತದೆ. ಯಾಕೆ? ವ್ಯಕ್ತಿ ಕಾರಣನಾ? ವ್ಯಕ್ತಿ ಕಾರಣ ಅಲ್ಲ, ನಮ್ಮ ಮನಸ್ಸಿನ ಭಾವನೆ ಕಾರಣ. ಯಾಕೆಂದ್ರೆ ಇದೇ ವಾರದ ಹಿಂದೆ ಅದೇ ವ್ಯಕ್ತಿ ನಮಗೆ ಎಷ್ಟು ಪಂಚಪ್ರಾಣ ಆಗಿದ್ದ, ಇವತ್ತು ಕೂಡ ಅದೇ ವ್ಯಕ್ತಿ ಅಲ್ವಾ. ಈ ಅವತ್ತಿದ್ದ ಗುಣಲಕ್ಷಣಗಳೇ ಅವತ್ತು ಇದ್ದಿದ್ದು, ಇವತ್ತು ಕೂಡ ಅದೇ ಗುಣಲಕ್ಷಣಗಳು ಇರೋದು. ಆದ್ರೆ ನಮಗೆ ಅವತ್ತು ಬಹಳ ಖುಷಿ ಆಗ್ತಾ ಇತ್ತು, ಇಷ್ಟ ಆಗ್ತಾ ಇತ್ತು. ಆದ್ರೆ ಇವತ್ತು ನಮಗೆ ಬಹಳ ಕಷ್ಟ ಆಗ್ತಾ ಇದೆ. ಎಷ್ಟು ಅಂದ್ರೆ ಅಲ್ಲಿ ನಿಲ್ಲಕ್ಕಾಗಲ್ಲ, ಕೂರಕ್ಕಾಗಲ್ಲ, ಎದ್ದು ಹೋಗ್ಬಿಡೋಣ, ಯಾಕಾದ್ರೂ ಬನ್ನು ಅನ್ನುವಷ್ಟು ಕಾರಣ ವ್ಯಕ್ತಿಯಲ್ಲ, ಆ ವ್ಯಕ್ತಿಯಲ್ಲ, ನಮ್ಮ ಮನಸ್ಸಿನ ಭಾವನೆ. ಇವರಲ್ಲಿ ಯಾಕೋ ನೆಗೆಟಿವ್ ಇದೆ, ಇವ್ರು ನಮ್ಗೆ ಆಗಲ್ಲ ಅನ್ನುವ ಮನಸ್ಥಿತಿನೇ ನಮಗೆ ಒಂದ್ ರೀತಿ ನಮಗೆ ಇರಿಟೇಷನ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಯಾರು ಹೇಗಿದ್ದಾರೆ ಹಾಗೆ ಸ್ವೀಕಾರ ಮಾಡಬೇಕು. ಆ ಆ ಆ ಒಂದು ಪರಿಸ್ಥಿತಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅಲ್ವಾ. ಅಲ್ಲಿ ಅದಕ್ಕೆ ಹೇಳೋದು, ಇಷ್ಟ ಅಂತನೂ ಇಲ್ಲ, ಕಷ್ಟ ಅಂತನೂ ಇಲ್ಲ, ಎಲ್ಲರನ್ನು ನಾವು ಅವ್ರು ಹೇಗಿದ್ದಾರೆ ಹಾಗೆ ಸ್ವೀಕಾರ ಮಾಡುವುದನ್ನು ಕಲಿಯಬೇಕು. ಆ ನೀವೇ ಹೇಳಿ, ಹೌದೇ ಅಲ್ಲ ಹೇಳಿ. ಆ ವ್ಯಕ್ತಿದ್ ಈಗ ನೀವು ವ್ಯಕ್ತಿ ತಪ್ಪು ನನ್ನ ತಪ್ಪು. ಸರ್ ಅದು ಪ್ರಾಕ್ಟಿಕಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾದ್ರೆ ತುಂಬಾ ಕಷ್ಟ ಇದೆ ಸರ್. ಥಿಯರಿ ಹೇಳೋದು ಕೇಳಿಸ್ಕೊಳ್ಳೋದು ಇಷ್ಟ, ಪ್ರಾಕ್ಟಿಕಲ್ ಆಗಿ ಅದು ಅನುಭವಿಸಿದಾಗ ತುಂಬಾ ನೋವಾಗುತ್ತೆ ಸರ್. ಅದಕ್ಕೆ ಆ ಸೊಲ್ಯೂಷನ್ ಕಂಡಿಡ್ಕೊಂಡು ಅದನ್ನ ಇದ್ ಮಾಡ್ಬೇಕು, ಪ್ರೋಸೆಸ್ ಮಾಡ್ಬೇಕು ಅಷ್ಟೇ ಸರ್. ಅದಕ್ಕೆ ನಾವು ಎಕ್ಸ್ಪೆಕ್ಟೇಷನ್ ಅದು ದುಃಖಕ್ಕೆ ಕಾರಣ. ಆಯ್ತಾ, ಬಿಟ್ಟಾಕ್ಬಿಡೋದು, ಅವ್ರು ಹೀಗೆ ಅಂದ್ರೆ ಇಲ್ಲ ಅಂದ್ರೆ ಸಂತೋಷ, ಇಲ್ಲ ಅಂದ್ರೆ ಹಾಗಿರ್ಬೇಕಿತ್ತು, ಹಾಗೆ ನೋಡ್ಕೋಬೇಕು ಅಂತ ನಮ್ಮಲ್ಲಿ ಯಾಕೆಂದ್ರೆ ಅವ್ರು ಒಂದ್ ವೇಳೆ ಇಟ್ಕೊಳ್ಳೋದ್ರಲ್ಲಿ ಅಲ್ವಾ. ಇಲ್ಲ ಹಾಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಪಾರ್ವತಮ್ಮ ಮಾಸ್ಟರ್ ಮಾತಾಡಿ. ಅನ್ಮ್ಯೂಟ್ ಮಾಡಿ ಮೇಡಮ್. ಕೇಳಿಸ್ತಾ ಇದೆ ಸರ್. ಸರ್ ಅದು ನಮ್ ಜೀವನದಲ್ಲಿ ಹೇಗೆ ಅಂದ್ರೆ, ನನ್ ಮದುವೆಗಿಂತ ಮುಂಚೆನೆ ಮಗ ಇದ್ದ, ನಮ್ಮ ಯಜಮಾನ್ರಿಗೆ ಇನ್ನೊಬ್ರು ಹೆಂಡತಿ ಇದ್ರು. ಅವರು ನಾನು 25 ವರ್ಷ ಸಾಕ್ದೆ ಸರ್, ನಾನು ತುಂಬಾ ಚೆನ್ನಾಗೇ ನೋಡ್ಕೊಂಡೆ, ಅವನು ನನ್ನ ಅಮ್ಮ ಅಂತ ಚೆನ್ನಾಗಿ ನೋಡ್ಕೊಂಡ. ಆದ್ರೆ ಅವನು 25 ವರ್ಷ ಆಗಿ ಅವ್ನು 30 ವರ್ಷ ಆಗಿತ್ತು ಸರ್. ಅವ್ನು ನಾಳೆ 1ನೇ ಕ್ಲಾಸ್ ಓದ್ತಾ ಇದ್ದ, ಅವ್ನು ಬಂದ 7 ವರ್ಷ ಆಗಿತ್ತು. ಆದ್ರೆ ಅವನು ಸೂಸೈಡ್ ಮಾಡ್ಕೊಬಿಟ್ಟ ಸರ್. ನನಗೆ ತುಂಬಾ ನೋವು ಕೊಟ್ಟು ಹೊರಟೋಗ್ಬಿಟ್ಟ. ಇದು ಯಾವ ಅರ್ಥಕ್ ಬರುತ್ತೆ ಸರ್? ಸೂಸೈಡ್ ಮಾಡ್ಕೊಂಡ್ರೆ ಅದೇ ಅವ್ರು ಮಾಡಿದ್ದು ಅವ್ರಿಗೆ ತಪ್ಪಾಗ್ತದೆ ಒಂದ್ ರೀತಿಲಿ. ಯಾವ ಅರ್ಥ ಅಂತಂದ್ರೆ, ನೀವು ಯಾಕೆ ಹಚ್ಕೊಳಕ್ ಹೋಗ್ಬಾರ್ದು ಜಾಸ್ತಿ. ಅದು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದ ಸರ್, ನನ್ನ ಅಮ್ಮ ಅಂತ, ನಾನು ನಮ್ಮ ಮಗ ಅಂತ ಅಷ್ಟು ಚೆನ್ನಾಗಿದ್ದು ಸರ್. ನಾವು ನನ್ ಮಗ ಹೊಟ್ಟೆಲ್ ಹುಟ್ಟಿರೋ ಮಗುನ್ ತರ ನೋಡ್ಕೊಂಡಿದ್ದೆ ಸರ್. ಅವನು ನಮ್ಮ ಅಮ್ಮನೇನ, ಆ ಅಮ್ಮಗಿಂತ ಈ ಅಮ್ಮ ನನ್ನ ಚೆನ್ನಾಗ್ ನೋಡ್ಕೊಂಡವ್ರೆ ಅಂತ ಅಷ್ಟೇ ಅಭಿಮಾನ ಇಟ್ಟಿದ್ದ. ಒಂದು ದಿನ ನಾನು ಹೊಡೆದ್ರುನು ಒಬ್ರ ಹತ್ರ ಹೇಳ್ಕೊಂಡಿರ್ಲಿಲ್ಲ, ಅಷ್ಟು ಒಳ್ಳೆ ಮಗ ಆಗಿದ್ದ. ಅದೇನಾಯ್ತೋ ಏನೋ, ಅವ್ನ್ ಕಷ್ಟಕ್ ಸಿಗಾಕೊಂಡಿದ್ದ, ನಾನೆಲ್ಲ ಹೆಲ್ಪ್ ಮಾಡಿದ್ದೆ. ಅದು ಸಾಲ ಮಾಡ್ಕೊಂಬಿಟ್ಟಿದೀನಿ ಕಣಮ್ಮ ಅಂತ ಹೇಳ್ದ. ಸರಿ, ಒಡವೆ ಎಲ್ಲ ಕೊಟ್ಟು ಹೆಲ್ಪ್ ಮಾಡಿದ್ದೆ. ಆದ್ರೂ ಅವ್ನು ಈ ತರ ನನಗೆ ಮೋಸ ಮಾಡಿ ಹೊಂಟೋಗ್ಬಿಟ್ನಲ್ಲ, ಅದು ನೋವು ಹೋಗ್ತಾನೆ ಇಲ್ಲ ಸರ್. ಯಾವ ತರ ಏನ್ ಮಾಡ್ಲಿ, ಅದು ಯಾಕೆ ಹಿಂಗ್ ಮಾಡ್ದ? ನಿಮ್ಮ ಹೇಳನಲ್ಲ, ನೀವು ಅದನ್ನ ಅವ್ರದ್ದು ಅಷ್ಟೇ, ನಿಮ್ಮ ಒಂದು ಋಣಾನುಬಂಧ ಅನ್ನೋದು ಅಷ್ಟಕ್ಕೆ ಮುಗೀತು. ಅದ್ರಲ್ಲಿ ನೀವು ಅದಕ್ಕೆ ಸಾಲನೋ ಕಾರಣ ಅಲ್ಲ, ನೀವು ಪ್ರೀತಿ ತೋರಿಸಿದ್ದು ಕಾರಣ ಅಲ್ಲ, ಯಾವ್ದು ಕಾರಣ ಅಲ್ಲ. ಅಲ್ಲ, ನಾನು 25 ವರ್ಷ ಸಾಕಿದ್ದಕ್ಕೆ ಏನಾಯ್ತು ಸರ್? ಏನ್ ಬಂತು? ಅದಕ್ಕೆ ಹೇಳಿದೆ ನಾನಿಲ್ಲಿ, ಇದು ಮೊದಲನೇ ಕೆಟಗರಿ ಕೇಸ್ ಇದು.
ಫಸ್ಟ್ ಕ್ಯಾಟಗರಿ ಹೇಳಿದ್ನಲ್ಲ, ನಾವು ನಂಬಿಕೆ ದ್ರೋಹ ಮಾಡಿರ್ತೀವಲ್ಲ, ಕಳ್ಕೊಂಡಾಗ ಅವ್ರು ಹೇಗೆ ಅನುಭವಿಸಿರ್ತಾರ ಅದನ್ನ ನಾವು ರಿಯಾಕ್ಟ್ ಮಾಡ್ಲಿಕ್ಕೆ ಬಂದಿರ್ತೀವಿ. ಹ್ಮ್ ನೀವು ಕೊರಗೋದ್ರಿಂದ ಅದು ನಿಮ್ಮ ಆತ್ಮಕ್ಕೆ ಮಾಡುವ ದ್ರೋಹ. ಅವ್ರಿಗೇನು ಅದ್ರ ಬಗ್ಗೆ ಇದಿರಲ್ಲ, ಕೊರಗಿರಲ್ಲ. ಹೋದವರಿಗೆ ಅದ್ರ ಬಗ್ಗೆ ಸ್ವಲ್ಪವೂ ಪಶ್ಚಾತ್ತಾಪ ಅನ್ನೋದಿರಲ್ಲ. ಅವರು ಸೂಸೈಡ್ ಮಾಡ್ಕೊಂಡಿದ್ರಲ್ಲ, ಅವ್ರು ಲೋಕಕ್ಕೆ ಹೋಗಿರ್ತಾರೆ ಸರ್. ಅವ್ರು ಎಲ್ಲಿಗೆ ಲೋಕಕ್ಕೆ ಹೋಗ್ತಾರೆ ಮೇಡಮ್, ಇಲ್ಲೇ ಅಪೇತವಾಗಿ ತಿರುಗ್ತಾ ಇರ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕು, ನಾವು ಸಹಾಯ ಮಾಡ್ಬೇಕು ಅಂದ್ರೆ ಯಾವ ರೀತಿ ಈ ಮಾಡ್ಬೇಕು? ಕರ್ಮ ವೃಕ್ಷಾಲನೆ ಆಗ್ತದಲ್ಲ, ಅವಾಗ ಅವರಿಗೆ ಪ್ರೇಯರ್ ಮಾಡಿ ಸದ್ಗತಿ ಮಾಡಿಸಿ ಅಷ್ಟೇ. ಓಕೆ. ಬೆಳಿಗ್ಗೆ ಕರ್ಮ ವೃಕ್ಷಾಲನೆ ಇರ್ತದಲ್ಲ, ಹಾ, ಅವೇರ್ನೆಸ್ ಅಲ್ಲಿದ್ದು ಅವರಿಗೆ ಒಂದು ವೇಳೆ ಸದ್ಗತಿ ಆಗಿಲ್ಲ ಅಂದ್ರೆ ಯಾವ ತರ ಕೇಳ್ಕೋಬೇಕು ಸರ್? ನಾನು ಅಲ್ಲಿ ಗೈಡ್ ಮಾಡ್ತಾ ಇರ್ತೀನಿ, ಅದನ್ನು ಫಾಲೋ ಮಾಡಿ ಅಷ್ಟೇ. ಹಾ, ಓಕೆ ಓಕೆ, ಥ್ಯಾಂಕ್ ಗಾಯತ್ರಿ ಮಾಸ್ಟರ್ ಮಾತಾಡಿ. ಗಾಯತ್ರಿ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ಮತ್ತೆ ಸರ್ ಅದೇ ಅವ್ರು ಹೇಳಿದ್ರಲ್ಲ ನಮ್ಗೆ ಹಾ. ತೊಂದ್ರೆ ಅಂತ. ಈಗ ಈಗ ಗೂಢಕೇಶ ಆಗ್ಲಿ ಧ್ಯಾನಕ್ಕಾಗ್ಲಿ ಬಂದಿರೋಲ್ಲ ಮುಕ್ಕಾಲ್ ಭಾಗ ಈ ನೋವಿಂದನೇ ಬಂದಿರೋದು ಸರ್ ಅಲ್ಲಿಗೆ. ಇಲ್ದೆ ಎಲ್ಲಾ ಚೆನ್ನಾಗಿದ್ಬಿಟ್ಟಿದ್ರೆ ಅಲ್ಲಿಗೆ ಯಾರು ಬರ್ತಾನೆ ಇರ್ಲಿಲ್ಲ. ಆದ್ರಿಂದ ನಾನ್ ಹೇಳ್ತೀನಿ, ಪತ್ರಿ ಸರ್ ಹೇಳೋದು ಅದನ್ನೇ. ಅವ್ರು ಯಾವಾಗ ನಮ್ಗೆ ಯಾಕೆ ಕಷ್ಟ ಬರುತ್ತೆ ಅಂದ್ರೆ, ಕಷ್ಟ ಬಂದಾಗ್ಲೇ ನಾವು ಅಲ್ಲಿಗೆ ಬರೋದು. ಧ್ಯಾನಕ್ಕೆ ಆಗ್ಲಿ ನಮ್ಗೆ ಆಧ್ಯಾತ್ಮಿಕ ಸಿಗ್ತದೆ. ಅದು ಒಳ್ಳೇದಕ್ಕೆ ಅಂತ ತಿಳ್ಕೊಬೇಕು ನಾವು ಅಂತ ಹೇಳಿದ್ರು. ಅವಾಗ ನಮ್ಗೂನು ಅವಾಗ ಅರ್ಥ ಆಯ್ತು ಸರ್ ನಮ್ಗೆ. ಈಗ ನಮ್ಗೆ ಇದು ಬರೀ ಈ ಮಾಮೂಲಿ ಈ ಪ್ರಪಂಚದಲ್ಲಿ ಏನು ಇಲ್ಲ ಸರ್. ಈಗ ಏನು ಇಲ್ಲ. ನಾವು ಎಲ್ಲಾರ್ಗು ನೋಡಿ ಪ್ರತಿಯೊಬ್ರು ಕಷ್ಟನ ಹೇಳ್ಕೊತಾ ಇರ್ತಾರೆ. ಜೀವನನೇ ಬೇಜಾರಾಗ್ಬಿಡ್ತದ ಮಾತ್ರ ಎಲ್ಲಾರ್ಗುನುವೆ. ಈಗ ಅದ್ ಗೂಢಕೇಶ ಧ್ಯಾನ ಬಂದದ್ದು ನಮ್ಗೆ ತುಂಬಾ ಒಂಥರ ತುಂಬಾ ಸಂತೋಷ ಆಗ್ಬಿಟ್ಟಿದೆ ಸರ್. ನೋಡಿ ಎಷ್ಟು ಖುಷಿಯಾಗಿ ಎಲ್ಲಾರು ಹೇಳ್ಕೊತಾರೆ ಎಕ್ಸ್ಪೀರಿಯನ್ಸ್. ಇದ್ರಲ್ಲಿ ಇರೋದು ಇದು ಯಾವ್ದ್ರಲ್ಲಿ ಇರೋದು ಸರ್. ಇವಾಗ ಕಲಿಯುಗದಲ್ಲಿ ಅಂತ್ಯ ಆಗ್ತಾ ಇದೆ, ಈಗ ಸತ್ಯಯುಗ ಬರ್ತಾ ಇದೆ ಅನ್ನೋ ನಮ್ಗೆ ಎಲ್ಲಾರ್ಗುನು ಮೈಂಡ್ ಇದಾಗ್ತಾ ಇದೆ ಸರ್. ಎಲ್ಲಾರ್ಗುನು ಕ್ಲಿಯರ್. ನೀವಂತೂ ಚೆನ್ನಾಗಿ ಎಲ್ಲಾರ್ಗುನು ಒಂದ್ ಒಳ್ಳೆ ಮಾರ್ಗ ತೋರಿಸ್ತಾ ಇದೀರಿ. ತುಂಬಾ ಕೋಟಿ ಕೋಟಿ ನಮಸ್ಕಾರ ಸರ್ ನಿಮ್ಗೆ. ಇವ್ರು ಹೇಳಿದ್ರಲ್ಲ ನೋವು ಅಂದ್ರೆ, ಈಗ ಮನೇಲೆ ಇರ್ತಾರೆ ಅಂದ್ರೆ ಏನ್ ಮಾಡಕ್ಕಾಯ್ತದ? ಅವ್ರ ಕರ್ಮ. ನೀವ್ ಹೇಳ್ದಂಗೆ ಅವ್ರ ಕರ್ಮಗಳು. ನಮ್ದು ಇವಾಗ ನಾವೇನ್ ತಿಳ್ಕೊತೀವಿ ಗೊತ್ತಾ? ನಮ್ಗೂ ನೋವು ಬಂದಾಗ, ಇದು ಹೋದ್ ಜನ್ಮದ ಕರ್ಮ, ಅದನ್ನ ನಾವ್ ಇವಾಗ ಅನುಭವಿಸ್ತಾ ಇದೀವಿ. ಈ ಜನ್ಮದಲ್ಲಂತೂ ಏನು ತಪ್ಪು ಮಾಡಿಲ್ಲ. ನಾವ್ ಚಿಕ್ಕ ಹುಡುಗಿ ಇದನ್ನ ಸರ್. ನಾವು ಚಿಕ್ಕದ್ರಿಂದನೂ ಬೆಳಗ್ಗೆನೆ ನೆನ್ಸ್ಕೊಂಡು ಇವತ್ತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಳ್ಳೆ ಕೆಲಸ ಮಾಡಿದ್ರು. ರಾತ್ರಿ ಮಲಗ್ಕೊಂಡಾಗ ಒಂದ್ಸರಿ ಇವತ್ತು ಏನ್ ಮಾಡಿದೀನಿ ಈ ದಿನ, ನಾನು ಏನೇನ್ ಕೆಲಸ ಮಾಡ್ದೆ, ಅಕಸ್ಮಾತ್ ಏನಾದ್ರು ತಪ್ಪು ಮಾಡಿದ್ನಾ, ಯಾರಿಗಾರು ಮನಸ್ಸು ನೋಯಿಸಿದ್ನ ಜ್ಞಾಪಕ ಮಾಡ್ಕೊಳ್ಳೋದು. ಇವತ್ತು ಮಾಡಿದ ತಪ್ಪು ನಾಳೆ ಮಾಡಬಾರ್ದು. ತಿರ್ಗಿ ಮತ್ತೆ ನಾಳೆ ಬೆಳಗ್ಗೆ ಸಂಜೆವರೆಗೂ ನೆನ್ಸ್ಕೊಳ್ಳೋದು. ಎಲ್ಲ ಹಿಂಗೆ ಕರೆಕ್ಷನ್ ಮಾಡ್ಕೊಂಡ್ ಬಂದಾಗ ನಾವು ಆಗ ಸರಿಯಾಗಿ ಆಗ್ತೀವಿ ಸರ್. ಆಮೇಲೆ ನಾವು ಹಿಂದಿನ ಜನ್ಮದ್ದು ಈ ಸರಿ ಏನೋ ಚೆನ್ನಾಗೇ ಇರ್ತೀವಿ. ಹೋದ್ ಜನ್ಮದ ಏನಿರ್ತೋ ಅದನ್ನ ನಾವು ಅನುಭವಿಸ್ಲೇಬೇಕು. ಈಗ ಬೇರೆಯವರು ಅವ್ರು ಮಾಡೋದಂಗೆ ಕಂಟಿನ್ಯೂಸ್ ಆಗಿ. ಕೃಷ್ಣ ಪರಮಾತ್ಮ ಅಂತ ದೇವತೆಗಳಿಗೆ ತಪ್ಪಲಿಲ್ಲ. ಮಹಾಭಾರತ ನೋಡ್ಬಿಟ್ರೆ ನಾವು ಸರ್ ಎಷ್ಟು ಸರಿ ನೋಡಿದೀವಿ ನಾವು ಅಂದ್ರೆ ನೋಡಿ ನಿಜವಾಗ್ಲೂ ಭೀಷ್ಮ ಅವ್ರದ್ದು ನನ್ಗೆ ಎಷ್ಟು ತ್ಯಾಗ ಬುದ್ಧಿ. ಅವ್ರ ತರ ಎಲ್ ಬರ್ತಾರೆ? ನಮ್ಗೆ ಅವ್ರದ್ದು ಲೈಫ್ ಇಷ್ಟ ಆಯ್ತು ಸರ್ ತುಂಬಾ ಮಹಾಭಾರತದಲ್ಲಿ. ಯಾಕೆಂದ್ರೆ ಅವ್ರು ಫುಲ್ ಸತ್ಯವತಿ ಒಂದು ದಡ್ಡಿ. ಅವಳು ಒಂದು ಸಣ್ಣ ಬುದ್ಧಿಯಿಂದ ಇಡೀ ಮಹಾಭಾರತನ ನೋಡ್ತಾ ಇತ್ತು. ಸೆಲ್ಫಿಶ್ ಅವಳು. ಆತರ ಮಾಡಿದ್ಲು. ಮಗ ಅಂತ ಹುಟ್ಟದ ಆತರ ಅದೆಲ್ಲ ನೋಡ್ಬಿಟ್ರೆ ಜನಗಳು ಡೈಲಿ ನೋಡ್ಬೇಕು ಅದನ್ನ. ಅವ್ರ ಲೈಫು ಅರ್ಥ ಆಗುತ್ತೆ. ಒಬ್ಳು ತಪ್ಪಿಂದ ಇಡೀ ಮಹಾಭಾರತ ನೋಡ್ತಾ ಇತ್ತು. ಇವನ್ ದುರ್ಯೋಧನೆ ಅಂತವನು. ಇವರೆಲ್ಲ ನೋಡಿದ್ರೆ ನಾವು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗ್ತೀವಿ. ಈಗ ಎಲ್ಲಾರ್ಗು ಈ ಕೃಷ್ಣ ಪರಮಾತ್ಮನ್ಗೆ ತಪ್ಪಿಲ್ಲ. ಲೋಕ ಕಲ್ಯಾಣಕ್ಕೋಸ್ಕರ ಅವರು ಎಲ್ಲ ಮಾಡಿದ್ರು. ಈಗ ಅವ್ರಿಗೂನು ಶಾಪ ಕೊಟ್ರು. ಗಾಂಧಾರಿ ಶಾಪ ಕೊಟ್ಲು. ಕೃಷ್ಣ ಪರಮಾತ್ಮನೇ ಅನ್ಭವಿಸ್ಬಿಟ್ರು. ಅಂತದ್ರಲ್ಲಿ ನಮ್ದೆಲ್ಲ ಯಾವ ಲೆಕ್ಕ ಸರ್ ಅಲ್ವಾ? ನಮ್ ಕರ್ಮ ಫಲ ನಾವು ಅನುಭವಿಸ್ಲೇಬೇಕು ಪ್ರತಿಯೊಬ್ರುನುವೆ. ಆಮೇಲೆ ಈ ಜೀವನದಲ್ಲಿ ನಮ್ಗೆ ಕಷ್ಟ ಅವ್ರು ಹೇಳ್ತಾರೆ, ಹಿಂಗ ನಾವು ಅನ್ಭವಿಸ್ಬೇಕು, ಅವ್ರ ಜೊತೆಲಿ ಇರ್ಬೇಕು ಹಂಗಂತ ಅಂದ್ರೆ ಅವ್ರು ಮಾಡೋದು ನಮ್ಗೆ ಇದೊಂದು ಸಿಕ್ಬಿಟ್ಟಿದೆಲ್ಲ. ನಮ್ಗೆ ಆಧ್ಯಾತ್ಮ ಸಿಕ್ಕಿದೆಲ್ಲ ಧ್ಯಾನ. ಅದು ಅದನ್ನೇ ಹೇಳೋದು ನಾವೇನಂತಂದ್ರೆ, ಈಗ ಹ್ಮ್ ನೀವು ಇವತ್ತಿನ ಪರಿಸ್ಥಿತಿಯನ್ನ ನಾವು ಅಸೆಪ್ಟ್ ಮಾಡ್ಬೇಕು. ಹೌದು ದುಃಖ ಪಡ್ಕೊಂತ ಇರಬಾರ್ದು. ಹೌದು. ಗೋಲ್ಡನ್ ಅಪಾರ್ಚುನಿಟಿ ನಮ್ಗೆ ಸಾಧನೆ ಮಾಡುವವರಿಗೆ. ಹಾ ಸರ್, ಇದಕ್ ಬಂದಿರೋದೇ ನಾವ್ ಅದರಿಂದ. ಇಲ್ದಲ್ಲಿ ಎಲ್ಲಿ ಬರ್ತೀವಿ? ಪತ್ರಿಜಿ ಸರ್ ಅದನ್ನೇ ಹೇಳ್ತಾರೆ ನೋಡ್ರಿ, ತುಂಬಾ ಬಹಳ ಬಹಳ ಅಲ್ಲ, ಇರ್ಬಾರ್ದು ಅಂತಲ್ಲ. ಒಂದ್ ವೇಳೆ ಆತರ ಇಲ್ಲದೆ ಇರುವವರಿಗೆ
ಯಾವ ರೀತಿ ನಾವು ಯೋಚನೆ ಮಾಡ್ಬೇಕು, ಅದನ್ನ ನಾವು ಹೆಂಗೆ ಹ್ಮ್ ಪಾಸಿಟಿವ್ ಆಗಿ ತಗೊಳ್ಬೇಕು ಹ್ಮ್ ಅಂತ. ಹ್ಮ್ ಆ ಈಗ ಬಾಳ ಪಾಪ ಚೆನ್ನಾಗಿ ನೋಡ್ಕೊಂತಾರೆ ಅಂತಂದ್ರೆ ಈ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದು. ಹೌದು ಹೌದು. ಕೆಲವರಿಗೆ ಅಂತ ರಾತ್ರಿ ಇಡೀ ಕೂರ್ಲಿಕ್ಕೆ ಬಿಡೋಲ್ಲ. ಹಾ 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 ಚಾಲೆಂಜಸ್ಗಳಿದೆ. ಹಾ ಬಾಳ ಈಗ ನಮ್ಗೆ ಅದು ಹಂಗಾಗಿ ಆಗಿ ನಾವು ಇಲ್ಲಿ ಆಧ್ಯಾತ್ಮಕ್ ಬಂದಿದೀವಿ. ಇದೇ ಹ್ಮ್. ನೀವ್ ಹೇಳ್ದಂಗ್ ಗೋಲ್ಡನ್ ಅಪರ್ಚುನಿಟಿ ನಮ್ಗೆ. ಈ ಲೈಫಲ್ಲಿ ಏನಿದೆ ಮಾಮೂಲಿ ನಿಜ ಜೀವನದಲ್ಲಿ ಏನಿಲ್ಲ, ಬರೀ ಕಷ್ಟ ನೋವು ನಲ್ವು ಅದ್ ತಿಳ್ಕೊಂಬಿಟ್ಟನ್ ಮನುಷ್ಯ. ನಮ್ಗ್ ಅದ್ ಬೇಡಕ್ಕೆ ಬಿಡ, ನಮ್ಗ್ ಧ್ಯಾನ ಸಿಕ್ಕಿದೆ. ಈಗ ನಾನ್ ನಿಜವಾಗ್ಲೂ ನನ್ ಕಷ್ಟ ಕೊಟ್ಟವ್ರು ನಾನು ಹೇಳ್ತೀನಿ, ತುಂಬಾ ಥ್ಯಾಂಕ್ಸ್. ನಿಜವಾಗ್ಲೂ ನಾನು ಎಷ್ಟು ಸರಿ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಸರ್. ನೀವ್ ಏನೇ ಮಾಡಿದ್ರು ನಮ್ಗೆ ಒಳ್ಳೇದಾಗ್ಬಿಟ್ಟಿದೆ. ಏನೋ ಭಗವಂತ ನಮ್ಗೆ ಇಲ್ಲಿ ತಂದ್ ಹಾಕ್ಬಿಟ್ಟವ್ರಲ್ಲ, ಅದು ನನ್ಗೆ ತುಂಬಾ ಸಂತೋಷ. ಎಲ್ಲರೂ ಸಂತೋಷ ಪಡ್ಬೇಕು. ನಾ ಇಲ್ಲಿಗ್ ಯಾರ್ ಬಂದಿದೀವಲ್ಲ ನಾವು. ಯಾರು ಏನೇ ಮಾಡ್ಲಿ, ನಾವು ಸರ್. ನಮ್ಮಲ್ಲಿ ಉದ್ದೇಶಗಳು ಒಳ್ಳೇದಿದ್ರೆ, ನಾವು ಹ್ಮ್ ಯಾವಾಗ್ಲೂ ಅದನ್ನ ಪಾಸಿಟಿವ್ ಆಗಿ ತಗೊಳ್ತಾ ಇದ್ರೆ ನಮ್ಮ ಲೈಫಲ್ಲಿ ಅದು ಪಾಸಿಟಿವ್ ಆಗಿ ನಡೀತಾ ಹೋಗ್ತದೆ. ಹೌದು, ನಾನೇನ್ ಹೇಳೋದು ಗೊತ್ತಾ ಸರ್, ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವ್ರು ಮಾಡಿದ್ರೆ ಅವ್ರ ಕರ್ಮಫಲ ಅವ್ರು ಅನುಭವಿಸ್ತಾರೆ. ನಾವು ಕರೆಕ್ಟಾಗೆ ನಮ್ದು ಕರ್ತವ್ಯ ನಾವು ಮಾಡ್ಬಿಡ್ಬೇಕು. ಅಕಸ್ಮಾತ್ ಅವ್ರು ಏನಾರು ಅಂದ್ರೆ ನಮ್ಗೇನು ಆಗಲ್ಲ. ಅದು ನಾವು ದೇವ್ರ ನಂಬ್ಕೊಂಡು ಒಳ್ಳೆ ಒಳ್ಳೆ ಕೆಲಸ ಜನಗಳಿಗೆ ಆದಷ್ಟು ಸೇವೆ ಮಾಡ್ಬೇಕು. ಕೈಲಿ ಕೊಡೋಕಾಗದ್ರೆ ಒಂದ್ ಒಳ್ಳೆ ಮಾರ್ಗ, ಇಲ್ಲಿ ಒಳ್ಳೆ ಕಡೆ ದಾರಿ ಇದೆ ಹೋಗಿ. ಒಂದೊಂದ್ ಊರ್ನ ಉದ್ಧಾರ ಮಾಡ್ಬೋದು ಸರ್ ನಾವು. ನಾವು ಹೋಗ್ ಒಂದ್ ಊರ್ಗೆ ಹಳ್ಳಿಗೆ ಹೋಗಿ ನಾನು ಫುಲ್ ಅಲ್ಲಿ ಸೋಷಿಯಲ್ ಸರ್ವಿಸ್ ಮಾಡ್ದೆ. ಮಕ್ಳೆಲ್ಲ ಓದಕ್ ಹೋದ್ರಲ್ಲ, ನಾನೆಲ್ಲ ಜನಗಳಿಗೆಲ್ಲ ಅವ್ರ ಮನೆ ಹತ್ರ ಹೋಗಿದ್ದೀನಿ ನಾನು. ಅವ್ರ ಮನೆ ಹತ್ರ ಹೋದ್ರೆ ಲೋನ್ಗಳು ಅದು ಇದು ಕೊಡ್ಸೋದು, ಗೌರ್ಮೆಂಟ್ ಇಂದ ಕೊಡ್ತಾವ್ರೆ ಎಲ್ಲ ಮಾಡೋದಕ್ಕೆ ಏನೇನ್ ಕಷ್ಟ ಇರ್ತದೆ ಎಲ್ಲ ಸಾಲ್ವ್ ಮಾಡಕ್ ಹೋದ್, ಟ್ರೈನಿಂಗ್ಗಳು ಕೊಡ್ಸೋದು ಎಲ್ಲ ಹೋದ್ರೆ ಅವ್ರೇನೋ ಕೇಳೋರು ಗೊತ್ತಾ ಸರ್, ನಿಮ್ಗೇನ್ ಸಿಗುತ್ತೆ ಬಂದು ಇದೆಲ್ಲ ಹೇಳ್ತಾ ಇದ್ರಲ್ಲ ಅನ್ನೋರು. ಆದ್ರೆ ಈಗಿನ ಕಾಲದಲ್ಲಿ ಆತರ ಹೆಲ್ಪ್ ಮಾಡೋರು ಯಾರು ಇಲ್ವಲ್ಲ. ಮನೆ ಹತ್ರ ಹೋಗಿ ಹೇಳಿದ್ರೆ ಹಂಗೆ ತಾನೆ ಅವ್ರಿಗೆ ಅನ್ಸೋದು. ಅಂದ್ರೆ ಆಮೇಲೆ ಜನರ ತಲೆ ಎಲ್ಲ ಏನಾದ್ರೂ ಲಾಭಕ್ಕಾಗಿ ಮಾಡ್ತಾರೆ ಎಲ್ಲರೂ. ಹಾ ಹಂಗ ಅನ್ಕೊಬಿಡ್ತಾರೆ. ಯಾರು ಏನ್ ಮಾಡ್ತಾರೆ, ಇದನ್ನ ಹಾ ಹೇಳ್ಕೊಟ್ಟು ಇದ್ರಲ್ಲಿ ಏನೋ ಸಿಗ್ತದೆ. ಏನೋ ಸಿಗ್ತದೆ ಅನ್ಕೊಬಿಡ್ತಾರೆ. ಆಮೇಲೆ ಫುಲ್ ಎಲ್ಲಾ ಮಾಡದ್ಮೇಲೆ ಎಲ್ಲಾರ್ಗೂ ಗೊತ್ತಾಯ್ತು. ಈಗ ಆತರ ನನಗೇನ್ ಗೊತ್ತಾ, ಈ ದೇಹ ಭೂಮಿಗ್ ಬಂದ್ಮೇಲೆ ಹಂಗೆ ಹುಟ್ಟಿ ಹಂಗೆ ಸಾಯ್ಬಾರ್ದು. ಏನಾದ್ರು ನಮ್ ಮಕ್ಳಿಗೂ ಅದೇ ಹೇಳುದು. ಮಾಮೂಲಿ ಎಲ್ಲಾರು ಓದ್ದಂಗ್ ಓದ್ಬಿಟ್ಟು ಹಂಗೆ ಇದಾಗೋದಿಲ್ಲ. ಗುಂಪಲ್ ಗೋವಿಂದ ಆಗ್ಬಾರ್ದು. ಏನಾದ್ರು ಒಂದ್ ಸಾಧನೆ ಮಾಡ್ಬೇಕು. ವಿವೇಕಾನಂದರು ಯಾರು ಒಂದೊಂದ್ ಸಾಧನೆ ಮಾಡಿದ್ರೆ ಮಹಾತ್ಮರು. ಮಗಳಿಗೆ ಹೇಳ್ದೆ, ದೊಡ್ಡ ಮಗಳು ನೋಡಿ ವಿಶ್ವೇಶ್ವರಯ್ಯನವ್ರ ಇರ್ತಾರೆ, ಎಷ್ಟು ಕಷ್ಟಪಟ್ಟು ಜೀವನನೇ ಅವ್ರು ಲೈಫ್ ಬಗ್ಗೆ ಅವ್ರ ಸ್ವಂತ ಜೀವನ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಸರ್ ಅವ್ರು. ಆತರ ಯೋಚನೆ ಮಾಡಿದ್ರೆ ಹಿಂಗೆ ಎಲ್ಲಾರ ಹತ್ರ ಎತ್ಕೊಂಡ್ ಮನೆ ಒಳಗಡೆ ಕುತ್ಕೊಂಡ್ಬಿಡ್ತಿದ್ರು ಅವ್ರು. ಫುಲ್ಲು ಇಡೀ ಮೈಸೂರು ಆ ಕಡೆ ಎಲ್ಲ ಎಷ್ಟು ಜನಗಳು ಎಷ್ಟು ಸಂತೋಷವಾಗಿದ್ದಾರೆ ಸರ್. ಈಗ ಅಲ್ಲಿ ಬೆಳೆ ಬೆಳ್ಕೊಂಡು ಅವರೆಲ್ಲ ನಾಲೆ ಎಲ್ಲ ಮಾಡ್ದೆ ಹೋಗಿದ್ರೆ, ನೀರೆಲ್ಲ ಒದಗಿಸ್ಕೊಡಿದ್ರೆ ಮೈಸೂರು ಮಂಡ್ಯ ಆ ಕಡೆ ಎಲ್ಲ ಜನ ಎಲ್ಲಿ ಖುಷಿಯಾಗಿರ್ತಿದ್ರು ಸರ್. ಈಗ ಅಷ್ಟು ಜನಕ್ಕೆ ಅವ್ರು ಮಾಡಿ KRS ಎಲ್ಲ ಮಾಡಿ ಇವತ್ತು ಅವ್ರು ನೋಡಿದ್ರೆ ನಮ್ ಮಗಳ ಅವ್ರ ಜೊತೆಲಿ ನಿಂತ್ಕೊಂಡು ಫೋಟೋ ತೆಗ್ಸಿದ್ ಖುಷಿ ನನ್ಗೆ. ಅಷ್ಟು ಸಾಧನೆ ಮಾಡ್ಬೇಕು ಅಂತ ನಾವ್ ಹೇಳೋದು. ಏನಾದ್ರು ನಾವ್ ಹುಟ್ಟಿ ಬೆಳೆದಕ್ಕೆ ನಾವ್ ಸತ್ತಾಗ ಹೇಳ್ತಾರಲ್ಲ, ಹೇಳ್ಬೇಕು ಸತ್ತಾಗ ನಮ್ ನೋಡ್ಬೇಕು ಅಂತ, ಆ ತರ ಮಾಡ್ಬೇಕು ಜೀವನ. ಈ ಒಳಿತು ಸರ್ ಒಳಿತು ಮಾಡು ಮನವೇ, ಇನ್ನೇ ಇರೋದು 3 ದಿನ. ಇರೋದು 3 ದಿವಸ. ಅವೆಲ್ಲ ಕೇಳ್ತಾ ಇದ್ರಿ ಇಷ್ಟ ಸರ್. ಕೆಲವು ಬರೀ ಮಾತಲ್ಲಿ ಹೇಳಕ್ಕಲ್ಲ, ನಿಜ ಜೀವನದಲ್ಲಿ ಮಾಡಿ ತೋರ್ಸ್ಬೇಕು. ನಮ್ ಮಕ್ಳಿಗೂ ಅದೇ ಹೇಳ್ತೀನಿ, ಸಾಧನೆ ಮಾಡ್ಬೇಕೇನಾದ್ರು, ಬಡವ್ರಿಗೆ ಹೆಲ್ಪ್ ಮಾಡ್ಬೇಕು. ಏನೋ ಕೈಲಿ ಹಾಕಿದ್ರೆ ಒಂದ್ ದಾರಿನಾದ್ರು ತೋರ್ಸ್ಬೇಕು. ನಾವಿದು ಸತ್ರು ಇಂಥವ್ರು ಇಷ್ಟ್ ಮಾಡಿದ್ರು ನಮ್ ಮನ್ಸಿಗೆ ಸಮಾಧಾನ ಆಗ್ಬೇಕು, ನಾನು ಇಷ್ಟ್ ಮಾಡಿದೀನಿ ಬಿಡು ಅಂತ. ಅದೇ ಜೀವನ ಸರ್ ಅದು. ಈ ಸಣ್ಣ ಈ ದೇಹಕ್ಕೋಸ್ಕರ ನಾವು ಅಯ್ಯೋ ಅವ್ರು ಹಿಂಸೆ ಕೊಡ್ತಾರೆ ಕಷ್ಟ ಆಗುತ್ತೆ, ಪ್ರಾಕ್ಟಿಕಲ್ ಆಗಿ ಇಲ್ಲ ಅಂತಲ್ಲ, ನಾವು ಅನ್ಭವಿಸಿದೀವಿ. ಕಣ್ಣೀರಲ್ಲಿ ಕೈ ತೊಳ್ದ್ಬಿಡುತ್ತೆ, ಅದನ್ನು ನಮಗೂ ಅನುಭವ ಆಗೈತೆ. ಆದ್ರೆ ಏನಂತ ತಿಳ್ಕೊಂಡು ಪತ್ರಿ ಸರ್ ಏನ್ ಹೇಳೋರೆ, ಬರ್ಬೇಕು ನಿಮ್ಗೆ ಕಷ್ಟ, ಕಷ್ಟ ಬಂದ್ರೇನೆ ನೀವು ಬರೋದಿಲ್ಲ. ಅವ್ರು ಒದ್ದು ಕಾಲಲ್ಲಿ ಒದ್ದು ತಗೊಂಡೋಗಿ ದೇವ್ರ ಮುಂದೆ ನಿಲ್ಲಿಸ್ತಾರೆ. ಕಾಲಲ್ಲಿ ಒದಿತಾನೆ ಇರ್ತಾರೆ, ನಾವ್ ಅಲ್ಲಿ ಹೋಗೋವರ್ಗು ನಾವ್ ಹೋಗೋದಿಲ್ವಲ್ಲ. ಮೋಹ ಪಾಶ ಬಿಡೋದಿಲ್ಲ. ಕಾಲಲ್ಲಿ ಒದ್ದು ಅಲ್ಲಿಗೆ ಹೋದಾಗ ಆಮೇಲೆ ಅರ್ಥ ಆಯ್ತದೆ ನಮ್ಗೆ ಸದ್ಗತಿ ನಾವು ಸಿಕ್ತು ಅಂತ. ಭಾಗವತದಲ್ಲಿ ಹ್ಮ್ ಗಜೇಂದ್ರ ಮೋಕ್ಷದ ಕತೆ ಕೇಳಿದ್ವಿ. ಹಾ ಹಾ ಸರ್. ಮೊಸಳೆ ಬಂದು ಗಜೇಂದ್ರನ ಕಾಲ ಹಿಡ್ಕೊಳ್ಳಿಲ್ಲ ಅಂದಿದ್ರೆ ಭಗವಂತನ ದರ್ಶನ ಆಗ್ತಿತ್ತ? ಆಯ್ತಿತ್ತಾ ಹಂಗೆ. ಅಷ್ಟು ಕಷ್ಟಪಟ್ಟು ಅವನು ಒದ್ದಾಡಿ ಲಾಸ್ಟಿಗೆ ಭಗವಂತನನ್ನ ಪ್ರಾರ್ಥನೆ ಮಾಡಿದ. ಹಾ ಭಗವಂತ ಬಂದು ಅವನಿಗೆ ಮೋಕ್ಷವನ್ನೇ ಕೊಟ್ಟ ಅಲ್ವಾ? ಮೋಕ್ಷ ಕೊಟ್ಟ. ಇಲ್ಲ ಹೌದು ಸರ್. ಅವನು ಮದಭರಿತನಾಗಿ ಅಲ್ಲೇ ಉಂಡ್ಕೊಂಡು ತಿನ್ಕೊಂಡು ಹಾ ಮರಿತಾ ಇದ್ದ. ಯಾವಾಗ ಅದು ಸ್ವಲ್ಪ ಇದಕ್ಕೆ ಸಿಕ್ಕು ಬಿದ್ದು ಯಾವ ಬಲವು ಅದು ಕೆಲಸ ಮಾಡೋಲ್ಲ ಗೊತ್ತಾಯ್ತು ಯಾವಾಗ ಅವನಿಗೆ, ಅವಾಗ ಹಾ ಶರಣಾದ, ಉದ್ಧಾರ ಆದ. ಹೌದು. ನಾವು ಈ ಪ್ರಪಂಚದಲ್ಲಿ ಕೆಸರಿನ ಎಲ್ಲರೂ ಕಮಲ ಇದೆಯಲ್ಲ ಕೆಸರಲ್ಲಿ, ಅದಿದ್ರು ಅದು ಇರಲ್ಲ. ಆ ತರ ಇರ್ಬೇಕಂತೆ.
ಶರಣರು ಹೇಳೋರೆ, ಹಾಡು ಹೇಳೋದ್ರಲ್ಲಿ ನಾವು ಈ ಪ್ರಪಂಚದಲ್ಲಿ ಹೆಂಗಿರ್ಬೇಕು ಅಂದ್ರೆ ಕೆಸರಿನಲ್ಲಿ ಇದ್ರು ಕಮಲ ಅದು ಟಚ್ ಆಗುದಿಲ್ಲ, ಏನು ಮಾಡ್ಕೊಳ್ಳೋದಿಲ್ಲ, ಕೆಸರು ಮಾಡ್ಕೊಳಲ್ಲ. ಆ ತರ ನಾವು ಇರ್ಬೇಕು ಇಲ್ಲಿ. ಇರಬೇಕು ಇರೋದಂತೆ ತೊರೆದು ಸಾವಿರ ಚಿಂತೆ. ಆ ತರ ನಾವು ಇದ್ರೇನೆ ಸ್ವಲ್ಪ ಕಷ್ಟ ಇದೆ, ಇಲ್ಲ ಅಂತಲ್ಲ. ಸ್ವಲ್ಪ ಈ ಕಡೆ ನಾನು ಅಲ್ಲಿ ಏನಾದ್ರು ಬೇಕಾದ್ರೆ ಇದು ಕೊಟ್ಟೋದು ಏನಪ್ಪಾ, ಅಲ್ಲಿಗೆ ಪಿರಮಿಡ್ ವ್ಯಾಲಿ ಏನ್ ಚೆನ್ನಾಗಿದೆ, ಅಲ್ಲಿ ಧ್ಯಾನ ಮಾಡ್ತಾ ಇದ್ರು ಸರ್. ನನಗೆ ಧ್ಯಾನ ಮಾಡಕ್ ಹೋದ್ರೆ ಅಲ್ಲಿ ಕುತ್ಕೊಂಡ್ರೆ ಪಿರಮಿಡ್ ಇದ್ರಲ್ಲಿ ಹುಣ್ಣಿಮೆ 3-4 ದಿವಸ ಅಂತ, ನಾನ್ ಮುಂದೆ ಬಂದು ಏಂಜಲ್ ಬಂದು ವೈಟ್ ಡ್ರೆಸ್ ಅಲ್ಲಿ ಬಂದು ಕೈಲಿ ಬೆಲ್ಲದನ್ನದ್ದು ಬಟ್ಲು ಇಟ್ಕೊಂಡು ನಿಂತಿತ್ತು. ಏನೋ ಒಂಥರ ಸಿಕ್ಕದಂಗ್ ಖುಷಿ ಆಗೋಯ್ತು ಸರ್ ನಂಗೆ. ಓಕೆ ಆತರ. ಹ್ಮ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮಾಸ್ಟರ್ ಮಾತಾಡಿ. ಮಾಸ್ಟರ್, ಇದು ನನ್ಗೊಂದು ಡೌಟ್ ಕ್ಲಾರಿಫೈ ಮಾಡೋದಿತ್ತು. ನಾವು ಈ ದೀಪ ಹತ್ತೀವಲ್ವಾ, ನಮ್ದು ಸಂಪ್ರದಾಯ ಪ್ರಕಾರ ಕೇರಳದವರಲ್ವಾ, ನಾವು ಅದು ಬೆಳಿಗ್ಗೆ ಹತ್ತೀವಿ 5 ಗಂಟೆಗೆ ಮತ್ತು ಸಂಧ್ಯಾ ಕಾಲದ್ದು. ಆಮೇಲೆ ಅದು ಒಂದು ಅರ್ಧ ಗಂಟೆ ಉರ್ಸಿ ಆಮೇಲೆ ಅದನ್ನು ನಾವು ನಂದಿಸ್ತಾ ಇದ್ವಿ, ಉರಿಯಕ್ ಬಿಡ್ತಾ ಇರ್ಲಿಲ್ಲ. ಇವಾಗ ನಾವು ಇಲ್ಲಿ ಬೇರೆ ಹೊತ್ತಿಗೆಲ್ಲ ಉರ್ಸುವಾಗ ಮನೆಯಲ್ಲಿ ಕೆಲವು ಸರಿ ನೋಡಿದ್ರೆ ಬೈತಾರೆ, ಇದೇನ್ ಇಷ್ಟೊತ್ತಿಗೆಲ್ಲ ದೀಪ ಹತ್ಕೊಂಡು ಕೂತ್ಕೊಳ್ತೀಯ ಅಂತ. ಅದ್ರದ್ದು ಸ್ವಲ್ಪ ಮಹತ್ವ ಗೊತ್ತಾಗ್ಬೇಕಾಗಿತ್ತು. ರಾತ್ರಿ ನಾವು ಯಾಕೆ ಇಲ್ಲಿ ದೀಪ ಹತ್ತೀವಿ ಅಂತ ಗೊತ್ತಾಗಿಲ್ಲ. ಹಾಗೇನಿಲ್ಲ ಮೇಡಮ್, ಕೆಲವರಿಗೆ ನಂದಾದೀಪ ಅಂತ ಇರ್ತದೆ. ನಂದಾದೀಪ ಅಂದ್ರೆ ಅದು ಆರೋದೇ ಇಲ್ಲ, ನಿರಂತರವಾಗಿ ಉರಿತಾ ಇರ್ತದೆ, ಅದನ್ನ ನಂದಾದೀಪ ಅಂತ ಅಲ್ವಾ. ಅದು ನಿರಂತರವಾಗಿ ಉರಿತಾ ಇರ್ತದೆ. ಹಾಗೇನಿಲ್ಲ ದೀಪ ಹಚ್ಚಬಾರ್ದು ಅಷ್ಟೊತ್ತಿಗೆ ಇಷ್ಟೊತ್ತಿಗೆ ಅಂತ, ಹಚ್ಚಿದ ಮೇಲೆ ಆರಿಸ್ಬಾರ್ದು. ಆರಿಸ್ಬಾರ್ದ? ಅದಾಗಿ ಆರಿಸ್ಬಾರ್ದು. ಮತ್ತೆ ಅದು ಮತ್ತೆ ದೀಪ ಆರಿಸ್ತಾರೆ ಯಾರಾದ್ರು? ನಾವು ಅರಿಸ್ತೀವಿ. ಅಲ್ಲಿ ನಮ್ಮ ಊರ್ ಕಡೆ ಎಲ್ಲ ನಾವು ಅರ್ಧ ಗಂಟೆ ಮಾತ್ರ ಅದನ್ನ ಇದ್ ಮಾಡಿ ಅದಾಗಿ ಆರಿ ಹೋಗ್ಬೇಕು. ಓ, ಎಣ್ಣೆ ಖಾಲಿಯಾಗಿ ಆರಿ ಹೋಗ್ಬೇಕು, ಇಲ್ಲ ಬತ್ತಿ ಸುಟ್ಟು ಖಾಲಿ ಆಗ್ಬೇಕು. ಬಿಟ್ರೆ ನಾವೇಗ ಹೋಗಿ ದೀಪನ, ಅದು ಅಪಶಕನ. ಓ, ನಾವು ಆ ಅಭ್ಯಾಸದಲ್ಲೇ ಇದ್ವಿ ಅಲ್ವಾ, ಅದಕ್ಕೆ ಇದು ಇವಾಗ ಮಾಡುವ. ದೀಪ ಆರಿಸ್ಬೇಡಿ, ಎತ್ತೋಗಿ ದೇವ್ರ ಹತ್ರ ಎಲ್ಲ ಇಲ್ಲ ಮಾಡಲ್ಲ, ಇದು ಮಾಡಿದ್ಮೇಲೆ ಮಾಡಿಲ್ಲ. ಆದ್ರೂ ಅದು ಅರ್ಥ ಗೊತ್ತಿಲ್ಲದೆ ಮಾಡ್ತಾ ಇದ್ನಲ್ವಾ, ಅದಕ್ಕೆ ಏನು ಅಂತ ಕೇಳಕ್ಕೆ ಅಂತ. ದೀಪ ಹಚ್ಚುವುದು ಮಾತ್ರ, ಆರಿಸ್ಬಾರ್ದು. ಆರಿಸ್ಬಾರ್ದು. ಓಕೆ. ಏನ್ ಮೇಡಮ್ ಇನ್ಶಿಲ್ ಹಾಕೊಂಡ್ಬಿಟ್ಟಿದಿರಿ ಫುಲ್, JBK ಅಂತ, ಜಯಲಕ್ಷ್ಮಿ ಮಾಸ್ಟರ್. ಅಯ್ಯೋ ಸರ್, ಅದೇನ ಮಾಡಕ್ ಹೋಗಿ ಏನ ಮಾಡ್ದೆ ಸರ್ ಅದನ್ನ. ನಮಸ್ತೆ ಸರ್. ಏನ್ JBK ಅಂದ್ರೆ ಏನ್ ಮೇಡಮ್ ಹೇಳಿ ನಮಗೂ ಸ್ವಲ್ಪ. ಸರ್ ಅದು ಇದ್ರಲ್ಲಿ ಅದು ಪಾಸ್ವರ್ಡ್ ಅಂತ ನಾನು ಹೊಡೆದೆ ಅದನ್ನ. ಒಂದು ಇದ್ರಲ್ಲಿ ಸುಂದರ ವಾರಿಯರ್ಸ್ ಒಂದು ಲಿಂಕ್ ಕಳ್ಸಿದ್ರು ಒಬ್ರು ಮೇಡಮ್. ಅದ್ ಪಾಸ್ವರ್ಡ್ ಇರ್ಬೇಕೇನೋ ಅಂತ ನಾನು ಅದನ್ನ ಹೊಡೆದೆ, ಮತ್ತೆ ಅದನ್ನ ತೆಗಿಯಕ್ಕೆ ಬರ್ತಾ ಇಲ್ಲ ಸರ್ ಅವಾಗಿಂದ. ಸುಮಾರು ಹೊತ್ತು ಟ್ರೈ ಮಾಡಿದೆ. ಏನೇನೋ ಪ್ರಯೋಗ ಮಾಡ್ತೀರಪ್ಪ. ಪಾಸ್ವರ್ಡ್ ಇರ್ಬೋದೇನೋ, ಅದು ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ ಪಾಸ್ವರ್ಡ್ ಇರ್ಬೋದೇನೋ ಇದೆ ಏನೋ ಅಂತ ಲಾಸ್ಟಿಗೆ ಒಂದು ಇತ್ತು. ಆ ನಂಬರ್ ಹೊಡೆದಿದ್ರು ಆಗಿತ್ತು. ಅವಾಗಿಂದ ಟ್ರೈ ಮಾಡ್ತಾ ಇದೀನಿ, ಬರ್ತಿಲ್ಲ ಸರ್. ನಮಸ್ತೆ ಮಾಸ್ಟರ್ ಎಲ್ಲರಿಗೂ. ಸರ್ ಹೇಳಿದ್ರು ಅದು ಸಾಲ ಇದ್ರೆ ಋಣ ತೀರ್ಸ್ಬಾರ್ದು ಅಂತ. ನಾನೊಬ್ರಿಗೆ ಸಾಲ ಕೊಡ್ಬೇಕಿದ್ದು, ಅದು ಇವತ್ ನನಗೆ ಕೊಡ್ಬೇಕು ಅಂತ ಒಂಥರ ಏನೋ ಎಚ್ಚರಿಕೆ ಮಾಡ್ದಂಗಿತ್ತು ಸರ್ ನಿಮ್ ಮಾತು. ಅದು ಯಾಕೆ ಅಂದ್ರೆ ಅದು ಸಿಗ್ತಾ ಇಲ್ಲ ನನಗೀಗ. ಅವರು ಸ್ವಲ್ಪ ಸಂಘಕ್ಕೆ ಕಟ್ಬೇಕಂತ ಇಸ್ಕೊಂಡ್ ಕಟ್ಟಿದ್ದೆ, ಸಂಘದವ್ರು ನನಗ್ ಮೋಸ ಮಾಡ್ಬಿಟ್ರು. ಕೊಡ್ತೀವಿ ಕಟ್ಟು ಅಂತ ಹೇಳಿ ಕಟ್ಟಿಸ್ಬಿಟ್ರು, ಅವ್ರ ಸಂಘದವ್ರು ಕೊಡ್ಲಿಲ್ಲ ನನಗೆ. ನಾನ್ ಅವ್ರಿಗೆ ಕೊಡ್ಬೇಕು. ಈಗ ಅವ್ರ ಫೋನ್ ನಂಬರು ಸಿಗ್ತಾ ಇಲ್ಲ, ಅವ್ರ ಅಡ್ರೆಸ್ ನನಗ್ ಗೊತ್ತಾಗ್ತಾ ಇಲ್ಲ. ಒಂದ್ ಸ್ವಲ್ಪ ದಿನಗಳಾಯ್ತು ನಾನು ಅವ್ರಿಗೆ ಈಗ ಏನ್ ಮಾಡೋದು ಅಂತ ಅದನ್ನೇ ಯೋಚನೆ ಮಾಡ್ತಾ ಇದೀನಿ ಸರ್. ನಾನು ಅವ್ರಿಗೆ ಹೆಂಗ್ ತಲುಪ್ಸೋದು, ಅವ್ರ ಊರು ಗೊತ್ತಿಲ್ಲ. ಅಕಸ್ಮಾತ್ ಆಗಿ ನಂಬಿಕೆ ಮೇಲೆ ಕೊಟ್ಟಿದ್ರು ನನಗೆ. ಅದು ತುಂಬಾ ನನಗ್ ಮನಸ್ಸಿಗೆ ಹಂಗ ಅನಿಸ್ತಾ ಇದೆ, ನಾನು ಸ್ವಲ್ಪನಾರು ಅವ್ರಿಗೆ ಕೊಟ್ಟು ತೀರಿಸ್ಬೇಕು ಅಂತ. ಇದು ಇವತ್ತು ನನ್ಗೆ ಫುಲ್ ಅದು ಒಂದ್ ಸ್ವಲ್ಪ ಎಚ್ಚರಿಕೆ ಆಯ್ತು. ಅದು ಹೆಂಗ್ ತೀರ್ಸೋದು ಅಂತ ಅದು ಗೊತ್ತಾಗ್ತಾ ಇಲ್ಲ ಸರ್ ನನಗೆ. ಹುಡುಕ್ರಿ ಸಿಗ್ತಾರೆ. ಅವ್ರು ಸಿಕ್ಕಿಲ್ಲ ಅಂತಂದ್ರೆ ಅವ್ರ ಹೆಸರಲ್ಲಿ ಯಾವ್ದಾದ್ರು ಧ್ಯಾನ ಯಜ್ಞಕ್ಕೆ ಕೊಟ್ಬಿಡಿ, ಆಯ್ತಾ? ಹಾ ಸರಿ ಸರ್. ಅವರಿಗೆ ಹೋಗಿ ಸೇರ್ಲಿ ಯಾವ್ದೋ ರೂಪದಲ್ಲಿ, ಅಥವಾ ಓಕೆ ಆ ಋಣ ತೀರ್ಲಿ, ನನಗೆ ಉಳಿಬಾರದು, ಇದು ಅವ್ರಿಗೆ ಕೊಡ್ಬೇಕಾಗಿರೋದು, ಅವರಿಗೆ ನನಗೆ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಯಾವ್ದಾದ್ರು ಪಿರಮಿಡ್ ಸೆಂಟರ್ ಇಲ್ಲ ಧ್ಯಾನ ಯಜ್ಞಕ್ಕೋ ಕೊಟ್ಬಿಡಿ. ಓಕೆ ಸರ್. ಸರಿ ಸರ್. ಸರ್ ಇನ್ನೊಂದು ಮಾತು ಮೇಡಮ್ ಸರ್, ಅದು ಅವ್ರು ಮೇಡಮ್ ಅಳ್ತಾ ಇದ್ರಲ್ಲ, ಈಗ ಹೇಳಿದ್ರಿ ನೀವು ಯಾರಾದ್ರೂ ಒಬ್ರು ತಮ್ಮನಾಗಿಯೋ ಅಣ್ಣನಾಗಿಯೋ ಮಕ್ಳಾಗಿಯೋ ಯಾರಾದ್ರೂ ಬರ್ತಾರೆ ತೀರ್ಸ್ಕೊಳಕ್ಕೆ ಅಂತ. ಅದು ನಿಜ, ಖಂಡಿತ ಬಂದಿರ್ತಾರೆ, ಬರ್ತಾರೆ. ಅದು ನಮ್ಗೆ ಈಗ ಧ್ಯಾನಕ್ ಬಂದ್ಮೇಲೆ ಗೊತ್ತಾಯ್ತು.
ಬಟ್ ಆದ್ರೆ ಯಾರೋ ಒಬ್ರಾಗಿ ಬಂದಿರ್ತಾರೆ ಆ ಮೇಡಮ್ ಅದಕ್ಕೆ ಹೇಳ್ತಾ ಇದಾರೆ ಅವ್ರಿಗೆ ಹೇಳ್ಬೇಕು ಅನಿಸ್ತಾ ಅವಾಗ್ಲೇ. ಖಂಡಿತ ಮೇಡಮ್ ನೀವ್ ಅಳ್ಬೇಡಿ, ನೀವ್ ಒಬ್ರಿಗೆ ಅಳ್ತಾ ಇದೀರಾ, ನಂದು ಹೇಳಿದ್ರೆ ಗಂಡ ಮಕ್ಳು ಅತ್ತ ಅಪ್ಪ ಅಮ್ಮ ನೆಂಟ್ರಿಷ್ಟ್ರು ತಂಗಿದಿರು ಇವ್ರೆಲ್ಲರೂ ಇಷ್ಟೊಂದೆಲ್ಲ ಆಗಿದ್ರು ನಾನ್ ಖುಷಿ ಆಗಿದ್ದೀನಿ. ಅಷ್ಟು ಎಷ್ಟು ಕರ್ಮ ಮಾಡಿದೀನಿ ನಾನು ಅಂತ ಇವಾಗ ನನಗ್ ಗೊತ್ತಾಗ್ತೈತೆ. ಯಾಕೆ ಅವ್ರೆಲ್ಲರೂ ಒಂದೊಂದ್ ರೀತಿ ನನಗೆ ಯಾರು ನಿಷ್ಠುರ ಆಗಿದ್ದಾರೆ ಅಂತೆ, ಅದು ಕಾರಣ ಇಲ್ದಲೆ ಅವ್ರುಗಳಾಗಿಲ್ಲ. ನಾನು ಯಾವ ಜನ್ಮದಲ್ಲ ಒಂದೊಂದ್ ಜನ್ಮದಲ್ಲಿ ಅವ್ರಿಗೆ ಅವ್ರೆಲ್ಲ ಒಂದೇ ಜನ್ಮದಲ್ಲಿ ಬಂದ್ ನನಗೆ ಅಟ್ಯಾಕ್ ಮಾಡಿದಾರಲ್ಲ, ಯಾವ ತರ ಇರ್ಬೇಕು ಅದೇ ಈ ಧ್ಯಾನನೇ ಒಂದಿಲ್ದ ಹೋಗಿದ್ರೆ. ಒಂದೇ ಜನ್ಮದಲ್ಲಿ ಯಾಕೆ ಬಂದು ಅಟ್ಯಾಕ್ ಮಾಡಿದಾರೆ ಅಂದ್ರೆ ನಿಮ್ಗೆ ಮತ್ತೆ ಜನ್ಮ ಇಲ್ಲ ಅದಕ್ಕೆ. ಲಾಸ್ಟ್ ಇದೆ ನೀರ್ಸ್ಕೊಂಡ್ಬಿಡ್ಬೇಕು ಅಂತ. ನಿಜ ಸರ್, ಇದು ನಡೀತಾ ಇರೋದು ಹೆಂಗೆ ಅಂದ್ರೆ ಯಾರು ಒಬ್ರು ನಿಷ್ಠುರಾಗಿರ್ತಾರೆ, ಆದ್ರೆ ಎಲ್ರು ಒಂದೇ ಜನ್ಮದಲ್ಲಿ ನಿಷ್ಠುರಾಗಿಲ್ಲ, ಒಂದೇ ಜನ್ಮದಲ್ಲಿ ಬಂದ್ ಹಿಂಗಾಗಿದೆ. ಮೇಡಮ್ ಖಂಡಿತ ನೀವ್ ಒಳಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ನಮಗೆ ಒಂದು ಈ ವರದಾನ ಅನ್ನೋದು ಧ್ಯಾನ ಅನ್ನೋದು ಸಿಕ್ಕಿತೆ, ಅದನ್ನ ಮಾಡ್ತಾ ಇರಿ, ಅದೇ ರುಚಿಗೆ ಅದೇ ಸರಿ ಆಗುತ್ತೆ. ಈಗ ವರುಣ್ ಕುಮಾರ್ ಸರ್ ಆತ್ಮಜ್ಞಾನ ಅಂತ ನಿನ್ನೆ ರಾತ್ರಿಯಿಂದ ಹೇಳ್ತಾ ಇದ್ರು. ಒಬ್ರು ಕೇಳಿದ್ರು ಆತ್ಮಜ್ಞಾನ ಏನು ಅಂದ್ರೆ ಏನು ಅಂತ ನನಗೂ ಗೊತ್ತಿರಲಿಲ್ಲ. ಅವ್ರ ಮೇಡಮ್ ಕೇಳಿದ ಪ್ರಶ್ನೆಗೆ ಉತ್ತರ ನನಗೂ ಸಿಕ್ತು, ಹಂಗಾಗಿ ನಾನ್ ಮತ್ತೆ ಅದನ್ನ ಕೇಳಕ್ ಹೋಗ್ಲಿಲ್ಲ ಸರ್. ಡೈಲಿ ನಾನು ಪಾಂಪ್ಲೆಟ್ಸ್ ನ ಹೇಳಿದ್ನಲ್ಲ ನಿಮ್ಗೆ ಕೊಡ್ತಾ ಇರ್ತೀನಿ ಒಬ್ರಿಗೋ ಇಬ್ರಿಗೋ. ನನ್ಗೆ ಟೈಮ್ ಎಷ್ಟು ಒಂದ್ 10 ನಿಮಿಷ ಟೈಮ್ ಸಿಗುತ್ತೆ ಕೆಲ್ಸಕ್ಕೆ ಹೋಗೋ ಅಷ್ಟಲ್ಲ, ಮಧ್ಯದಲ್ಲಿ 5 ಜನಕ್ಕೋ ಇಬ್ರಿಗೋ 3 ಜನಕ್ಕೋ ಡೈಲಿ ಕೊಡ್ತಾ ಇದೀನಿ. ಅದು ಮೊನ್ನೆಯಿಂದ ನನಗೆ ಏನ್ ಅನಿಸ್ತಾ ಇದೆ ಸರ್ ಅಂತ ಅಂದ್ರೆ, ಯಾರು ನೋಡಿದ್ರುವೆ ಯಾರೇ ಏನೇ ಬೈಕೊಂಡ್ರೆ ನಿಮ್ ಪಾಡಿಗೆ ನೀವೇ ಬೈಕೊಳ್ಳಿ ಅನ್ನೋದು ಒಂದ್ ಏನೋ ಮನಸ್ಸಿನ ಒಳಗಿಂದ ನನಗ್ ಬರ್ತಾ ಇದೆ ಸರ್. ಅದು ಈಗ ಒಂದ್ 3 ದಿವಸ ಆಯ್ತು. ನಾನ್ ಯೋಚನೆ ಮಾಡಿದೆ, ಯಾಕೆ ನಾನು ಮೇಲೆ ನೋಟಕ್ಕೆ ಹಂಗಿದ್ರುನುವೆ ಒಳಗಡೆ ನನಗೆ ಅವ್ರ ಹಂಗಂದ್ರಲ್ಲ ಅಂತ ಕುದಿಯೋದು. ಈಗ ಮೊನ್ನೆ ದಿವಸದಿಂದ ಅದು ಸ್ಟಾಪ್ ಆಗಿದೆ ನನಗೆ. ನಿಜವಾಗ್ಲೂ ನನ್ಗೆ ಖುಷಿ ಆಗ್ತಾ ಇದೆ, ಇಷ್ಟೊಂದ್ ಖುಷಿ ಆಗ್ತಾ ಇದೆಯಲ್ಲ. ಅವ್ರ ಅಕಸ್ಮಾತ್ ನನ್ ನಿಜ್ಜಿಗೆ ಮಾತಾಡ್ತಾ ಇದ್ರೆ ನನ್ ಮುಖ ನೋಡ್ಕೊಂಡ್ ಬೈತಾ ಇದ್ರು, ಬೈತಾ ಇರ್ತೀರಾ ಬೈ ಕೇಳಿ ಅಂತ ಸುಮ್ಮನೆ ಹೋಗ್ತಾ ಇದೀನಿ. ಯಾಕೆ ಅಷ್ಟೊಂದ್ ಕೂಲಾಗಿ ಹೋಗ್ತಾ ಇದೀನಿ ಅಂದ್ರೆ ನನ್ ಮನಸ್ಸಿನೊಳಗಿಂದ ಅದು ಎಷ್ಟು ಒಂದು ಇದಾಗಿ ಬರ್ತಾ ಇದೆ ಅಂದ್ರೆ ಖುಷಿ ಆಗುತ್ತೆ ಸರ್. ಅದು ಆ ಪಾಂಪ್ಲೆಟ್ಸ್ ಧ್ಯಾನ ಪ್ರಚಾರನ ಮಾಡಿರೋದ ಪುಣ್ಯ ಫಲ ನಿಜವಾಗ್ಲೂ ಮಾಸ್ಟರ್. ದಿವ್ಸಕ್ಕೆ ಒಬ್ರಿಗಾದ್ರೂ ಇಬ್ರಿಗಾದ್ರೂ ಹೇಳ್ಬೇಕು ಅನ್ನೋದು ಅದ್ರದ್ದು ಫಲ ಇವತ್ತು ಸಿಗ್ತಾ ಇದೆ ಸರ್. ನಿಜವಾಗ್ಲೂ ಸರ್ ನಾನ್ ನೆನ್ನೆ ಮನೆಯಿಂದ ತುಂಬಾ ಖುಷಿಯಾಗಿದ್ದೀನಿ. ಯಾರ್ ಏನಂದ್ರುನುವೆ ಐ ಡೋಂಟ್ ಕೇರ್ ಅನ್ನೋ ಇದಿದ್ದೀನಿ. ಚೆನ್ನಾಗಿತ್ತು ಸರ್, ಇಷ್ಟೇ ಹೇಳ್ಬೇಕು ಅನಿಸ್ತಾ ಇತ್ತು. ಅದ್ ಮೇಡಮ್ ಒಬ್ರಿಗೆ ಹೇಳ್ತಾ ಇದ್ರಲ್ಲ, ನನ್ಗೆ ಇಷ್ಟೊಂದ್ ಜನ ಎಲ್ಲ ಅಟ್ಯಾಕ್ ಮಾಡಿದಾರೆ, ನಾನ್ ಹೆಂಗಿರ್ಬೇಕಾಗಿತ್ತು, ನಾನ್ ಆದ್ರೂನು ಖುಷಿಯಾಗಿದ್ದೀನಲ್ಲ ಅಂತ ಏನೋ ನನ್ ಬಗ್ಗೆ ನನಗೆ ಹೆಮ್ಮೆ ಸರ್. ನನ್ ಬಗ್ಗೆ ನನಗೆ ಹೆಮ್ಮೆ ಸರ್. ಅದೇ ಅವಾಗ ಹಿಂಗ ಅನ್ಕತ ಇರ್ತೀನಿ, ಕನ್ನಡಿ ಮುಂದ್ ನಿಂತ್ಕೊಂಡ್ ಹಿಂಗ ಅನ್ಕತ ಇರ್ತೀನಿ ಯಾವಾಗ್ಲೂ, ನಾನೇ ಗ್ರೇಟ್ ಅಂತ ಹಂಗ ಅನಿಸ್ತಾ ಇದೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಅರುಣ್ ಕುಮಾರ್ ಸರ್. ಇದ್ರದ್ದು ಉಡುಪಿದು ಮಾಡ್ಸಿದೀನಿ ಸರ್, ಅದು ರಿಜಿಸ್ಟರ್ ಆಗಿದೆಯಾ ಏನೋ ಗೊತ್ತಾಗ್ತಾ ಇಲ್ಲ. ಮತ್ತೆ ಅದ್ ಬಂದಿದೆಯಲ್ಲ, ಅದ್ ತೆಗಿಯೋದು ಹೆಂಗ್ ಮಾಡೋದು ಸರ್, ಹೆಂಗ್ ತೆಗಿಯೋದು ಸರ್ ಅದನ್ನ? ಅಲ್ಲಿ ಲಾಸ್ಟ್ ನಿಮ್ಗೆ ಅದು ಫೈನಲಿ ನೀವು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಇವ್ರು ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರ್ತದೆ ಅಷ್ಟೇ. ಅಲ್ಲಿ ಮುಗೀತು, ನಿಮ್ದು ಆಗಿದೆ ಅಂತ ಅರ್ಥ. ನೀವು ಮತ್ತೆ ಮಾಡಿ ಅದು ಇದ್ರಲ್ಲಿ ಬರಲ್ಲ, ಫೋನ್ ನಂಬರು ಅದೆಲ್ಲ ಹಾಕಿದ್ರೆ ತೋರಿಸ್ತದೆ ಒನ್ ಟೈಮ್ ಮಾತ್ರ ಅಂತ. ನೀವು ಅಲ್ಲ ಸರ್, JK ಬರ್ತಾ ಇದೆ ಅಂತ ಅಂದ್ರಲ್ಲ, ಪಾಸ್ವರ್ಡ್ ಯಾವ್ದೋ ಹೊಡೆದಿತ್ತು. ಅದು ಮೇಲೆ ಪಾಸ್ವರ್ಡ್ ಹಾಕ್ತೀರಿ 1 2 3 4 5, ಕೆಳಗಡೆ ನಿಮ್ದು ಹೆಸರು ಇರ್ತದೆ. ಅದ್ ಹೆಸರಿತ್ತು, ಅದನ್ನ ಮಾಡಕ್ ಹೋಗಿ ಅದೇನೇನೋ ಆಯ್ತು. ಅದನ್ನ ತೆಗೆದು ಅಲ್ಲಿ ಅದೇ JKB ಅಂತ ಕಾಣುತ್ತೆ, ಅದನ್ನ ತೆಗೆದು ನಿಮ್ದು ಹಾಕಿ ಜಯಲಕ್ಷ್ಮಿ ಅಂತ ಹಾಕಿ. ಅದೇ ಬರ್ಲಿಲ್ಲ, ಅದಕ್ಕೆ ಸುಮ್ನಾದೆ ಸರ್ ನಾನು. ಬರುತ್ತೆ ಮೇಡಮ್, ಬರುತ್ತೆ. ಪಾಸ್ವರ್ಡ್ ಹಾಕ್ತಿರಲ್ಲ ಅದ್ರ ಕೆಳಗಡೆ ಹೆಸರು ಇರುತ್ತೆ ನೋಡಿ. ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸರ್. ನಿಮ್ಮ ಇವತ್ತು ಸಾಲದ್ದು ಅಷ್ಟೇ ಮಾಡ್ತೀನಿ, ಹುಡುಕ್ತೀನಿ ಇನ್ನೊಂದ್ ಸ್ವಲ್ಪ ದಿವಸ. ಸಿಕ್ಲಿಲ್ಲ ಅಂದ್ರೆ ಯಾವ್ದಾದ್ರು ಇದು ಕೊಡ್ತೀನಿ, ಪಿರಮಿಡ್ಗ ಧ್ಯಾನ ಯಜ್ಞಕ್ಕ ಕೊಟ್ಬಿಡ್ತೀನಿ. ಅವ್ರು ಸಿಗ್ತಾ ಇಲ್ಲ ಸರ್ ನನಗೆ, ತುಂಬಾ ದಿನ ಆಯ್ತು. ಅದು ಸಂಘದವ್ರಿಗೆ ಕಟ್ಟಿದೆ, ಅವ್ರು ಕೊಡ್ಲಿಲ್ಲ, ಮೋಸ ಮಾಡ್ಬಿಟ್ರು ನನಗೆ. ಈಗ ನಾನ್ ಅವ್ರಿಗೆ ಕೊಡ್ಲೇಬೇಕಲ್ಲ. ಸ್ವಲ್ಪ ಕೊಟ್ಟಿದ್ದೆ, ಇನ್ನೊಂದ್ ಸ್ವಲ್ಪ ಇದೆ, ಅದೇನ್ ತೀರ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಒಂದ್ ದಾರಿ ಸಿಕ್ತು ಇವತ್ತು. ಸಾಲ ಇಟ್ಕೊಬಿಡ್ರಿ ಯಾರ್ದು. ಭಯ ಆಗುತ್ತೆ ಸರ್, ಸಾಲ ಅಂದ್ಬಿಟ್ರೆ ಇವಾಗ ಯಪ್ಪ ಯಾರ್ ತಲಾರು ₹1 ಇಸ್ಕೊಂಡು ಅವ್ರದ್ ಮತ್ತೆ ಅವ್ರು ವಾಪಸ್ ಕೊಡ್ಬೇಕು. ನಿಂದ್ ₹1 ಬೇಡ ನನಗೆ ಪ್ರತಿಯೊಂದು ಕೂಡ ಊಟ ಮಾಡೋದಿರ್ಬೋದು, ಯಾರು ಬಹಳ ಯೋಚನೆ ಮಾಡ್ಬೇಕು. ಯಾರ ಹತ್ರ ಇಸ್ಕೊಳ್ತಾ ಇದೀವಿ, ಅದನ್ನ ನಾವು ತಿರುಗಿಸಿ ಅವ್ರಿಗೆ ವಾಪಸ್ ಕೊಡ್ಲಿಕ್ಕೆ ಆಗ್ತದ, ಅದನ್ನೆಲ್ಲ ಬಹಳ ಯೋಚನೆ ಮಾಡಿ ನಾವು ಬಹಳ ಜಾಗೃತರಾಗಿರ್ಬೇಕು. ಸಿಕ್ಕಲ್ಲೇ ಹೋಗಿ ಇದ್ ಮಾಡೋದು. ಏನೇ ಅದನ್ನ ನಾವು ಯಾವ್ದೋ ಒಂದು ರೂಪದಲ್ಲಿ ಅವ್ರಿಗೆ ತೀರಿಸ್ಬೇಕು. ಖಂಡಿತ ಸರ್. ಕೊಟ್ಟಿದ್ದಾನೆ ಈಗ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅಂತೇನಿಲ್ಲ ನೋಡಿ. ನೀವು ಈಗ
ಯಾರೋ ನಮ್ಮ ಮದುವೆ ಯಾರ್ದೋ ನಮ್ಮ ಮನೆಗಳ ಮದುವೆಗೆ ಬಂದು ಯಾರೋ ಉಡುಗೊರೆ ಕೊಟ್ಟಿದ್ದಾರೆ ಅಂದ್ರೆ ಯಾರು ನಮ್ಮ ಮದುವೆಗೆ ಒಂದು ಇದನ್ನ ಕೊಟ್ಟಿದಾರಪ್ಪ, ನಾವು ಸರಿ ಅವ್ರಿಗೆ ಹಾಕಿ ಮುಯ್ ಅಂತ ಹೇಳಿ ಹೋಗಿ ಪುನಃ ಅವ್ರಿಗೆ ಹಾಕಿ ಬರಲ್ಲ, ಇಟ್ಕೋಬಾರದು ಅಂತ. ಹಾಗೆ ಅದಕ್ಕೆ ಋಣ ಅನ್ನೋದು ಇರಬಾರ್ದು. ಆ ಋಣ ಅನ್ನೋದು ಇಟ್ಕೊಂಡ್ಬಾರ್ದು, ಯಾಕೆಂದ್ರೆ ಅದೇ ಬಂಧನ. ಅದನ್ನ ಇದರಲ್ಲಿ ಬರ್ತದೆ, ಯಾರು ಅಂತಂದ್ರೆ ವಿಜಯದಾಸರ ಒಂದು ಚರಿತ್ರೆಯಲ್ಲಿ ಬರ್ತದೆ. ಒಂದು ದಿನ ಅವರಿಗೆ ಊಟ ಹಾಕಿರ್ತಾರೆ. ಆ ಒಂದು ದಿನ ಊಟ ಹಾಕಿದಕ್ಕೆ ಅವರು ಅವರ ಆಯುಷ್ಯದ ಒಟ್ಟು 25 ವರ್ಷವನ್ನ ಅವರ ಮೊಮ್ಮಗನಿಗೆ ಇದ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲ, ನೀವು ಯಾಕೆ ಹೇಗೆ ಮಾಡ್ತಾ ಇದ್ರಿ, ನಿಮ್ಮ ಮನೇಲಿ ಒಂದಿನ ಊಟ ಮಾಡಿದೀನಿ ನಾನು, ಆ ಋಣ ಇದೆ ನಮ್ಗೆ ಅಂತ. ಒಂದು ದಿನ ಊಟ ಮಾಡಿದರೆ ಅಷ್ಟು ಋಣ ಇರ್ತದೆ. ಹಂಗೆ ಸಿಕ್ಕಲ್ಲೆಲ್ಲ ಹೋಗಿ ಕರೆದ್ರು ಅಂತ ಹಾಗೆಲ್ಲ ಮಾಡಬಾರ್ದು ಅಂತಲ್ಲ, ನಾವು ಅವರಿಗೆ ಒಂದಿನ ಕರೆದು ಊಟ ಹಾಕ್ಬಿಟ್ಟು ಅಥವಾ ಯಾವುದೋ ಒಂದು ರೂಪದಲ್ಲಿ ಅದನ್ನು ಇಟ್ಕೋಬಾರ್ದು, ಯಾರ ಋಣವನ್ನು ಇಟ್ಕೋಬಾರ್ದು. ಇಲ್ಲ ಅಂದ್ರೆ ಹೀಗಾಗ್ತದೆ. ಅದು ಒಳ್ಳೆ ರೀತಿಯಲ್ಲೂ ಇರ್ಬೋದು, ಅಥವಾ ದ್ರೋಹ, ನಂಬಿಕೆ ಈ ಥರನೂ ಮಾಡಿ ಆದರೂ ಸರಿ, ಒಟ್ಟಿನಲ್ಲಿ ಮಾಡಬಾರ್ದು. ಇನ್ನೊಬ್ಬರ ಸಂಪತ್ತು ಅದು ಯಾವತ್ತೂ ನಮಗೆ ಈ ಜನ್ಮದಲ್ಲಿ ಹ್ಯಾಪಿ ಆಗಿರ್ಬೋದೇನೋ, ಅದು ಮುಂದೆ ಮತ್ತೆ ಬರ್ತದೆ. ಅದು ದುರ್ವಾಸರು ವಾದ ಮಾಡ್ತಾರೆ ಧರ್ಮನನ್ನ ಕರೆದು, ಯಾವಾಗ ಮಾಡಿದ ಪಾಪ ಈಗ ಯಾಕೆ ಮಾಡ್ಬೇಕು, ನಾವು ಆಗ ಮಾಡಿದ ಹಾಗೆ ಬರ್ಬೇಕು ಅಂತ ವಾದ ಮಾಡ್ತಾರೆ. ಅವಾಗ ಅದು ಧರ್ಮರಾಜ ಹೇಳುವ ಮಾತು ಮುಂದೆ ಬರ್ತದೆ ಸಂಭಾಷಣೆ. ಯಾಕಂದ್ರೆ ನಾವೆಲ್ಲ ಹೇಳ್ತೀವಲ್ಲ, ನಾವು ಈಗ ಹೋದ ಜನ್ಮದ ನಮ್ಗೆ ಈಗ ಹೆಂಗ್ ಗೊತ್ತಿರ್ತದೆ ಅದು ನಾವ್ ಈಗ ಯಾಕೆ ಅನುಭವಿಸ್ಬೇಕು ಅಲ್ವಾ? ಈ ಜನ್ಮದ ಹೀಗೆ ಆದ್ರೆ ಹಾಗಾದ್ರೆ ಈ ಜನ್ಮದಲ್ಲಿ ನಮ್ಗೆ ಈಗ ಗೊತ್ತಿದೆಯಲ್ವಾ ತಪ್ಪು ಅಂತ, ಹಾಗಾದ್ರೆ ನಾವು ತಪ್ಪು ಮಾಡ್ತಾ ಇಲ್ವಾ ಈ ಜನ್ಮದಲ್ಲಿ? ಗೊತ್ತಿದ್ದು ತಪ್ಪು ಮಾಡ್ತೀವಿ. ಈ ರಾಜಾರೋಷವಾಗಿ ಕಳ್ತನ ಮಾಡ್ತಾನೆ, ಅವನಿಗೆ ಗೊತ್ತಿದೆ ಇದು ತಪ್ಪು ಅಂತ, ಅದಕ್ಕೆ ಕದ್ದು ಮುಚ್ಚಿ ಹೋಗಿ ಕಳ್ತನ ಮಾಡ್ತಾನೆ ಅಲ್ವಾ? ಹಾಗೆ ಅಂದ್ರೆ ಆ ಜನ್ಮದಲ್ಲಿ ನಾವು ಏನೋ ಆ ಜನ್ಮದಲ್ಲಿ ಆವಾಗ್ಲೇ ಬರ್ತದೆ ಅಂತ ಗೊತ್ತಿದ್ರು ಕೂಡ ಆ ಜನ್ಮದಲ್ಲೂ ತಪ್ಪು ಮಾಡಿದ್ದೀವಿ, ಈ ಜನ್ಮದಲ್ಲೂ ಮಾಡ್ತೀವಿ. ತಪ್ಪು ಅಂತ ಗೊತ್ತಿದ್ರು ಕೂಡ ಮಾಡ್ತಾನೆ ಇದೀವಲ್ಲ. ಹಿಂದೆ ಮಾಡಿದ್ದನ್ನು ನಾವು ಈಗ ಅನುಭವಿಸ್ತಾ ಇದೀವಿ ಅಂತ ಗೊತ್ತಿದ್ರು ಮತ್ತೆ ತಪ್ಪು ಮಾಡ್ತಾ ಇರ್ತೀವಿ. ಹಂಗಾಗಿ ನಾವು ಆ ಕತೆ ಹೇಳೋಂಗಿಲ್ಲ, ಹಿಂದೆ ಮಾಡಿದ್ದನ್ನು ನಾವು ಯಾಕೆ ಈಗ ಅನುಭವಿಸ್ಬೇಕು. ಕಾಂತಮ್ಮ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್. ನಿಜ ಸರ್, ಅವರು ಮೇಡಮ್ ಹೇಳಿದ್ರಲ್ಲ, ಶ್ರೀ ಶಕ್ತಿ ಸಂಘದ್ದು ನನಗೂ ಒಂದದ ಅನುಭವ ಆಗಿದೆ ಮೇಡಮ್. ಅವರು ಸಿಕ್ಕಿದ್ರೆ ಕೊಡಿ, ನಿಮ್ಗೆ ಅವರೊಬ್ರು ತಾಯಿ ತರ ಬಂದ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಸಂಘದಲ್ಲಿ ಆ ರೀತಿ ಬಂದ್ ಕೊಟ್ಟಿದ್ದಾರೆ ಅಂದ್ರೆ ಅದು ಗ್ರೇಟ್. ನಿಮ್ಗೆ ನನಗೊಂದು ಅನುಭವ ಆಗಿತ್ತು, ಅದನ್ನ ಕೇಳಿದ್ರೆ ನೀವು ತುಂಬಾನೇ ಅದು ನೋವು ಪಟ್ಟಿದ್ದೀನಿ ನಾನು. ಯಾವ್ದಾದ್ರು ಅದು ಶ್ರೀ ಶಕ್ತಿ ಸಂಘ ಅಲ್ವಾ ಮೇಡಮ್, ಅನ್ನಪೂರ್ಣೇಶ್ವರಿಗೆ ದಾನ ಮಾಡ್ಬಿಡಿ ಅಷ್ಟೇ. ಅದು ಅವ್ರು ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಹೊರಟೋಗುತ್ತೆ. ಯಾವ್ದೋ ನಿಮ್ದು ತಾಯಿ ಋಣ ತೀರ್ಸಿದಾರ ಬಂದವ್ರು, ಮಗಳಿಗೆ ಕೊಟ್ಟಿದಾರ, ಅವ್ರು ಸಹಾಯ ಮಾಡಿದಾರ ಅವ್ರು. ಸರ್, ಒಂದು ಶ್ರೀ ಭಗವದ್ಗೀತೆದು ಸಂದೇಶ ಹೇಳ್ತೀನಿ. ಆದುದೆಲ್ಲ ಒಳ್ಳೆಯದಕ್ಕಾಗಿ, ಆಗುವುದೆಲ್ಲವೂ ಒಳ್ಳೆಯದಕ್ಕಾಗಿ, ಇನ್ನು ಮುಂದೆ ಆಗಲಿರುವುದು ಒಳ್ಳೆಯದು. ಕಳೆದುಕೊಂಡದ್ದು ನೆನೆದು ದುಃಖಿಸುವುದೇಕೆ? ಕಳೆದುಕೊಂಡದ್ದನ್ನು ಯಾವುದಾದರೂ ನೀವು ತಂದಿರುವುದೋ? ನಾಶವಾದುದು ಯಾವುದಾದರೂ ನೀವು ಸೃಷ್ಟಿಸಿರುವುದೋ? ನೀವು ಪಡೆದುದೆಲ್ಲ ನಿಮಗೆ ಇಲ್ಲಿಂದಲೇ ದೊರೆತಿರುವುದು, ನಿಮಗಿರುವುದೆಲ್ಲ ಇಲ್ಲಿಂದಲೇ ಪಡೆದಿರುವುದು. ಇಂದು ನಿಮಗಿರುವುದೆಲ್ಲವೂ ನಿನ್ನೆ ಬೇರೆ ಯಾರದೋ ಆಗಿತ್ತು, ನಾಳೆ ಅದು ಮತ್ತೆ ಯಾರದೋ ಆಗುವುದು. ಪರಿವರ್ತನೆಯ ಪ್ರಕೃತಿ ನಿಯಮ ಸರ್ ಇದು. ಅಷ್ಟೇ ಮೇಡಮ್. ಮತ್ತೆ ಅವರು ಶಿವಲೀಲಾ ಮೇಡಮ್ ಹೇಳಿದ್ರಲ್ಲ ಸರ್, ಇದು ಅದು ಕಳಿಯೋದೇ ಇಲ್ಲ ಸರ್ಕಲ್ಲು. ಅಂದ್ರೆ ಮತ್ತೆ ಮತ್ತೆ ಅವರು ಭೇಟಿ ಆಗ್ತಾ ಇರ್ತಾರೆ. ಅವರು ಸರ್ಕಲ್ಲು ಮತ್ತೆ ಸಿಗಲ್ಲ ಮೇಡಮ್. ಅವರು ಒಬ್ರು ಈಗ ಒಂದು ಮಗುಗೆ ನಾವು ಪಟಾಕಿ ಹಚ್ಚಬಾರ್ದು, ತುಂಬಾ ಇದು ಏನೋ ಒಂದು ಇದು ಸೇರುತ್ತೆ ಅಂತ ಹೇಳಿದ್ರೆ, ಒಂದ್ ಮಗು ಒಂದ್ ಪಟಾಕಿ ಹಚ್ಚಲಿಲ್ಲ ಅಂದ್ರೆ ಒಂದು ಮನೇಲಿ, ಒಂದ್ ಊರಲ್ಲಿ ಒಂದು ಮನೇಲಿ ಹಚ್ಚಲಿಲ್ಲ ಅಂದ್ರೆ ಅದನ್ನ ಒಬ್ರು ನೋಡ್ಕೊಂತ ನಾವಿವಾಗ ಹೆಂಗೆ ಧ್ಯಾನ ಒಬ್ರು ನೋಡಿ ಇನ್ನೊಬ್ರು ಧ್ಯಾನಕ್ಕೆ ಅದು ಅನುಭವ ಆಗಿ ಬರ್ತಾರೋ ಆತರ ಬರ್ತಾ ಇರ್ತಾರೆ ಮೇಡಮ್. ಅವರು ಒಬ್ರಿಗೆ ಶಿಕ್ಷೆ ಆದಾಗ ಮತ್ತ ಅವರು ಸಿಗಲ್ಲ ಅವ್ರ ಎದುರಿಗೆ, ಅವರು ಮತ್ ಇನ್ನೊಬ್ರು ಒಬ್ರಿಗೆ ಅದು ಸಂದೇಶ ಹೋಗ್ತಾ ಕಡಿಮೆ ಆಗುತ್ತೆ ಅಲ್ವಾ ಸರ್? ಕಡಿಮೆ ಆಗ್ತಾ ಬರುತ್ತೆ ಅದು.
ಇದು ಹೇಗೆ ಒಂದೀಗ ಗುಡಕೇಶದಲ್ಲಿ ಒಬ್ಬೊಬ್ರೆ ಹಾಡಾಗ್ತಾ ಇದ್ದಾರೆ, ಹಂಗ ಆಗ್ತಾ ಆಗ್ತಾ ಒಂದು ಲೋಕ ಕಲ್ಯಾಣ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಒಂದು ಒಳ್ಳೇದು ಅವೇರ್ನೆಸ್ ಮೂಡುತ್ತೆ ಅಂತ ನಾನು ಅನ್ಕೋತೀನಿ, ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅವ್ರು ಸಿಗಲ್ಲ. ಮತ್ತೆ ಬರಲ್ಲ. ಓಕೆ ಮಾಸ್ಟರ್, ಥ್ಯಾಂಕ್ ಯು. ಓಕೆ. ಶೈಲಜಾ ಮಾಸ್ಟರ್ ಅದಕ್ಕೆ ಅವಳು ಮೊದಲೇ ಹೇಳುವಾಗ್ಲೇ ಹೇಳಿದ್ರು, ಎಲ್ಲಿಯ ಸಂಬಂಧ, ಎಲ್ಲದೂ ಒಂದು ಮಾಯೆ ಅದು. ಯಾರೋ ಯಾಕೆಂದ್ರೆ ಹಿಂದಿನ ಜನ್ಮದಲ್ಲಿ ಯಾರೋ ಗಂಡ ಹೆಂಡತಿ, ಈ ಜನ್ಮದಲ್ಲಿ ಯಾರೋ ಗಂಡ ಹೆಂಡತಿ, ಅವರೇ ಮತ್ತೆ ಸಿಗ್ತಾರಾ? ಇಲ್ಲ. ಸಿಗಲ್ಲ. ಮತ್ತೆ ಇನ್ನು ಮುಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ನಾವು ಏನು ಯಾರ ಜೊತೆಗೆ ಒಡನಾಟ, ನಮ್ಮ ಒಂದು ಬದುಕು ಹೇಗಿರ್ತದೆ ಅದ್ರ ಮೇಲೆ ಡಿಪೆಂಡ್. ಮತ್ತೆ ಮುಂದಿನ ಜನ್ಮದಲ್ಲಿ ಅವಾಗ ಯಾರೋ ಇವರು ಯಾರೋ ಹೀಗೆ ಒಂದಕ್ಕೊಂದು ಸಂಬಂಧ ಇರಲ್ಲ ಅದರಲ್ಲಿ. ಅದಕ್ಕೆ ಅದು ಮಾಯೆ. ನನ್ನ ಹೆಂಡತಿ, ನನ್ನ ಗಂಡ, ನಂದು ನಮ್ಮ ಮಮಕಾರದಲ್ಲಿ ಸಿಕ್ಕಾಕೊಂಡು ನಾವು ಭ್ರಮೆಯಲ್ಲಿ ನಮ್ಮದೇ ಆದ ಒಂದು ಭ್ರಮಾಲೋಕವನ್ನು ಸೃಷ್ಟಿಸಿಕೊಂಡು ಬಿಟ್ಟಿದ್ದೇವೆ. ಹೌದು. ಶೈಲಜಾ ಮಾಸ್ಟರ್. ಸತ್ಸಂಗ ತುಂಬಾ ಚೆನ್ನಾಗಿತ್ತು ಸರ್ ಇವತ್ತು. ಓಕೆ. ಯಾವಾಗ್ಲೂ ಚೆನ್ನಾಗಿರ್ತದೆ. ಕಾಯುವ ಹಾಗೆ ಆಗ್ತದೆ ಈಗ ಯಾವಾಗ್ಲೂ ರಾತ್ರಿಯ ಧ್ಯಾನಕ್ಕಾಗಿ. ಆಮೇಲೆ ಇನ್ನೊಂದು ಪ್ರಶ್ನೆ, ನಾಡಿದ್ದು ಉಡುಪಿಯ ಧ್ಯಾನ ಯಜ್ಞಕ್ಕೆ ಈಗ ಹೊಸಬ್ರು ಬರುವಾಗ ಅವರಿಗೆ ಈಗ ಗೊತ್ತಿರೋದಿಲ್ಲ, ಅಂದ್ರೆ ಕೂತ್ಕೊಳ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಗೊತ್ತಿರೋದಿಲ್ಲ, ಆದ್ರೆ ಕೂತ್ಕೊಳ್ಳುವ ಮನಸ್ಸಿದೆ ಬರ್ಬೇಕು ಅಂತ ಹೇಳಿ. ಅವ್ರು ಈಗ ಒಂದು ದಿವಸ ಮಾಡ್ತಾರೆ, ಎರಡನೇ ದಿವಸ ಆಗುದಿಲ್ಲ ಅಂತ ಹೇಳಿದ್ರೆ ಎದ್ದು ಏನಾದ್ರಲ್ಲಿ ಸೇವೆಗೆ ಸೇರ್ಬಹುದಾ ಹೇಗೆ ಅಂತ? ಈಗ ಇನ್ನೂ ಸಮಯ ಇದೆ ಅಲ್ವಾ, ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ಲಿ ಯಥಾಶಕ್ತಿ. ನಾವು ಮೊದಲೇ ಆಪ್ಷನ್ ತಗೊಳ್ಳೋದು ಬೇಡ ಅಲ್ವಾ. ಅಲ್ಲಿ ಆಗ್ಲಿಲ್ಲ ಅಂತ ಹೇಳಿ ಯಾರು ಜೈಲ್ ಶಿಕ್ಷೆ ಏನೋ ಗಲ್ಲಿ ಹಾಕಲ್ಲ ಯಾರಿಗೂ. ಮಾಡಬೇಕು ಅನ್ನೋ ಆಸಕ್ತಿ ಇದೆ ಅಂದಾಗ ಇಲ್ಲಿ ಇವತ್ತಿಂದಲೇ ಎಷ್ಟು ಯಥಾಶಕ್ತಿ ಪ್ರಯತ್ನ ಮಾಡ್ತಾ ಹೋಗಿ ಬಂದು ಪ್ರಯತ್ನ ಮಾಡಿ. ಅಲ್ಲಿ ಗ್ರೂಪ್ ಎನರ್ಜಿ ಇರ್ತದೆ, ಎಲ್ಲರೂ ಇರ್ತಾರೆ. ಹೌದು, ನಾನು ಹೇಳಿದ್ದೆ ಹಾಗೆ. ಒಬ್ರನ್ನೊಬ್ರು ನೋಡಿ ನಾವು ಮಾಡ್ಬೇಕು ಅನಿಸ್ತದೆ. ಇವಾಗ ಗುಡಾಕೇಶದಲ್ಲಿ ಎಷ್ಟೋ ಜನ ಮಾಸ್ಟರ್ಸ್ ಡೈರೆಕ್ಟ್ ಆಗಿ ಗುಡಾಕೇಶಕ್ಕೆ ಬಂದು ಫಸ್ಟ್ ಡೇ ಇಂದಲೇ ಕೂತವ್ರು ಎಷ್ಟೊಂದು ಜನ ಇದೆ. ಅಂದ್ರೆ ಧ್ಯಾನ ಅನ್ನೋದೇ ಗೊತ್ತಿಲ್ಲ, ಧ್ಯಾನ ಪರಿಚಯವೇ ಇಲ್ಲದೆ ನೇರವಾಗಿ ಗುಡಾಕೇಶಕ್ಕೆ ಬಂದು ರಾತ್ರಿ ಎಲ್ಲಾ ಕೂತು ನಿರಂತರವಾಗಿ 41 ದಿವಸ ಮಾಡಿದವರು ತುಂಬಾ ಜನ ಮಾಸ್ಟರ್ಸ್ ಇದ್ದಾರೆ. ಅವರು ಎಲ್ಲರದು ಇನ್ನೂ ಒಂದು ಮಂಡಲ ಮಾಡದೆ ಒದ್ದಾಡ್ತಾ ಇರೋರು ಇದ್ದಾರೆ. ಹಾಗೆ ಎಲ್ಲಾ ತರದಲ್ಲೂ ಇದ್ದಾರೆ. ಹಾಗಿದ್ದಾಗ ನಾವು ಪ್ರಯತ್ನ ಮಾಡ್ಲಿ. ರಿಜಿಸ್ಟ್ರೇಷನ್ ಮಾಡಿಸ್ಲಿ ಅಲ್ಲ. ಮಾಡಿಸಿ ಆಸಕ್ತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲಿಗೇಶ್ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಹೇಗಿತ್ತು ನಿನ್ನೆ? ಸರ್ ನಿನ್ನೆ ಕೂಲಕ್ ಆಗಿಲ್ಲ ಸರ್, ಅನ್ಕಂಫರ್ಟೇಬಲ್ ಇತ್ತು ಸರ್ ಚೇರ್ ಮೇಲೆ. ಆಮೇಲೆ ಏನ್ ಮಾಡಿದ್ರಿ? ಇಲ್ಲ ಸರ್, 3 ಗಂಟೆವರೆಗೆ ಕುತ್ಕೊಂಡೆ ಸರ್. ಇನ್ನು ಆಗ್ಲಿಲ್ಲ ಅಂತ ಹೋಗಿ ಮಕ್ಕಂಡ್ಬಿಟ್ಟೆ ಸರ್. ಮುಗೀತಲ್ಲ. ಅದಕ್ಕಂತ ಸರ್ ಇವತ್ತು ಟ್ರೈ ಮಾಡೋಣ ಅಂತ ಮತ್ತೆ ಕುಂತೀನಿ. ಪ್ರಯತ್ನ ಅಪ್ಪ ಆಗ್ತತೆ ಅಂತ ಕುತ್ಕೋ, ಬೇಷು ಕುತ್ಕೋ ಅಂದ್ರೆ. ನಿನ್ನೆ ಏನಾಯ್ತು, ಮೊನ್ನೆ ಏನಾಯ್ತು, ನಿನ್ನೆ ಎಷ್ಟು ಮಾಡಿದ್ವಿ, ಇದು ಯಾವುದು ಮುಖ್ಯ ಅಲ್ಲ. ಇವತ್ತಿನಿಂದ ನಾನು ಬೆಳಗ್ಗೆವರೆಗೂ ಕೂರ್ತೇನೆ ಅಷ್ಟೇ, ಅದಿರ್ಬೇಕು. ಆಮೇಲೆ ನಿರಂತರ ಪ್ರಯತ್ನ ಇರ್ಬೇಕು. ನಾನು 41 ದಿನ ಮಂಡಲ ಮಾಡ್ತೇನೆ ಅಂದ್ಮೇಲೆ ಅಷ್ಟೇ ಮಾಡ್ತೀನಿ. ಅದು ಇವತ್ತಿಂದಲೋ ನಾಳೆಯಿಂದಲೋ ಅದು ಯಾವತ್ತೋ ಒಂದಿನ ಆಗ್ಲಿ, ಆದ್ರೆ ಆ ಪ್ರಯತ್ನ ಅನ್ನೋದು ನಿರಂತರ ಇರ್ಬೇಕು. ಅಂದ್ರೆ ಫಿಕ್ಸ್ಡ್ ಮೈಂಡ್ ನಲ್ಲಿ ಇಟ್ಕೊಂಡ್ ಬಿಡ್ಬೇಕಾ ಸರ್? ಫಿಕ್ಸ್ ಮೈಂಡ್ ಇರ್ಬೇಕು. ನಿನ್ನೆ ಒಂದಿನ ವಿಫಲ ಆಯ್ತು ತಲೆ ಕೆಡಿಸ್ಕೋಬಾರ್ದು. ಇವತ್ತಿಂದ ಮತ್ತೆ ಸ್ಟಾರ್ಟ್ ಆಯ್ತಾ. ಕ್ವಶನ್ ಮಾರ್ಕ್ ಬಂದ್ರೆ ಸರ್ ಅಲ್ಲಿ ಅದಕ್ಕೆ ಹೇಳಿದ್ನಲ್ಲ, ಬಿಟ್ಟಾಕ್ಬಿಡ್ಬೇಕನ್ನ. ನಿನ್ನೆ ಏನಾಯ್ತು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಆಯ್ತಾ. ಆಲೋಚನೆ ಬೇಡ ಸರ್ ಅಲ್ಲಿ. ಬೇಡ. ನಂದು ಗುರಿ ಇರೋದೇನೋ 41 ದಿವಸ ಮಂಡಲ ಮಾಡೋದು ಅಷ್ಟೇ, ಅದ್ರ ಕಡೆ ಮಾತ್ರ ಫೋಕಸ್ ಇರ್ಬೇಕು. ಅದು ನಿನ್ನೆ ಆಗ್ಲಿಲ್ಲ ತೊಂದ್ರೆ ಇಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಇವತ್ತಾಗ್ಲಿಲ್ಲ ತೊಂದ್ರೆ ಇಲ್ಲ, ನಾಳೆಯಿಂದ ಸ್ಟಾರ್ಟ್ ಮಾಡೋಣ. ಅಂದ್ರೆ ನ್ಯೂ ಆಗಿ ಎಲ್ಲ ಸ್ಟಾರ್ಟ್ ಮಾಡ್ಬೇಕಾ ಸರ್? ಮಾಡ್ಬೇಕು. ಥ್ಯಾಂಕ್ ಯು ಸರ್. ಈಗ ಒಂದೇ ಸಾರಿ ಸೈಕಲ್ ಕಲ್ತ್ ಬಿಡ್ತಾರ? ಮೊದ್ಲು ಇಲ್ಲ ಸರ್. 1, 2, 3 ಸಾರಿ, 4, 5 ಸಾರಿ, ಒಂದು 10 ದಿವಸ 15 ದಿವಸ ಅದೇನೋ ಪೆಟ್ಲು ಹೊಡಿಯೋದು ಅಂತಿದ್ರು, ಹಾಗೆ ಮಾಡ್ತಾರೆ. ಒಂದು ಮಗು ಹಂಗೆ ಎದ್ದು ಹಂಗೆ ಓಡಿ ಒಂದೇ ಸಾರಿ ಸ್ಟಾರ್ಟ್ ಮಾಡ್ಬಿಡ್ತದ.
ಒಂದ್ಸರಿ ಎದ್ದೆದ್ದು ಕುತ್ಕೊಳ್ತದೆ, ಬೀಳ್ತದೆ, ಎದ್ದೆದ್ದು ಕೂರ್ತದೆ, ಬೀಳ್ತದೆ. ಹಾಗೆ ಇದು ಒಂದೇ ಸರಿ ನೀವು ರಾತ್ರಿ ಇಡೀ ಕೂರಕ್ಕಾಗಿಲ್ಲ ಅಂದ್ರೆ ಇನ್ನೂ ಸಮಯ ತಗೊಳ್ತದೆ ಅವರಿಗೆ. ಪ್ರಯತ್ನ ಇರ್ಬೇಕು, ನಿಧಾನವಾಗಿ ಪ್ರಯತ್ನ ಮಾಡ್ತಾ ಮಾಡ್ತಾ. ಯಾವಾಗ ಒಂದು ಗ್ರಿಪ್ ಸಿಗ್ತದೆ ರಾತ್ರಿ ಎಲ್ಲ ಕೂರ್ಲಿಕ್ಕೆ, ಒಂದಿನ ಕೂತಾಗ ಗೊತ್ತಾಗ್ತದೆ, ಓ ಇಷ್ಟೇ ಇದು, ಆರಾಮ್ಸೆ ಕೂರ್ಬೋದು ಅಂತ ಹೇಳಿ ನಾಳೆಯಿಂದ ಪುನಃ ಅದು ಅಭ್ಯಾಸ ಆಗ್ತದೆ. ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲಗಬಾರ್ದು, ಧ್ಯಾನದಲ್ಲಿ ನಿದ್ದೆಗೆ ಜಾರಬೇಕು. ಏನ್ ಮಾಡ್ಬೇಕು ಸರ್ ಅವಾಗ ನಿದ್ದೆ ಬಂದ್ರ? ಧ್ಯಾನ ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತೀರಲ್ವಾ, ಧ್ಯಾನದಲ್ಲೇ ಅಲ್ಲೇ ಅನ್ಕಂಫರ್ಟೇಬಲ್ ಇರ್ತದ ಸರ್ ಅಲ್ಲಿ. ಕಂಫರ್ಟೇಬಲ್ ಮಾಡ್ಕೋಬೇಕು ನಾವು. ಆ, ಕೂಡಕ್ ಆಗೋದಿಲ್ಲ ಸರ್ ಅಲ್ಲಿ. ಪ್ರಯತ್ನ ಮಾಡಿ ಇನ್ ಮುಂದೆ, ಆಯ್ತಾ? ಆಗೋಲ್ಲ ಅನ್ಬಾರ್ದು, ಆಗುತ್ತೆ ಅನ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ವೆರಿ ಗುಡ್. ಮಾಡ್ಬೇಕಾ, ನಿರಂತರ ಪ್ರಯತ್ನ ಇರ್ಬೇಕು. ಥ್ಯಾಂಕ್ ಯು ಸರ್. ಹೆಲ್ಪಿಂಗ್ ಏಂಜಲ್ ಮಾಸ್ಟರ್ ಮಾತಾಡಿ. ಇವತ್ತು ಬರೀ 12 ಗಂಟೆಗೆ ಹೋಗ್ತಾ ಇದೆ, ಸಜ್ಜನ ಸಂಗತಿಯ. ಹಾ, ಮಾಸ್ಟರ್ ಮಾತಾಡಿ, ಬೇಗ ಬೇಗ ಮಾತಾಡಿ. ಹೆಲ್ಪಿಂಗ್ ಏಂಜಲ್ ಮಾಸ್ಟರ್. ಎಲ್ಲ ಸಾಧಕರಿಗೂ ನಮಸ್ತೆ. ನಮಸ್ತೆ. ಒಂದ್ ಚಿಕ್ಕ ಹುಡ್ಗಿ 8th ಸ್ಟ್ಯಾಂಡರ್ಡ್ ಹುಡ್ಗಿ ಗುಡಕೇಶ ಮಾಡ್ತಾ ಇದ್ದಲ್ಲ ಅಂತ ಕೇಳೋಕೆನೆ ಬಹಳ ಖುಷಿ ಆಗತ್ತೆ. ವೆರಿ ಗುಡ್. ಅವಳು ಅನ್ಕಂಫರ್ಟಬಲ್ ಇದ್ದಾಳೆ ಅಂತ ಹೇಳ್ತಾಳಲ್ಲ, ಕೇಳಿಸ್ತಾ ಇದ್ಯಾ? ಹೇಳಿ ಮೇಡಮ್, ಹೇಳಿ. ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ ಮೇಡಮ್, ಹೇಳಿ, ಮಾತಾಡಿ. ಹಲೋ, ಯೋ ಮೇಡಮ್, ಕೇಳಿಸ್ತಾ ಇದೆ, ಮಾತಾಡಿ. ಅವಳು ಅನ್ಕಂಫರ್ಟಬಲ್ ಇದೆ ಅಂತ ಹೇಳ್ತಾ ಇದ್ದಾಳಲ್ಲ, ಅನ್ಕಂಫರ್ಟಬಲ್ ಅದಲ್ಲ, ಅದು ಅಭ್ಯಾಸ ಇಲ್ಲ ಅಷ್ಟೇ. ಹೌದು, ಅದಕ್ಕೆ ಹೇಳಿದ್ದು ನಿರಂತರ ಪ್ರಯತ್ನ ಮಾತಾಡ್ತಾ ಇದ್ದೀನಿ ಅಲ್ಲ, ಹ್ಮ್ ಅನ್ಕಂಫರ್ಟಬಲ್ ಅಂತ ಹುಡುಗಿ ಹೇಳ್ತಾ ಇದ್ದಾಳೆಲ್ಲ. ಸೊ ಅದು ಗೂಗಲ್ ಅಲ್ಲಿ ಅರುಣಿಮಾ ಸಿನ್ಹಾದು ಒಂದು ವಿಡಿಯೋ ನೋಡ್ಲಿಕ್ಕೆ ಹೇಳಿ. ನಾವು ಯಾವಾಗ್ಲೂ ಹಾಸಿಗೆ ಮೇಲೆ ಮಲ್ಗೋದು ರಾತ್ರಿ ಅಭ್ಯಾಸ ಇರೋದ್ರಿಂದ, ಅಭ್ಯಾಸವೇ ನಮ್ಗೆ ಅದು ಹ್ಯಾಬಿಟ್ ಅಂತ ಹೇಳ್ತೀವಿ. ಸೊ ನಾವು ಚೇರಲ್ಲೇ ಕೂತು ನಿದ್ದೆ ಮಾಡೋದು ಅಭ್ಯಾಸ ಆದ್ರೆ, ಅಂದ್ರೆ ಇದು ನಿದ್ರೆ ಅಲ್ಲ, ಅವೇರ್ನೆಸ್ ವಿತ್ ಸುಮ್ನೆ ಮಲ್ಕೊಂಡು ಕತ್ತೆಗಳ ತರ, ಅಂದ್ರೆ ಸತ್ತು ಬದುಕೋದು ಅಂತ ಹೇಳ್ತೀವಲ್ಲ, ನಾವ್ ರಾತ್ರಿ ಎಲ್ಲ ಸತ್ತೋಗಿರ್ತೀವಿ, ಅವತ್ತಿನ ದಿವಸ ನಾವು ಸತ್ತೋಗಿ ಬೆಳಿಗ್ಗೆ ಎದ್ದೇಳುವಾಗ ಮರು ಜನ್ಮ ಅಂತ ಹೇಳ್ತಾರೆ. ನಾವು ಭಾಗವತ ನೋಡುವಾಗ, ಭಾಗವತದಲ್ಲಿ ಕಲಿಯುಗದ ವರ್ಣನೆ ಬರ್ತದೆ. ಅದರಲ್ಲಿ ಕಲಿಯುಗದ ಲಕ್ಷಣ ಹೇಳುವಾಗ ಹೇಳ್ತಾರೆ ನಿದ್ರೆ ಅಂತ ಹೇಳ್ತಾರೆ. ಅಂದ್ರೆ ಕಲಿಯುಗದಲ್ಲಿ ಜನ ನಿದ್ರೆಯನ್ನ ಮಾಡ್ತಾರೆ ಅಂದ್ರೆ ಅರ್ಥ ಏನು? ಕಲಿಯುಗದಲ್ಲಿ ಜನ ನಿದ್ರೆ ಮಾಡ್ತಾರೆ ಅಂದ್ರೆ ಅಲ್ಲಿವರೆಗೆ ಕಲಿಯುಗದ ಗುಣಲಕ್ಷಣ ಏನು ಅಂದ್ರೆ ನಿದ್ರೆ ಮಾಡೋದು. ಅದಕ್ಕಿಂತ ಹಿಂದೆ ಯುಗದಲ್ಲಿ ನಿದ್ರೆ ಮಾಡಲ್ಲ ಅಂತ ಜನ. ಅದು ಭಾಗವತದಲ್ಲಿ ನಿದ್ರೆ ಮಾಡ್ತಾರೆ, ನಿದ್ರೆ ಮಾಡೋದ್ರಲ್ಲಿ ಬಹಳ ಆಸಕ್ತರಿರ್ತಾರೆ, ಮಲಗ್ತಾರೆ, ರಾತ್ರಿ ಆದ್ರೆ ಕೂಡಲೇ ಹೋಗಿ ಮಲಗ್ತಾರೆ. ಇದೆಲ್ಲ ಕಲಿಯುಗದ ಲಕ್ಷಣ ಅಂತ ಹೇಳಿ ಭಾಗವತದಲ್ಲಿದೆ. ಅವಾಗ ಆಮೇಲೆ ಹೇಳ್ತಿದ್ರು ಕೆಲವರು, ಇದರಲ್ಲಿ ಕಲಿಯುಗದ ಲಕ್ಷಣ, ಸತ್ಯಯುಗದಲ್ಲೆಲ್ಲ ಯಾರು ನಿದ್ದೆ ಮಾಡಲ್ಲ. ಅಂದ್ರೆ ನಿದ್ದೆ ಅಂದ್ರೆ ನಾವು ಕಲ್ಪನೆ ಮಾಡ್ಕೊಂಡು ರಾತ್ರಿ ಆಗೋದೇ ಮಲಗೋಕೆ ಅನ್ನೋದು ನಮ್ಮ ಬಂದ್ಬಿಟ್ಟಿದೆ, ಅದು ಬೆಳ್ಕೊಂಡು ಬಂದ್ಬಿಟ್ಟಿದೆ ಕಲಿಯುಗದಲ್ಲಿ. ಆದ್ರೆ ರಾತ್ರಿ ಆಗೋದು ಮಲಗೋ ನಿದ್ದೆ ಮಾಡೋದು ಅಸುರರ ಲಕ್ಷಣ ಅಂತ ಮಲಗ್ತಾರೆ ಅವರು. ಮನುಷ್ಯರು ಯಾರು ಮಲಗೋಲ್ಲ ಅಂತ ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ, ಅಪರಯುಗದಲ್ಲಿ. ರಾತ್ರಿ ಆದ ಕೂಡಲೇ ಸಾಧನೆ ಮಾಡ್ಲಿಕ್ಕೆ ಕುತ್ಕೊಂಡ್ ಬಿಡ್ತಾರೆ ಅವರು, ಧ್ಯಾನಾಸಕ್ತರಾಗಿ. ಆದ್ರೆ ಕಲಿಯುಗದಲ್ಲಿ ಅದು ಆ ಒಂದು ಅಭ್ಯಾಸ ಮರೆಯಾಗಿ ನಿದ್ದೆ ಅಂದ್ರೆ ಮಾಯಿ, ಅದು ಆವರಿಸ್ಕೊಂಡ್ ಬಿಟ್ಟಿದೆ. ಅದ ಹಾಗಾಗಿ ಜನರ ತಲೆಯಲ್ಲೂ ಏನ್ ಬಂದ್ಬಿಟ್ಟಿದೆ, ರಾತ್ರಿ ಆಗೋದೇ ನಿದ್ದೆ ಮಾಡಕ್ಕೆ ಅನ್ನೋದು ಸೃಷ್ಟಿಯಾಗಿದೆ. ಆದ್ರೆ ರಾತ್ರಿ ಆಗೋದು ನಿದ್ದೆ ಮಾಡ್ಲಿಕ್ಕಲ್ಲ ಅಂತ, ಸಾಧನೆ ಮಾಡ್ಲಿಕ್ಕೆ. ಇದು ಆ ಎಲ್ಲಾ ದೇವತೆಗಳು ಕೂಡ, ಎಲ್ಲಾ ದೇವರುಗಳು ಯಾರು ನಿದ್ದೆ ಮಾಡಲ್ಲ. ನಾವು ಮಲ್ಕೊಂಡಿರುವಾಗ, ನಾವು ಶಿವರಾತ್ರಿ ಮಾಡುವಾಗ ಹೇಳ್ತೀವಿ, ಭಗವಂತ ಇವತ್ತೊಂದ್ ದಿವ್ಸ ನಿದ್ರೆ ಮಾಡ್ತಾನೆ, ಅದಕ್ಕೆ ನಾವೆಲ್ಲ ಎದ್ದಿರ್ಬೇಕು ಅಂತ. ಯಾವಾಗ್ಲೂ ಅವರು ಎದ್ದು ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಾರೆ. ಈಗ ನಮ್ಮ ಗುಡಕೇಶದ ಗ್ರೂಪಿನಲ್ಲಿ ಧ್ಯಾನಿಗಳು ಕೂಡ ನಮ್ಮ ಚಕ್ರಗಳನ್ನೆಲ್ಲ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋದ್ರ ಜೊತೆಗೆ ಇಡೀ ಪ್ರಪಂಚವನ್ನ ಏನು ಬ್ಲೆಸ್ಸಿಂಗ್ಸ್ ಮಾಡ್ತೀವಿ ಅಲ್ಲ, ಎಲ್ಲಾ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ. ನೀವು ಚಿಕ್ಕ ವಯಸ್ಸಿಗೆ ಇದು ಸಿಕ್ಕಿದೆ ಅಂದ್ರೆ, ನಾವು ಅರುಣ್ ಕುಮಾರೇ ಚಿಕ್ಕವರು ಅನ್ಕೊಂಡಿದ್ವಿ, ಈಗ ಹುಲಿಗೇಶಮ್ಮ ಇನ್ನ ಚಿಕ್ಕವಳು. ಇನ್ ಸ್ವಲ್ಪ ದಿವಸ ಹೋದ್ರೆ 3 ವರ್ಷದವ್ರು ಕೂಡ ಮಾಡ್ತಾರೆ. ಸೊ ನಮ್ಮಲ್ಲಿ ಕೂಡ ಪ್ರಹ್ಲಾದ ಅಂತವ್ರು ಹುಟ್ಕೊಳ್ತಾ ಇದಾರೆ ಅರುಣ್ ಕುಮಾರ್ ಸರ್ ಕಡೆಯಿಂದ ಅಲ್ವಾ? ಎಷ್ಟು ಖುಷಿ. ಅವರಿಗೆ ಸರಿಯಾಗಿರೋ ಗೈಡೆನ್ಸ್ ಚೈತ್ರಾ ಮೇಡಮ್ ಕೊಡ್ತಾ ಬಂದ್ರೆ ಎಲ್ಲರೂ ಮಾಡ್ತಾರೆ.
ಚೈತ್ರಾ ಮೇಡಮ್ ಅವರು ಗರ್ಭದಲ್ಲೇ ಅವ್ರ ಪಾಪನ ಗುಡಾಕೇಶ ಮಾಡ್ಬಿಟ್ಟಾರ ಅವ್ರು. ಕರೆಕ್ಟ್ ಕರೆಕ್ಟ್. ಹಾ, ಇನ್ನೊಬ್ರು ಪ್ರಹ್ಲಾದರ್ ಬರ್ತಾ ಅದ್ರ ಜೊತೆ ಅದ್ರ ಜೊತೆಗೆ ಇವಾಗ ಅವರು ಕೃಷ್ಣನ್ ಏನು ಯಾರೋ ಒಬ್ರು ನಮಗ್ ಮೋಸ ಮಾಡಿದ್ರೆ ನಾವು ಏನ್ ಹೇಳ್ಬೇಕು, ಕೃಷ್ಣಾರ್ಪಣ ನಮಸ್ತು ಅನ್ಬೇಕು. ಯಾವ ಜನ್ಮದಲ್ಲಿ ಮೋಸ ಆಗಿತ್ತೋ ನಮ್ಗೆ ಅದು ಈ ಜನ್ಮದಲ್ಲಿ ಕಳೀತಪ್ಪ, ಸೊ ಸಂತೋಷ ಪಡ್ಬೇಕಂತೆ. ಹಾಗೆ ನಾವ್ ಯಾರಿಗಾದ್ರೂ ಏನಾದ್ರೂ ಕೊಡ್ಬೇಕಂದ್ರು ಕೂಡ ಕೃಷ್ಣಾರ್ಪಣ ನಮಸ್ತು ಅಂತ ಹೇಳಿ ಅವರು ಗುಡಾಕೇಶಾಗೂ ದಾನ ಮಾಡ್ಬೋದು. ಇಲ್ಲಾಂದ್ರೆ ನಮ್ದು ಆಶ್ರಮ ಇದೆ, ಎಲ್ಲಾ ಅನಾಥ ಮಕ್ಳಿರೋಂತ ಆಶ್ರಮ, ಅಲ್ಲಿಗೂ ಅವರಿಗೇ ಕೊಡ್ಬೇಕು, ಅವ್ರನ್ನೇ ಅವ್ರನ್ನ ಹುಡುಕಿ ಕೊಡೋದು, ಅದು ಒಂದು ಹಾನರ್ ಮಾಡೋದು. ಅವ್ರು ಸಿಗ್ತಾ ಇಲ್ಲ ನಮ್ಗೆ ಅಂತಂದ್ರೆ ಈ ತರ ಒಳ್ಳೆ ಕೆಲ್ಸಗಳಿಗೂ ಬಳಸ್ಬೋದು. ಆ ತರ ಬಳಸಿದಾಗ ಅದು ಅವರಿಗೆ ಅಂದ್ರೆ ಪರಮಾತ್ಮನಿಗೆ ತಲುಪಿದಾಗ ಅವರಿಗೆ ತಲುಪುತ್ತೆ ಅನ್ನೋದು ಇನ್ನೊಂದು ಸಂದೇಶ ಇರುತ್ತೆ. ಮತ್ತೆ ಇಲ್ಲಿ ಎಲ್ಲಾ ತರ ಆಕ್ಟಿವಿಟೀಸ್ ಹಣವನ್ನು ನಿಸ್ವಾರ್ಥಕ್ಕೆ ತುಂಬಾ ಚೆನ್ನಾಗಿರೋದು. ವೆರಿ ಗುಡ್ ಮೇಡಮ್, ಥ್ಯಾಂಕ್ ಯು. ಸಾರಿಕಾ ಮಾಸ್ಟರ್ ಮಾತಾಡಿ. ಹಾ ಸರ್, ನಿನ್ನೆ ನೀವು ಅಡ್ಮಿಟ್ ಮಾಡಿದ್ರಿ ಸರ್, ನಾ ಏನು ಪ್ರಿಪರೇಷನ್ ಮಾಡಿರ್ಲಿಲ್ಲ ಸರ್. ಹಾರ್ಮೋನಿಯಂ ಬಾರಿಸ್ಲೇನ ವಚನ ಹೇಳಿ? 12 ಗಂಟೆ ಆಗಿದೆ ಮೇಡಮ್, ಈಗ ಟೈಮ್ ಆಗ್ಬಿಟ್ಟು. ವಚನ ಹೇಳಿ. ಹಾ, ಹೇಳ್ತೀರಾ? ಹೇಳಿ. ನಮ್ಗೆ 12 ಏನ್ರಿ, 1 ಏನ್ರಿ ಏನೋ ಒಂದು ಟೈಮ್ ಆಗ್ಬಿಟ್ಟಿದೆ, ಇಲ್ಲಾಂದ್ರೆ ಹೇಳ್ಬೋದಿತ್ತು. ಆಲ್ರೆಡಿ ಇವತ್ತು ಸ್ವಲ್ಪ ಟೈಮ್ ತುಂಬಾ 12 ಗಂಟೆವರೆಗೂ ಬಂದ್ಬಿಟ್ಟು. ಹೇಳಿ ಹೇಳಿ. ವಚನ. ಅಡಿಗಡಿಗೆ ಬಂದಡರು ತೀರ್ಪ, ಕಡುಚಲ ನಿನಗೆ ಬೇಡ ಕಂಡ, ಮೃಡನೆ ಎನ್ನೊಡನೆ ನೀ ತೋಡರಿ, ಸಸಿನೇ ಹೋಗಲಿರುವೆ ಎಂತರಡೆ, ನಾನುಂಜವನಲ್ಲ ಸಂತತ ಘಾಸಿ ಮಾಡದೆ, ಕಂತುಹರ ಅಭಯಕರ ಎನ್ನ ನೇಮಕ್ಕೆ ಅಡ್ಡ ಬರುತ್ತಿದ್ದರು, ಒಡವೆ ಸವಿದರೊಡಲ ನೋಡುವೆ, ಕಡಗುಡ ಒಮ್ಮೆ ಹಳಚಿ ನೋಡು, ಬಡವಣ್ಣ ಕೈಯ ಕಡುಹ ನೋಡೆಯ ಸಂಘಪ್ರಿಯ ಚನ್ನಬಂಕೇಶ್ವರ. 19ನೇ ಶತಮಾನದಲ್ಲಿ ಶರಣರು ಅನೇಕ ಕಾಯಕಗಳನ್ನು ಮಾಡುತ್ತಿರುವ ಅವರ ಹೆಸರುಗಳಿಂದಲೇ ತಿಳಿದು ಬರುತ್ತದೆ. ಈ ವಚನವನ್ನು ಬರೆದ ಶರಣಾದ ಬಂಕಣ್ಣನ ಹೆಸರಿನೊಂದಿಗೆ ಸುಂಕದ ಶಬ್ದ ಹೆಸರದ್ದು ನೋಡಿದರೆ ಈ ಶರಣರು ವ್ಯವಹಾರಕ್ಕೆ ಸಂಬಂಧಪಟ್ಟ ಸುಂಕ ಸಂಗ್ರಹಿಸುವ ವೃತ್ತಿ ಮಾಡುತ್ತಿದ್ದರು ಎಂಬುದು ಸ್ಪಷ್ಟವಾಗುತ್ತದೆ. ಇವರ ಹೆಸರು ಬಸವ ಪುರಾಣದಲ್ಲಿ ಸಹ ಬಂದಿದೆ ಎಂದು ತಿಳಿದು ಬರುತ್ತದೆ. ಲಿಂಗಯ್ಯನ ಮೇಲೆ ನಿಷ್ಠೆಗಟ್ಟಿಗೊಂಡಾಗ ಎಂತಹದೇ ಕಷ್ಟಗಳು ಬಂದರೂ ಅವರು ಹೆದರುವರಲ್ಲ. ಅದೆಲ್ಲ ಪರಮಾತ್ಮನ ಇಚ್ಛೆ ಅನ್ನುವನ್ನು ಅವರಿಗೆ ವೇದವಾಗಿರುತ್ತದೆ. ಅದರಿಂದಲೇ ಅವರು ಧೀರರಂತೆ ಬಾಳುತ್ತಾರೆ. ಎಂಥದೇ ಕಠಿಣ ಸಮಯ ಬಂದರೂ ಎದೆಗುಂದದೆ ಧೈರ್ಯದಿಂದ ಎದುರಿಸುತ್ತಾರೆ. ಇಲ್ಲಿ ಅದನ್ನೇ ಸುಂಕದ ಬಂಕನ ಶರಣರು ಕೂಡ ಪರಮಾತ್ಮನಿಗೆ ಎದುರುತ್ತರ ಕೊಡುತ್ತಿದ್ದಾರೆ. ನನ್ನನ್ನು ಕಾಡಿಸಬೇಕೆಂದು ಛಲ ನಿನಗೇಕೆ ಹೇ ಪರಮಾತ್ಮನೇ, ನನ್ನ ದಾರಿಯಲ್ಲಿ ನಾನು ನೆಟ್ಟನೆ ಹೋಗುತ್ತಿದ್ದನೆಂದರೂ ಬಿಡದೆ ನನಗೆ ತೊಡರುಗಾಲ ಹಾಕುತ್ತಿರುವಿ. ಇದಕ್ಕೆಲ್ಲ ನಾನು ಅಂಜುವನಲ್ಲ. ಅವ್ಯಾಹತವಾಗಿ ನನ್ನನ್ನು ನೀನು ಘಾಸಿ ಮಾಡಿದರೂ ಕೂಡ, ನನ್ನ ನಿತ್ಯ ನೇಮಕ್ಕೆ ಅಡ್ಡ ಬಂದರೂ ಕೂಡ ನಾನು ಹಿಂಜಿರುವನಲ್ಲ. ನಿನ್ನೆಲ್ಲದನ್ನು ನೀನು ಕುಸಿದುಕೊಂಡರೂ ನಾನು ನನ್ನ ಪ್ರಾಣವನ್ನಾದರೂ ಕೊಡುತ್ತೇನೆ. ಆದರೆ ನಾನು ಹೆದರಿ ನನ್ನ ಕರ್ತವ್ಯದಿಂದ ಹಿಂದೆ ಸರಿಯುವನಲ್ಲ, ನಿನಗೆ ಹೆದರುವನಲ್ಲ. ನಾನು ಬಡವನಾಗಿದ್ದರೂ ನಿನ್ನನ್ನು ಕೊಡುವನೆಂಬ ಆತ್ಮವಿಶ್ವಾಸ ನನ್ನಲ್ಲಿ ಇದೆ. ನಿನ್ನ ಸೇರದೆ ಇರಲಾರೆ ಅನ್ನುವನ್ನು ಸ್ಪಷ್ಟಪಡಿಸಿದ್ದಾರೆ. ಪರಮಾತ್ಮ ಭಕ್ತನಿಗೆ ಒಲಿಯಬೇಕಾದರೆ
ಒಲೆಯಬೇಕಾದರೆ ಎಲ್ಲ ಪರೀಕ್ಷೆಗಳನ್ನು ಮಾಡುವನೆಂದು ಗುರು ಬಸವಣ್ಣನವರು ತಮ್ಮ ವಚನದಲ್ಲಿ ಈ ರೀತಿ ಹೇಳಿದ್ದಾರೆ ನೋಡಿ. ಅಯ್ಯಾನಿ ಒಲಿದಡೆ ಹುಚ್ಚನೆಂದಿಸಿ ಕಲ್ಲಲ್ಲಿಡಿಸಿ ಎಲ್ಲರ ಕೈಯಲ್ಲಿ ನುಡಿಸಿ ನಿನ್ನ ನಚ್ಚದವರನ್ನೆಲ್ಲ ಬಡಿಸು ಕೂಡಲ ಸಂಗಮ ದೇವ ಎಂದು ತಿಳಿಸಿದ್ದಾರೆ. ಇಲ್ಲಿ ಭಕ್ತ ತಾನು ಬೇರೆ ಪರಮಾತ್ಮ ಬೇರೆ ಎಂದು ಭಾವಿಸೋರದಿಲ್ಲ. ಭಕ್ತ ಕಾಯವೇ ಲಿಂಗಮಯವಾಗಿ, ಲಿಂಗ ಕಾಯವೇ ಭಕ್ತ ಕಾಯವಾಗಿ, ವಿರಳವಿಲ್ಲದೆ ಬೆರೆಸಿರುವುದರಿಂದ ಎಲ್ಲವೂ ಪರಮಾತ್ಮನ ಇಚ್ಛೆ ಎಂದು ಸ್ವೀಕರಿಸುವರು ಎಂಬುದನ್ನು ಈ ವಚನದ ಮೂಲಕ ಸ್ಪಷ್ಟ ಮಾಡಿಸಿದ್ದಾರೆ. ಹಲೋ. ಓಕೆ, ವೆರಿ ಗುಡ್ ಮೇಡಮ್, ಚೆನ್ನಾಗಿತ್ತು. ನನಗ ಅಷ್ಟ ಅರ್ಥ ಆಗ್ಲಿಲ್ಲ ಮೇಡಮ್. ಸರ್, ನನಗ ಓದಾಕ ಅಷ್ಟ ಬರ್ತಿದ್ರಿ. ಪ್ಯೂರ್ ಕನ್ನಡ ಅಷ್ಟ ನಂಗೆ ಅರ್ಥ ಆಗುದಿಲ್ಲ, ಓದಾಕ್ ಬರುದಿಲ್ಲ ಸ್ವಲ್ಪ. ಅದೇ ತೊಂದ್ರೆ ಇಲ್ಲ, ನಮಗ್ ಅರ್ಥ ಆಯ್ತು. ಆಮೇಲೆ ಇದು ಏನೋ ಅದೇ ಬಹಳ ದಿನ ಆಗಿತ್ತು ನಿಮ್ದು ಹಾರ್ಮೋನಿಯಂ ಕೇಳ್ಬೇಕಿತ್ತು, ಆದ್ರೆ ಟೈಮ್ ಆಗ್ಬಿಟ್ಟಿದೆ. ಹೌದ್ರಿ ಸರ್, ಸಾರಿ ರೀ, ನಿನ್ನೆ ಫುಲ್ ನಿದ್ದೆಗಿದ್ದೆ, ನಾ ಇದು ಮಾಡಾಕ ಹೋಗಿಲ್ಲ. ಓಕೆ ಮೇಡಮ್, ನಾಳೆ ನೋಡೋಣ, ಬೇಗ ಇದಾದ್ರೆ. ಓಕೆ ಮೇಡಮ್, ಥ್ಯಾಂಕ್ ಯು. ಮನೇಲಿ ಏನ್ ಸರ್ ಇಲ್ವಾ, ಅದಕ್ಕೆ ಹಾರ್ಮೋನಿಯಂ ಬಾರಿಸ್ತಾ ಇದೀರಿ? ಯಾರು ಇಲ್ರಿ ಸರ್, ಅದಕ್ಕ ಫ್ರೀದಾಗಿದ್ದೀನಿ. ಗೊತ್ತಾಗ್ತದೆ, ಇಲ್ಲಾಂದ್ರೆ ರಾತ್ರಿ ಅಲ್ಲಾಗಿದ್ದು ನೀವು ಹಾರ್ಮೋನಿಯಂ ತೆಗೆದ್ರೆ ಏನಾಗಿದೆ ಅಂತ. ಫುಲ್ ಫ್ಯಾನ್ ಹಚ್ಚಿದ್ದೀನಿ ಸರ್, ಯಾರಿಗೂ ಕೇಳಿಸೋದಿಲ್ಲ, ಎಲ್ಲರೂ ನಿದ್ದೆ, ನನ್ಗಂತೂ ನಿದ್ದೆ ಬಂದಿಲ್ಲ. ಯಾರಿವರು? ಕಾಶಿನಾಥ್ ಸರ್ ಮಾತಾಡಿ. ಸರ್, ಎಸ್ ಸರ್, ನಮಸ್ತೆ. ನನ್ಗೊಂದು ಡೌಟ್ ಇತ್ತು. ಹೇಳಿ ಸರ್. ಮೇಡಮ್ ಜೊತೆ ಕರ್ಮದ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಏನಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ಆಗ್ಲೇ ಶಿಕ್ಷೆ ಕೊಟ್ರೆ ಅದನ್ನ ಫ್ಯೂಚರ್ ಅಲ್ಲಿ ಅದ್ ಮಿಸ್ಟೇಕ್ ಮಾಡಲ್ಲ. ಅದೇ 20 ವರ್ಷ ಬಿಟ್ಟು 30 ವರ್ಷ ಬಿಟ್ಬಿಟ್ಟು ನೀನ್ ತಪ್ಪು ಮಾಡಿದ್ದೆ ಅಂದ್ಬಿಟ್ಟು ಈಗ ಶಿಕ್ಷೆ ಕೊಟ್ರೆ ತಪ್ಪಲ್ವಾ? ಅದೇ ರೀತಿ ಈ ಜನ್ಮದಲ್ಲಿ ತಪ್ಪು ಮಾಡಿದ್ದನ್ನ ಮುಂದಿನ ಜನ್ಮದಲ್ಲಿ ಇದ್ ಮಾಡೋದು ತಪ್ಪಲ್ವಾ ಅಂತ, ಯಾವ ತರ ಸರಿ ಅಂತ? ಈ ಜನ್ಮದಲ್ಲಿ ಕೊಲೆ ಮಾಡಿದ್ರೆ ಈ ಜನ್ಮದಲ್ಲೇ ಮತ್ತೆ ಜೈಲಿಗೆ ಹೋಗಿ ಹಾಕ್ತಾರಲ್ಲ, ಹೌದು ಅದಲ್ವಾ? ಅದನ್ನ ಈ ಜನ್ಮದನ್ನ ನೆಕ್ಸ್ಟ್ ಜನ್ಮದಲ್ಲಿ ತೀರ್ಸ್ಬೇಕನ್ನೋದು ಯಾವ ತರ ಸರಿ ಅಂತ? ಒಬ್ಬ ಮನುಷ್ಯನಿಗೆ ಯಾರಿಗೇ ಆಗ್ಲಿ, ಯಾವುದೇ ಒಬ್ಬ ವ್ಯಕ್ತಿಗೆ, ಬಸವರಾಜ್ ಸರ್ ಕೈ ತೆಗಿರಿ, ಯಾರಿಗೇ ಆಗ್ಲಿ ಒಂದು ಕಷ್ಟವನ್ನ ಅನುಭವಿಸ್ಲಿಕ್ಕೂ ಕೂಡ ಒಂದಿಷ್ಟು ಹಂತ ಅನ್ನೋದಿರ್ತದೆ. ಎಲ್ಲಾ ಬರೀ ಕಷ್ಟನೇ ಜೀವನ ಆಗ್ಬಿಟ್ರೆ ಅವ್ನು ಬದುಕೋದ್ ಹೆಂಗೆ ನಾಳೆ? ಸ್ವಲ್ಪನಾದ್ರೂ ಎರಡು ಮಿಶ್ರ ಇರ್ಬೇಕು, ಸುಖ ದುಃಖ ಅನ್ನೋದು ಅಲ್ವಾ? ಆಲ್ರೆಡಿ ಅವ್ನು ಈಗಾಗಲೇ ಮಾಡಿದ್ದೇ ಬೇಕಾದಷ್ಟಿದೆ ಪ್ರಾರಬ್ಧ ಕರ್ಮ. ಅರ್ಥ ಆಯ್ತಲ್ಲ? ಹಿಂದೆ ಮಾಡಿದ್ದೇ ಪ್ರಾರಬ್ಧ ಕರ್ಮ ಬೇಕಾದಷ್ಟಿದೆ. ಅದನ್ನೇ ಈ ಜನ್ಮದಲ್ಲಿ ನಾನು ಎಷ್ಟನ್ನ ಅನುಭವಿಸಬಹುದು ಅನ್ನೋದನ್ನ ಅವನೇ ಮೊದಲು ಪ್ಲಾನ್ ಮಾಡಿ ತಗೊಂಡು ಬಂದಿರ್ತಾರೆ ಆತ್ಮ. ಅದಕ್ಕೆ ಮತ್ತೆ ಮತ್ತೆ ನಾವು ದಿನನಿತ್ಯ ಬರೀ ದುಃಖ ಅಳೋದು, ಕಷ್ಟ ಆದ್ರೆ ಮತ್ತೆ ಅವನ್ ಹೆಂಗೆ ಜೀವನ ಮುಂದೆ ನಡೆಯೋದು ಹೆಂಗೆ? ಕೈ ಕಾಲು ಎಲ್ಲಾ ಮುರ್ಕೊಂಡು ಬಿದ್ದು ಹೊಟ್ಟಿ ಕೂಳು ಸಿಗದೆ ಪರಿಸ್ಥಿತಿ ಬಂದ್ರೆ ಅವ್ನ ಜೀವನ ಅವ್ನು ಬದುಕಿರ್ಬೇಕಲ್ಲ, ಕೊನೆಯವರೆಗೂ ಬದುಕಿದ್ರೆ ತಾನೇ ಕರ್ಮ ಅನುಭವಿಸೋದು. ಮಧ್ಯೆ ಅವನಿಗೆ ಬದುಕ್ಲಿಕ್ಕೂ ಒಂದು ಆಸರೆ ಅನ್ನೋದು ಬೇಕಾಗ್ತದೆ ಅಲ್ವಾ? ಬದುಕಿನಲ್ಲಿ ಏನೋ ಒಂದು ಕಷ್ಟ ಸುಖ ದುಃಖ ಎಲ್ಲದೂ ಇದೆಯಪ್ಪ, ಸ್ವಾರಸ್ಯ ಇದೆ ಅನ್ನೋದು ಅನುಭವಕ್ಕೆ ಬರ್ಬೇಕು. ಅವನಿಗೆ ಬಂದ್ರೆ ಬದುಕ್ತಾನೆ. ಮತ್ತೆ ಹಾಗೆ ಬರೀ ದುಃಖನೇ ನಾವು ಸಂಪೂರ್ಣ ಒಂದೇ ಸರಿ ತಗೊಂಡು ಅನ್ನೋದು ಕಷ್ಟ ಆಗ್ತದೆ. ಬದುಕ್ಬೇಕಲ್ಲ, ಎಲ್ಲರಿಗೂ ಒಂದು ಹಂತ ಸಾಮರ್ಥ್ಯ ಅನ್ನೋದು ಇರ್ತದೆ ಅಲ್ವಾ? ಹಾಗೆ ಕೆಲವೊಂದನ್ನ ಮಾಡಿದ ಎಲ್ಲಾ ತಪ್ಪುಗಳು ಮುಂದಿನ ಜನ್ಮಕ್ಕೆ ಅಂತೇಳಿ, ಕೆಲವು ಮಾಡಿದ್ದು ಇಲ್ಲೂ ಕೂಡ ಎಕ್ಸಿಕ್ಯೂಟ್ ಆಗ್ತದೆ. ತಪ್ಪು ಇಲ್ಲಿ ಕಳ್ಳತನ ಮಾಡಿ ಸಿಕ್ಕಾಕಿ ಬಿದ್ರೆ ಜೈಲಿಗೆ ಹಾಕೋದು, ಕೊಲೆ ಮಾಡಿದ್ರೆ ಹೋಯ್ತು ಜೈಲಿಗೆ ಹಾಕೋದು, ತಪ್ಪು ಮಾಡಿದ್ರೆ ಮತ್ತೆ ಮಾಡಿದಕ್ಕೆ ಇಲ್ಲೇ ಶಿಕ್ಷೆ ಸಿಗ್ತದಲ್ಲ. ಎಷ್ಟೋ ತಪ್ಪುಗಳಿಗೆ ಇಲ್ಲೇ ಶಿಕ್ಷೆ ಸಿಗ್ತದೆ. ಆದ್ರೆ ನಾವು ಮಾಡದೆ, ಯಾರೂ ನೋಡದೆ ಕದ್ದು ಮುಚ್ಚಿ ಹಾಕಿದ್ದನ್ನ ನಾವು ಪುನಃ ಮುಂದಿನ ಜನ್ಮದಲ್ಲಿ ಅನುಭವಿಸ್ತೀವಿ. ಹಾಗೆ ಉಮೇಶ್ ಸರ್ ಮಾತಾಡಿ. ಎಲ್ಲ ವಸುದೇವ ಕುಟುಂಬಗಳಿಗೆ ನಮಸ್ಕಾರ. ಅದ್ಭುತವಾಗಿತ್ತು ಸರ್, ಇವತ್ತು ಸತ್ಸಂಗ ಸೂಪರ್ ಆಗಿತ್ತು.
ರಾಜ್ಕುಮಾರ್ ಹೇಳ್ತಾರಲ್ಲ, ಹಿಂದಿನ ಸಾಲ ತೀರಿಸಲೆಂದು ಬಂದಿವೆವಯ್ಯ ಜನಕ್ಕೆ ಅಂತ ಹೇಳ್ತಾರಲ್ಲ, ಆತರ ಪ್ರತಿಯೊಂದಕ್ಕೂ ತೀರ್ಸ್ಲೇಬೇಕಾಗುತ್ತೆ ಅನ್ನೋದಕ್ಕಿರುತ್ತೆ. ಅದಂತೂ ಗ್ಯಾರಂಟಿ ಸರ್. ಯಾವ್ದೊಂದು ಇವಾಗ ಯಾರನ್ನ ಕೊಟ್ರು ದುಡ್ಡು ಕೊಟ್ರು ಅವ್ರು ನಾವ್ ತಿನ್ಬಿಟ್ರೆ, ನಂದೇನೋ ಓದ್ಸಲಿ ಜನ್ಮದಲ್ಲಿ ನನ್ ಸಾಲ ಆಯ್ತು ನೀನ್ ತಿಂದ್ಯಾ ಓಕೆ ಅನ್ಕೊಂಡು ಜನ ಇದಾರೆ, ಇಲ್ಲ ಅಂತಲ್ಲ. ಎಷ್ಟೋ ಜನ ಕೊಟ್ರು ಕೊಡ್ಲಿ ಆತರ ಇದಾರೆ ಸರ್. ನಾನೇನೋ ಓದ್ ಜನ್ಮದಲ್ಲಿ ಕೊಟ್ಟಿದ್ದೆ ಓಕೆ ಸರ್ ಅಂತ ಅದೆಲ್ಲ ಇದಾರೆ. ಈಗಿನ ಕಾಲದಲ್ಲಿ ಇದ್ದಾರೆ, ಆ ತರದಲ್ಲಿ ಇದ್ರು ಮೊದ್ಲೇನು. ಆದ್ರ ಒಂದ್ ಅನ್ಸುತ್ತೆ ಸರ್, ಸಾಲ ಮಾಡೋದ್ ತೀರ್ಸ್ಲೇಬೇಕು ಅನ್ನೋ ದಾಸ ಸಾಹಿತ್ಯದಲ್ಲಿ ಒಂದು ಮಾತು ಬರ್ತದೆ, ಕೈತಪ್ಪಿ ಹೋಗಿದ್ದೆಲ್ಲ ಕೃಷ್ಣಾರ್ಪಣ. ನಮ್ದಲ್ಲದೆ ಯಾರೋ ಕರ್ಕೊಂಡು ಹೋದ್ರು, ಏನೋ ಆಯ್ತು ಅಂದ್ರೆ ಕೃಷ್ಣಾರ್ಪಣ, ಅದು ಕೃಷ್ಣನಿಗೆ ಸಲ್ಲುತ್ತೆ. ಮೇಡಮ್ ಅಂತಾರಲ್ಲ ಕೃಷ್ಣ ಅರ್ಪಣ ಮಸ್ತು ಅಂತ, ಅಷ್ಟೇ ಕೊಡೋದು. ಅದಕ್ಕೆ ಯಾರೊಬ್ರು ದಾನಗೀನ ಕೊಡ್ಬೇಕಾದ್ರೆ ಕೃಷ್ಣ ಅರ್ಪಣ ಮಸ್ತು ಅಂತ ಕೊಡ್ತಾರಲ್ಲ ಒಬ್ಬೊಬ್ರು ಅಂತಾರ. ಆ ತರ ಸರ್, ಅದ್ಭುತವಾದ ಕ್ಲಾಸ್ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹೋ ಗುಡುಕೇಶ, ಜೈ ಹೋ ಪತ್ರಿಜಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೈತ್ರ ಮಾಸ್ಟರ್ ಹೇಳ್ಬಿಡಿ ಲಾಸ್ಟಿಗೆ. ಎಲ್ಲರೂ ನೀರು ಇಟ್ಕೊಳ್ಳಿ ಮಾಸ್ಟರ್, ರೆಡಿ ಆಗಲ್ಲ. ಹೇಳಿ ಹೇಳಿ. ಅದೇ ಅವ್ರ ಮಾಸ್ಟರ್ಸ್ ಹೇಳಿದ್ರಲ್ರಿ, ಅದ ನನ್ ಕ್ವಶನ್ ಏನ್ ಕೇಳಿದ್ನಲ್ರಿ ಅದೇ ಸೇಮ್ ಇದ್ದುರಿ. 2-3 ಜನನು ಹೇಳಿದ್ರಲ್ರಿ, ಅದಕ್ಕ ನನಗೂ ಖುಷಿ ಅನ್ಸಾತ್ರಿ. ಅವ್ರ ಬಾಳ್ಕೊಂತ ಹೇಳಿದ್ರಲ್ರಿ ಶಿವಲೀಲಾ ಮಾಸ್ಟರ್ ಅವ್ರು. ಅಂದ್ರ ನಮಗೂ ಆ ತರ ಕಷ್ಟಗಳದಾವ. ಈಗ ಬುಡಾಕೇಶ ಬಂದ್ಮೇಲೆ ಎಲ್ಲರ ಅನುಭವ ಕೇಳಿದ್ಮೇಲೆ ಸರಿ ಹೋಗಿನಿ, ಸ್ವಲ್ಪ ಖುಷಿ ಆಗಿದೀವಿ. ಅದೇ ಕರ್ಮಗಳು ಅದೇ ಹೇಳಿದ್ರ ನನಗೂ ಪದೇ ಅಂದಿದ್ ನೆನಪ್ ಬರ್ತಿರ್ತೈತ್ರಿ. ಕಣ್ಣಾಗ ನೀರು ಅವ ಹೇಳಿದ್ರ ಅವು ಪದೇ ನೆನಪ್ ಬರ್ತಿರ್ತಾವ. ಜಸ್ಟ್ ಇವಾಗ ಮತ್ ನನ್ಗೂ ಸ್ವಲ್ಪ ಕಡಿಮೆ ಆಗೈತ್ರಿ. ಅದೇ ಅಷ್ಟೇ, ಎಕ್ಸ್ಪೆಕ್ಟೇಷನ್ ಗಳನ್ನ ಇಟ್ಕೋಬಾರ್ದು. ಅವ್ರಿಗೆ ಯಾವ್ದು ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ ಅಂದ್ರೆ ಅದೇ ಅವ್ರು ಮೇಡಮ್ ಅವ್ರು ಹೇಳಿದ್ರಲ್ಲ, ಅವ್ರ ಹೆಸರು ಜಡ್ ಏನೇನೋ ಹಾಕೊಂಡಾರ, ಅವ್ರ ಹೆಸರು ನೆನಪು ಬರಲ್ಲ, ವಿಜಯಲಕ್ಷ್ಮಿ ಅವ್ರು. ಅದೇ ಅವ್ರು ಹೇಳಿದ್ರಲ್ರಿ, ಅದು ಅದೇ ಅವ್ರ ಬಾಳ್ ದ್ವೇಷಿಗಳ ಯಾಕಪ್ಪ ನಾ ಇಲ್ಲಿ ಬಂದೆ, ಅವ್ರು ಬಂದಾರಲ್ಲ ಅಂತ ಹೇಳಿ. ಸೇಮ್ ನನ್ಗೂ ಅದೇ ತರನ 3 ಜನನು ಸೇಮ್ ಕ್ವಶನ್ ಇದ್ದು. ಅದೇ ಆತರ ಇಟ್ಕೋಬಾರ್ದ್ ನಾವು ಅಂತ ಹೇಳಿ. ಹಿಂದೆ ಅದ್ ಇಟ್ಕೊಂಡ್ರು ಕರ್ಮ ಜಾಸ್ತಿ ಆಗ್ತಾವಂದ್ರಲ್ರಿ. ಹಿಂದಿಂದ ಏನೋ ಬಿಟ್ಟಾಕಿ ಅದೇ ಅವ್ರು ಹಿಂಗ್ ಮಾಡ್ಯಾರಲ್ಲ, ನಾವು ಅವ್ರಿಗೆ ಹಿಂಗ್ ಮಾಡ್ಬೇಕು ಆಗ್ಬೇಕು ಆತರ ನಾವ್ ಅನ್ಕೋಬಾರ್ದ್ರಿ. ಓಕೆ ಮೇಡಮ್. ಥ್ಯಾಂಕ್ ಯು ಸರ್. ಭರ್ಜರಿ ಸಜ್ಜನ ಸಂಗತಿ ಆಯ್ತು ಇವತ್ತು 12 ಗಂಟೆ. ಓಕೆ ಮಾಸ್ಟರ್ಸ್, ಎಲ್ಲರೂ ವಾಟರ್ ಇದನ್ನ ಮಾಡೋಣ ಇವಾಗೈತೆ.